ನಮಸ್ಕಾರ. ಎಲ್ಲೋ ಕೇಳಿಸ್ತಾ ಇದೆಯಾ? ನೀವು ಜವಾಬ ಬರದೆ ಸರಿ ಸರ್. ಆಮೇಲೆ ಮತ್ತೆ ನೀವು ಮೆಸೇಜ್ ಮಾಡ್ತೀರಿ ಏನು ಕೇಳ್ತಾ ಇಲ್ಲ, ಅದಕ್ಕೆ ಮೊದಲೇ ಕೇಳ್ಕೊಂಬಿಟ್ಟ ಅಂದ್ರೆ. ಸೊ ಇವತ್ತು ದಿನ ಬಹಳ ಅತ್ಯಂತ ಶುಭವಾದ ದಿನ. ಪಂಗುನಿ ಉತ್ತರ ಅಂದ್ಬಿಟ್ಟು ಶ್ರೀರಂಗದಲ್ಲಿ ತಾಯಿನೂ ಮತ್ತೆ ರಂಗನಾಯಕ ಮತ್ತೆ ಭಗವಂತ ಇಬ್ರು ಸೇರುವಂತಹ ದಿನ. ವರ್ಷದಲ್ಲಿ ಒಂದು ದಿನಾನೇ ಇದು ಸೇರ್ತಿ ಅಂತ ಹೇಳ್ತಾರೆ ಅದಕ್ಕೆ. ಆ ದಿನಾನೇ ಭಗವದ್ ರಾಮಾನುಜರು ಶರಣಾಗತಿಯನ್ನ ಅದು ಒಂದು ಉಪಾಯ ಅಂತ ತೋರಿಸ್ಕೊಟ್ರು. ಅದನ್ನ ಭಗವದ್ಗೀತೆಯಲ್ಲಿ ಬರುವಾಗ ಶರಣಾಗತಿ ಹೇಳಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಹೇಳಬೇಕಾದ್ರೆ ಅದು ಭಕ್ತಿಯೋಗ ಅಂಗವಾಗಿ ಬಂದ ಭಕ್ತಿಯ ಅಂಗವಾಗಿ ಹೇಳ್ಬಿಟ್ರು. ಅದನ್ನ ಇಟ್ಕೊಂಡು ಕೆಲವರು ಸಂದೇಹ ಬಂತು, ಇದು ಭಕ್ತಿಯೋಗಕ್ಕೆ ಅಂಗವಾಗಿ ಹೇಳಿದ್ರಿಂದ ಇದು ಸ್ವತಂತ್ರ ಇದಿಲ್ಲ ಅಂದ್ಬಿಟ್ಟು ತಾತ್ಪರ್ಯ ಚಂದ್ರಿಕೆಯಲ್ಲಿ ಅಲ್ಲೇ ತೋರಿಸಿದ್ದಾರೆ. ಅದು ಮತ್ತೆ ಇದನ್ನೆಲ್ಲ ಇದರಲ್ಲಿ ಅದಕ್ಕೆ ಯಾರಲ್ಲಿ ಶ್ರದ್ಧೆ ಇಲ್ಲೋ ಅವ್ರಿಗೆ, ಹಾಗೆ ಭಾಷ್ಯಕಾರರ ಪ್ರಪತ್ತಿನ ಹೇಳಿಲ್ಲ, ಅವ್ರ ಗೀತಾ ಭಾಷೆಯಲ್ಲೂ ಅಂಗವಾಗಿ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದ್ರ ಬಗ್ಗೆ ಹೇಳೇ ಇಲ್ಲ ಅನ್ಬಿಟ್ಟು ಅಂತ. ಅದಕ್ಕೆಲ್ಲ ಅದ್ಭುತವಾಗಿ ಉತ್ಕರೆ. ಬ್ರಹ್ಮಸೂತ್ರ ಭಾಷೆ ಬಂದಿದ್ದು ಭಕ್ತಿಯೋಗ, ಅದಕ್ಕೆ ಬೇರೆ ಇತರ ಮತಸ್ಥರು ಏನ್ ಮಾಡ್ತಾರೋ ಅದನ್ನ ಹೇಳ್ಬೇಕಂತವರ. ಯಾಕೆಂದ್ರೆ ಪ್ರಪತ್ತಿನಲ್ಲಿ ಸಂದೇಹವೇ ಇರಲಿಲ್ಲ ಯಾರಿಗೆ, ವೇದವ್ಯಾಸರಿಗೆ ಎಲ್ಲಿ ಸಂದೇಹ ಇದೋ ಅದಕ್ಕೆ ಮಾತ್ರ ಸೂತ್ರ ಮಾಡಿದ್ರು. ಇದ್ರಲ್ಲಿ ಸಂದೇಹ ಇರಲಿಲ್ಲ. ಅಲ್ಲಿ ಭಕ್ತಿಯೋಗದಲ್ಲಿ ಅನೇಕ ಉಪಾಸನೆಗಳು ಬರುತ್ತೆ, ಅದ್ರ ಗುಣಗಳು ಒಂದ ಎರಡ, ಸೇರ್ಕೋಬೇಕೋ ಸೇರಿಸ್ಕೋಬೇಡುವ, ಹಾಗಾಗಿ ಅದನ್ನ ವಿಶೇಷವಾಗಿ ಹೇಳಿದ್ರು. ಆಮೇಲೆ ಭಗವದ್ಗೀತೆಯಲ್ಲಿ ಆ ಭಕ್ತಿಯೋಗದ ಅಂಗವಾಗಿ ಹೇಳಿದ್ರಿಂದ ಅಲ್ಲಿ ಅಂಗ ಅಂತ ತೋರಿಸ್ಬಿಟ್ರು. ಅದನ್ನ ಚಾಪ್ಟರ್ ತೋರಿಸ್ತಾರೆ. ಅದಕ್ಕೋಸ್ಕರ ತಾವೇ ಇದು ಸಹ ಸ್ವತಂತ್ರ ಉಪಾಯ ಅನ್ನೋದಕ್ಕೋಸ್ಕರ ಪ್ರಪತ್ತಿಯನ್ನು ಅವರೇ ಮಾಡಿ ಲೋಕಕ್ಕೆ ತೋರಿಸುದು ಅಂತ ಈ ದಿನ ಅವ್ರ ಭಾಷೆಕಾರರು ತಾಯಿಯಲ್ಲಿ ಶರಣಾಗತಿ ಮಾಡಿ ಆಮೇಲೆ ಅನುಮತಿಯನ್ನ ಪಡ್ಕೊಂಡು ಭಗವಂತನಲ್ಲಿ ಅಸ್ತುತೆ ತಯೈವ ಸರ್ವಂ ಸಂಪತ್ಸತೆ ಅಂತ ತಾಯಿ ಅನುಗ್ರಹ ಕೊಡ್ತಾರೆ. ಅವ್ರ ಅನುಗ್ರಹ ಪಡ್ಕೊಂಡು ಭಗವಂತನಲ್ಲಿ ಶರಣಾಗತಿ ಮಾಡ್ತಾರೆ. ಅದ್ಭುತವಾದ ದಿನ ಇದು. ಲೋಕದಲ್ಲಿ ಇರುವರೆಲ್ರಿಗೂ ಶರಣಾಗತಿಯ ಮಹತ್ವವನ್ನು, ಶರಣಾಗತಿ ಶಾಸ್ತ್ರ ಅದೇನು ಹೊಸದಾಗಿ ಹೇಳಿಲ್ಲ, ಅವರು ಇರೋದನ್ನ ತೋರಿಸ್ಕೊಟ್ರು. ಅದರಿಂದ ಬಹಳ ಈ ದಿನ ಬಹಳ ತುಂಬಾ ಎಲ್ಲರಿಗೂ, ಪ್ರಪನ್ನರೆಲ್ಲರಿಗೂ, ಅದರಲ್ಲಿ ಮುಖ್ಯವಾಗಿ ಶ್ರೀ ವೈಷ್ಣವರಿಗೆಲ್ಲವೇ ಬಹಳ ವಿಶೇಷವಾಗಿ ಇದನ್ನ ಹಬ್ಬವಾಗಿ ಆಚರಿಸ್ತಾರೆ. ಇವತ್ತು ಆದಷ್ಟು ಗದ್ಯತ್ರಯ ಇಲ್ಲದೆ ಇದ್ರೆ ಅಟ್ಲೀಸ್ಟ್ ಶರಣಾಗತಿ ಗದ್ಯವನ್ನಾದರೆ ಆಮೇಲೆ ಹೇಳಿ, ಅದನ್ನ ಬಹಳ ವಿಶೇಷವಾದ ದಿನ ಇವತ್ತು. ಆ ಶರಣಾಗತಿ ಗದ್ಯದ ಹೇಳ್ಕೊಂಡೆ ಇವತ್ತು ಭಾಷಿಕಾರರು ಪ್ರಪತ್ತಿಯನ್ನು ಮಾಡಿದ್ದವರು. ಸೊ ಅದರಿಂದ ಆ ದಿನ ಇವತ್ತು ನಾವು ವಿಷ್ಣು ಸಹಸ್ರನಾಮ ಭಾಷೆಯನ್ನು ಶುರು ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆಯ ದಿನ ಇಲ್ಲ. ಹಾಗಾಗಿ ಸೊ ಅದನ್ನ ಹೇಳ್ಬಿಟ್ಟು ಈಗ ಮುಂದುವರ್ಸೋಣ ಇದನ್ನ. ಸಲಿ ಇಲ್ಲಿ ವಿಷ್ಣು ಸಹಸ್ರನಾಮ ತೊಳುವಾಗ ನಾ ಏನೋ ಭಗವಂತನ ಒಂದು ಪ್ರೇರಣೆ ಸಂಕಲ್ಪ ಮಾಡಿದ್ರೆ ಎಲ್ಲ ಮೂರು ಆಚಾರ್ಯರನ್ನ ಇಟ್ಕೊಂಡು ಇದರಲ್ಲಿ ಏನ್ ಹೇಳಿದ್ದಾರೆ, ಶಂಕರರು ನೇರವಾಗಿ ಮಾಡಿದ್ದಾರೆ. ಆಮೇಲೆ ಭಾಷ್ಯಕಾರರು ತಾವು ಪರಾಶರ ಭಟ್ರ ಮೂಲಕ ಅವ್ರಿಗೆ ಆಜ್ಞೆ ಕೊಟ್ಟು ಅವರ ಮೂಲಕ ಅವ್ರು ಇರುವಾಗಲೇ ಆಗಿದ್ದು ಅದನ್ನ ಮಾಡಿಸಿದ್ದಾರೆ. ಆಮೇಲೆ ಮಧ್ವಾಚಾರ್ಯರು ನಾನು ಕ್ಲಾಸ್ல இருக்கேன், அப்புறம் வார்த்தை சொல்றேன். ರಾಜು ಮಧ್ವಾಚಾರ್ಯರು ಅವರು ನೇರ ಮಾಡಲಿಲ್ಲ, ಸತ್ಯಸಂಧ ತೀರ್ಥರು ಅಂತ ಅವರ ಶಿಷ್ಯರೊಬ್ಬರು ಮಾಡಿದ್ದಾರೆ. ಅದರಲ್ಲಿ ಮಧ್ವ ಭಾಷೆಯಲ್ಲಿ ಪೀಠಿಕೆ ಅಷ್ಟಿಲ್ಲ. ಅದಲ್ದೇನೆ ಉತ್ತರ ಭಾರತದಲ್ಲಿ ಅಲ್ಲಿ ಒಬ್ಬ ಶುಕ ಮಹಾರಾಜ್ ಅಂತ ಅವರೊಂದು ತುಂಬಾ ಅದ್ಭುತವಾಗಿದೆ. ನಾನು ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡೆ. ಇದು ಕಡೆ ಏನಾಯ್ತು ಅಂದ್ರೆ ಎಲ್ಲ ನೋಡುವಾಗ ಈ ಜೇನುಗೂಡನ್ನ ಕೆಣಕದಾಗ ಆಗೋಯ್ತು. ಜೇನುಗೂಡನ್ನ ಕೆಣಕದ್ರಾಗ ಎಲ್ಲ ಮುತ್ಕೊಳ್ಳುತ್ತೋ ಎಲ್ಲೆಲ್ಲ ಅಷ್ಟಿದೆ. ಈಗ ಯಾವ್ದನ್ನ ತಗೊಳ್ಳೋದು ಅಂದ್ರೆ ಇದರಲ್ಲಿ ಏನು ಅಂದ್ರೆ ಎಲ್ಲವೂ ಸಹ ಅದು ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಸರಿ, ಎಲ್ಲನ್ನೂ ಹೇಳಿಕೊಂಡು ಹೋದ್ರೆ ತುಂಬಾ ಇದಾಗುತ್ತೆ. ಆದಷ್ಟು ಯಾಕಂದ್ರೆ ಸಾಧಾರಣವಾಗಿ ಬರೀ ವಿಶ್ವಾಯ ನಮಃ ಆಮೇಲೆ ಈ ತರ ಒಂದೊಂದು ಹೇಳ್ಕೊಂಡು ಹೋಗ್ಬಿಟ್ಟ ಅಂದ್ರೆ ವಿಶ್ವಮಂದಿರನೋ ವಿಷ್ಣು ಷಟ್ಕಾರ ಅನ್ನೋದು ಸಾಧಾರಣ ಅರ್ಥವನ್ನು ಹೇಳ್ಕೊಂಡು ಹೋಗ್ಬೋದು. ಅದಕ್ಕಿಂತ ಬೇರೆ ಬೇರೆಯವರು ಯಾವ ತರ ಅನುಭವಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಶಂಕರಾಚಾರ್ಯ ಇದರಲ್ಲಿ ಬಹಳ ಒಂದು ವಿಶೇಷ ಇದೆ. ಅವರು ಸರಸ್ವತಿ ಪೀಠಕ್ಕೆ ಹೋಗ್ತಾರೆ. ಸರಸ್ವತಿ ಅವ್ರು ಹೋಗೋ ಉದ್ದೇಶ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಮಾಡೋದಕ್ಕೆ. ಅವರು
ಅವರು ಸಂಕಲ್ಪ ಮಾಡ್ಕೊಳ್ತಾರೆ, ನಾನು ನನ್ನ ತನ್ಮತಾನುಸಾರೇಣ ಅಂದ್ಬಿಟ್ಟು ನನ್ನ ಮತಕ್ಕೆ ಅನುವಾಗಿ ಸೂತ್ರ ಭಾಷ್ಯಂ ವ್ಯಾಖ್ಯಾಸ್ಯ ಅಂತ ಅಂದ್ಬಿಟ್ಟು ಸೂತ್ರ ಭಾಷೆ ಮಾಡ್ತೀನಿ ಅಂತ ಹೇಳಿದ್ರು. ಭಾಷ್ಯಕಾರ ಹೇಳ್ಬೇಕಾದ್ರೆ ನಮ್ಮ ಆಚಾರ್ಯರು ಏನ್ ಮಾಡ್ತಾರ, ತನ್ಮತಾನುಸಾರೇಣ ಸೂತ್ರಾಕ್ಷರಾಣಿ ವ್ಯಾಖ್ಯಾಸ ಅಂತ ಹೇಳಿದ್ರು. ಅವ್ರು ಹೇಳಿದ್ದ ಅಕ್ಷರದ ಮಾಡ್ತೀನಿ ಅಂದ್ಬಿಟ್ಟು ಆವಾಗ ಮತದ ಬಗ್ಗೆ ಅನ್ಕೊಳ್ಳೋದಿಲ್ಲ. ಇವರು ಅದ್ವೈತದ ಪರವಾಗಿ ಮಾಡ್ತೀನಿ ಅಂತ ತಗೊಂಡ್ರು. ಹೋಗ್ತಾರೆ, ಹೋಗ್ಬಿಟ್ಟು ಅಲ್ಲಿ ತಮ್ಮ ಶಿಷ್ಯನ ಹೇಳ್ತಾರೆ, ಹೋಗಿ ಅಲ್ಲಿ ದೊಡ್ಡ ಅದು ಈಗೆಲ್ಲ ಹಾಳಾಗೆಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅದು ಸರಸ್ವತಿ ಪೀಠ ಅನ್ನೋದು ಎಲ್ಲರಿಗೂ ಅದು ಯಾರ್ಯಾರು ಏನೇನೋ ಒಂದು ಗ್ರಂಥವನ್ನು ರಚನೆ ಮಾಡಿದ್ರು ಅಲ್ಲಿ ಹೋಗಿ ಒಂದು ಪ್ರತಿಯನ್ನ ಆಗೆಲ್ಲ ಕೈಯಲ್ಲಿ ಬರೀತಿರಲ್ಲ, ಪಾಪ ಓಲೆಗರಿಯಲ್ಲಿ ಬರ್ತಿದ್ರಲ್ಲ, ಆ ಓಲೆಗರಿಯೆಲ್ಲ ತಗೊಂಡು ಸರಸ್ವತಿ ಸಮರ್ಪಣೆ ಮಾಡ್ತಾ ಇದ್ರು. ಅದು ಸರಸ್ವತಿ ಅಲ್ಲಿಟ್ಟು ಬಂದ ಅಂದ್ರೆ ಅದ್ರ ಬೆಳಗ್ಗೆ ಅದ್ರ ಮೇಲೆ ಅಕ್ಷತೆಗಳು ಅದು ಇದು ಇದ್ದಂತ ಅಂದ್ರೆ ಹೂವು ಅಕ್ಷತೆ ಇದ್ರೆ ಅದರಲ್ಲಿ ಸರಸ್ವತಿ ಅಭಿಪ್ರಾಯ ಇದೆ, ಇದು ಒಪ್ಪಿದಾಳೆ ಅನ್ಬಿಟ್ಟು ಅಂತ. ಹಾಗಾಗಿ ಒಂದ್ ವೇಳೆ ಆಗಿಲ್ಲದೆ ಅಂದ್ರೆ ಆ ದೋಷ ಇದೆ ಅಂತ ಮತ್ತೆ ಅದನ್ನ ಮಾಡ್ತಾ ಇದ್ರು. ಹಾಗೆ ಒಂದೊಂದು ಪ್ರತಿ ಎಲ್ಲ ಅವರಲ್ಲಿ ಇತ್ತು. ಎಲ್ಲೆಲ್ಲಿ ಯಾವ ಗ್ರಂಥಗಳಾಗುತ್ತೋ ಬರೀ ನಾವು ವೇದಾಂತ ಗ್ರಂಥಗಳೇ ಅಲ್ಲ, ಇತರ ಗ್ರಂಥಗಳು ಸಹ ಅಲ್ಲಿ ಹೋಗ್ತಾ ಇತ್ತು. ಸರಸ್ವತಿ ಗ್ರಂಥಲ್ಲಿ ಇತ್ತು, ತುಂಬಾ ಇತ್ತು. ಅವಾಗ ಎಲ್ಲಿ ಹೋಗಿದೆ, ಇವ್ರು ಹೋಗಿ ಅಲ್ಲಿ ಬ್ರಹ್ಮಸೂತ್ರವನ್ನ ಅವರು ಬರೆದಿದ್ದಂತ ವೇದವ್ಯಾಸರ ಮೂಲದಲ್ಲಿರುತ್ತೆ. ಶಿಷ್ಯರಿಗೆ ಹೇಳ್ತಾರೆ ತಗೊಂಡ್ ಬಾ ಅಂತ ಹೇಳ್ತಾರೆ. ಅವನು ಹೋಗ್ತಾನೆ, ಹುಡುಕಿ ತಗೊಂಡ್ಬರ್ತಾನೆ. ಅಲ್ಲಿ ರಾಜನ ಅನುಮತಿ ತಗೊಂಡು ಇದೆಲ್ಲ ಮಾಡ್ತಾರೆ, ತಗೊಂಡ್ಬಂದು ನೋಡುವಾಗ ವಿಷ್ಣು ಸಹಸ್ರನಾಮ ಇರುತ್ತೆ. ಏನೋ ನಾನು ನಿನ್ಗೆ ಬ್ರಹ್ಮಸೂತ್ರ ತಗೊಂಬ ಅಂದ್ರೆ ವಿಷ್ಣು ಸಹಸ್ರನಾಮ ತಂದಿದೆಯಲ್ಲ ಅಂತ. ಇಲ್ಲ ಗುರುಗಳೇ, ನಾನು ವಿಷ್ಣು ಸಹಸ್ರನಾಮ ತಂದಲ್ಲ. ನೋಡೋ ನೀವು ಇದು ಬ್ರಹ್ಮಸೂತ್ರ ತಂದಲ್ಲ, ಎಲ್ಲ ನೋಡೋ ವಿಷ್ಣು ಸಹಸ್ರನಾಮ. ಸರಿ, ತಗೊಂಡೋಗಿ ಮತ್ತೆ ತಗೊಂಬ ಅಂತಾರೆ. ಮತ್ತೆ ಹೋಗಿ ತಗೊಂಡ್ಬರ್ತಾನೆ. ಆದ್ರೂ ಸಹ ಅದು ಆಗಿರುತ್ತೆ. ಸ್ವಲ್ಪ ಅವ್ರಿಗೆ ಇದಾಗುತ್ತೆ, ಏನಿದು ನಿನಗೆ ಅಷ್ಟು ಗೊತ್ತಾಗಲ್ವಾ, ವಿಷ್ಣು ಸಹಸ್ರನಾಮಕ್ಕೂ ಬ್ರಹ್ಮಸೂತ್ರಕ್ಕೂ ಗೊತ್ತಾಗಲ್ವಾ ನಿನಗೆ, ಅಷ್ಟು ಇದಾಗುತ್ತೆ. ಇಲ್ಲ ಗುರುಗಳೇ, ನಾನು ಅದೇ ತಾವೇ ಹೋಗಿ ನೋಡಿ ತಗೊಂಡ್ಬಿಡ್ತಾರೆ. ತಗೊಂಬಂದು ಇಟ್ಕೊಂಡು ಕೂತ್ಕೊಂಡು ತೆಗೆದು ನೋಡಿದ್ರೆ ಅದು ವಿಷ್ಣು ಸಹಸ್ರನಾಮ ಆಗಿರುತ್ತೆ. ಆಗ ಅವ್ರಿಗೆ ಹೊಡೆಯುತ್ತೆ, ಇದು ಭಗವಂತನ ಒಂದು ಇದು ಅನುಶಾಸನೆ. ಏನಂದ್ರೆ ನೀನು ಬ್ರಹ್ಮಸೂತ್ರಕ್ಕೆ ಬರೆಯೋಕ್ ಮುಂಚೆ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡೋದನ್ನ ಅದಕ್ಕೆ ಹಾಗೆ ಇಲ್ಲಿ ಅವ್ರಿಗೆ ಆಮೇಲೆ ಅವ್ರಿಗೆ ಅದು ಅಭಿಪ್ರಾಯವೇ ಇರಲ್ಲ. ಅದಕ್ಕೆ ಅಭಿಪ್ರಾಯವೇ ಇರೋದಿಲ್ಲ. ಅವರು ಅದನ್ನ ಆಮೇಲೆ ವಿಷ್ಣು ಸಹಸ್ರನಾಮಕ್ಕೆ ಭಾಷೆ ತುಂಬಾ ಚೆನ್ನಾಗಿದೆ. ಅದು ನಮ್ಮ ಇದರಲ್ಲಿ ನೋಡ್ಕೊಳ್ಳೋಣ ಅದನ್ನು ಸಹ. ಅದು ಮುಖ್ಯವಾದದ್ದು. ಅದು ಈಗ ನಮಗೆ ಕೇಂದ್ರ ಬಿಂದು ಬಂದು ಭಗವದ್ಗುಣ ದರ್ಪಣ ಅಂತ ಪರಾಶರ ಭಟ್ರು ಬರೆದಿದ್ದು. ಅಂದ್ರೆ ಎಲ್ಲ ನಾಮಕ್ಕೂ ಪ್ರಾಶಸ್ತ್ಯವನ್ನ ಎಲ್ಲ ಹೇಳಿದ್ದಾರೆ. ಇಲ್ಲಿ ಇವರು ಮುಖ್ಯವಾಗಿ ಪರಾಶರ ಭಟ್ರು ಎಲ್ಲ ನಾಮವು ಗುಣವನ್ನೇ ನಿರ್ದೇಶಿಸುತ್ತೆ. ಗುಣಕ್ಕೆ ಕನ್ನಡಿಯಾಗಿದೆ, ಭಗವಂತನ ಗುಣಕ್ಕೆ ಇದು ಕನ್ನಡಿಯಾಗಿದೆ ಅಂದ್ಬಿಟ್ಟು ಭಗವದ್ಗುಣ ದರ್ಪಣ ಅಂತ ಹೆಸರಿಟ್ಟು. ಆಮೇಲೆ ಅವರು ಮದ್ದೂರದು ಒಂದು ಭಾಷೆ ಇದೆ. ಮತ್ತೆ ನಿಂಬಾರ್ಕರ ಮತ, ಅವರು ದ್ವೈತಾದ್ವೈತ ಅವರದ್ದು ಅದು ಹೆಚ್ಚು ಕಡಿಮೆ ನಮ್ಮ ವಿಶಿಷ್ಟಾದ್ವೈತದಲ್ಲೂ ಬರುತ್ತೆ, ಸ್ವಲ್ಪ ಬರುತ್ತೆ. ದ್ವೈತಾದ್ವೈತವನ್ನು ಒಪ್ಪೋದಿಲ್ಲ. ಆದ್ರೆ ಪ್ರಧಾನವಾಗಿ ಅವರು ವಿಷ್ಣು ಯಾರ ನೋಡಿದ್ರು ಇಬ್ರು ಒಂದೇ ನಮ್ಮನೆ ಅವ್ರ ಮನೆ ಇಷ್ಟು ದೂರ ಅಷ್ಟೇ. ಎಷ್ಟು ದೂರ ಅಂದ್ರೆ ಎದುರುಗಡೆ ಮನೆ ಇತ್ತು. ಅಲ್ಲಿ ನೋಡಿದ್ರೆ ಯಾರು ಕೇಳ್ತಾ ಇದ್ದಾಗೂ ಇಲ್ಲ. ಕೇಳ್ತಾ ಇದ್ದ ಯಾತಕ್ಕೆ ಲಾಗಿನ್ ಮಾಡ್ಕೊಳ್ತೀರಾ ಅಂತ ಗೊತ್ತಿಲ್ಲ. ಬೇರೆ ಕೆಲಸ ಇದ್ರೆ ಲಾಗಿನ್ ಮಾಡ್ಕೊ ಆಮೇಲೆ ಕೇಳ್ಕೊತೀರಂತೆ. ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ನಮಗೆ ಫ್ಲೋನು ಕಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬೇರೆ ಕೆಲಸಗಳಿದ್ದ ಅಂದ್ರೆ ಪರವಾಗಿಲ್ಲ, ಕೇಳ್ಕೊಳ್ಳಿ, ಆಮೇಲೆ ಕೇಳ್ಕೊಳ್ಳಿ, ಪರವಾಗಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಸ್ವಲ್ಪ ಕ್ಲಾಸ್ ಬಂದು ಆನ್ ಮಾಡಿಟ್ಟು ನಿಮ್ಮ ಕೆಲಸಗಳು ಮಾಡ್ಕೊಂಡಿದ್ದಾರೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ನೋಡಿ, ಈಗ 5 ನಿಮಿಷ ಹೋಯ್ತು, ನಾನು ಏನು ಹೇಳ್ತು ಅಂತೆಲ್ಲ ಹೋಯ್ತು. ಹಾಗಾಗಿ ಆವಾಗ ಮೊದಲು ಅಲ್ಲಿಂದ ಶುರು ಆಯ್ತು. ತುಂಬಾ ಅದ್ಭುತವಾಗಿ ಶಂಕರಾಚಾರ್ಯರು ಭಾಷ್ಯವನ್ನು ಶುರು ಮಾಡ್ತಾರೆ, ಅವ್ರು ಬರೀತಾರೆ. ನಮಗೆ ಪರಾಶರ ಭಟ್ಟ ಭಗವದ್ಗುಣ ದರ್ಪಣ ಮುಖ್ಯವಾಗಿ ಇಟ್ಟುಕೊಂಡು ಇತರ ಇದನ್ನು ಸಹ ಯಾರ್ಯಾರೇನು ಹೇಳೋದು ತಿಳ್ಕೊಳ್ಳೋಣ. ಯಾಕಂದ್ರೆ ವಿಷಯವನ್ನು ತಿಳ್ಕೊಳ್ಳೋದ್ರಲ್ಲಿ ಎಲ್ಲರೂ ಹೇಳೋದು ಒಂದು ಬಹಳ ವಿಶೇಷವಾದ, ಶಂಕರರಲ್ಲಿ ಕೆಲವು ಹೊಸ ವಿಷಯಗಳಿದೆ, ಪರಾಶರ ಭಟ್ರು ಹೇಳದೇ ಇರೋಂಥ ಹೊಸ ವಿಷಯಗಳಿದೆ. ಅದೇ ತರ ಮಧ್ವ ಭಾಷೆದಲ್ಲೂ ಸಹ ಕೆಲವು ಹೊಸ ವಿಷಯಗಳಿದೆ. ಅದರಲ್ಲಿ ಕೆಲವು ವ್ಯಾಖ್ಯಾನವನ್ನು ಮಾಡ್ಬೇಕಾದ್ರೆ ಅವರು ಮಧ್ವಾಚಾರ್ಯರು
ಪದಗಳನ್ನ ಅರ್ಥೈಸಲು ಬಹಳ ಅವರು ಬಹಳ ಅಂದ್ರೆ ಅವ್ರು ಮಾಡದೇ ಇದ್ರು ಸಹ ಅವರಿಂದ ಕೇಳ್ಕೊಂಡು ಅವರ ಶಿಷ್ಯ ಪರಂಪರೆ ಬಂದಿದ್ದದು. ಬಹಳ ಅದ್ಭುತವಾಗಿ ಅವರು ಉಪನಿಷತ್ತಲ್ಲೂ ಅಷ್ಟೇ ಊಹಿಸಕ್ ಸಾಧ್ಯವಿಲ್ಲ ಅಂತಹ ಅದ್ಭುತವಾಗಿ ಆ ಪದಗಳನ್ನ ಅದಕ್ಕೆ ನಿರ್ವೃತ್ತಿ ತೆಗೆದು ತೋರಿಸ್ತಾರೆ ಅವರು. ಅಂದ್ರೆ ಅವ್ರು ಎಲ್ಲರೂ ವಿಷ್ಣು ಪರವಾಗಿರುತ್ತೆ. ಈ ನಿಂಬಾರ್ಕರ್ ಅಂತ ಹೇಳಿದ್ನಲ್ಲ, ಅವರು ಸಹ ವೈಷ್ಣವರೇ, ವಿಷ್ಣು ಪರವೇ, ಆದರೆ ಸ್ವಲ್ಪ ಅವರು ಅದ್ವೈತವನ್ನು ತೋಳ್ತಾರೆ. ಅವರು ದ್ವೈತ ಅಂದ್ಬಿಟ್ಟು ಅವ್ರದ್ದು ಆ ಸಿದ್ಧಾಂತ ಅದು. ಈಗಲೂ ನಿಂಬಾರ್ಕರ್ ತುಂಬಾ ಅವರು ಇದ್ದಾರೆ. ಅವರ ಇದಕ್ಕೆ ಸೇರಿದಂತ ಇದು ಇದೆ, ಅದನ್ನು ಸಹ ತಗೊಂಡು ಎಲ್ಲ ಆಮೇಲೆ ಡೌನ್ಲೋಡ್ ಮಾಡ್ಕೊಂಡು ನಾನು ಎಲ್ಲ ಜೆರಾಕ್ಸ್ ಮಾಡಿ ಕಾಪಿ ತಗೊಂಡೆ ಅದನ್ನ. ಅದೇ ನೋಡುವಾಗ ಕಡೆ ಹೇಳಿದ್ನಲ್ಲ, ಜೇನು ಗೂಡಿಗೆ ಕೈ ಇಟ್ಟಂಗೆ ಆಗೋಯ್ತದೋ ಅಷ್ಟು ಎಲ್ಲ ಮುಖ್ಯ ಹಾಕೊಳ್ತಾ ಇದ್ದೆ, ಯಾವ್ದನ್ನ ಹೇಳೋದು ಯಾವ್ದು ಬಿಡೋದು ಅಂತ. ತುಂಬಾ ಅದ್ಭುತವಾಗಿದೆ. ಎಷ್ಟಾಗುತ್ತೋ ಅದು ನೋಡೋಣ. ಈಗ ಇವತ್ತು ಹೆಚ್ಚುಕೊಂಡು ಪೀಠಿಕೆನೆ ಮುಗಿಯುತ್ತೆ. ಇದಕ್ಕೆ ಬರೋದಕ್ಕೆ ಮುಂಚೆ ಈ ಪೀಠಿಕೆ ನೋಡ್ದ ಅಂದ್ರೆ ಈ ವಿಷ್ಣು ಸಹಸ್ರನಾಮ ಬರೋದಕ್ಕೆ ಮುಂಚೆ ಅವರು ಹೇಳ್ತಾರಲ್ಲ, ಶುತ್ವಾಧರ್ಮೇನ ಅಶೇಷೇಣ ಪಾವನಾನಿ ಸರ್ವಶಃ ಯುಧಿಷ್ಠಿರಂ ಶಾಂತನ್ವಂ ಪುನರೇವ ಅಭ್ಯಭಾಷತ. ಅಂದ್ರೆ ಮತ್ತೆ ಪುನರೇವ ಅಂದ್ರೆ ಅಂದ್ರೆ ಮೊದಲು ಕೇಳಿರ್ಬೇಕಲ್ಲ ಅನ್ನುವಾಗ ಆವಾಗ ಪೂರ್ಣವಾಗಿ ಅನುಶಾಸನ ಪರ್ವ, ಶಾಂತಿ ಪರ್ವ ಎಲ್ಲರಲ್ಲೂ ಸಹ ಅವ್ರಿಗೆ ಅವರು ಯಾವಾಗ ಶರಶೆ ಹೋಗ್ತಾರೋ ಅವರು ಆಗ ಕೃಷ್ಣ ಕರೀತಾನೆ ಅವ್ರನ್ನ. ವೇದವ್ಯಾಸರು ಹೇಳ್ತಾರೆ, ಕೃಷ್ಣ ಕರೀತಾನೆ, ವೇದವ್ಯಾಸರು ಹೇಳ್ತಾರೆ, ಇವರು ಯುಧಿಷ್ಠಿರ ನಿಧಿ, ಅದು ಜ್ಞಾನ ನಿಧಿ ಈಗ ಶಯ್ಯನಲ್ಲಿದೆ. ಆ ದೀಪ ಅದು ಆರೋಗೋದಕ್ಕೆ ಮುಂಚೆ ನೀನು ಇವನೇ ಧರ್ಮಪುತ್ರ, ಇವನು ಯಮಧರ್ಮರಾಯನ ಪುತ್ರ, ಧರ್ಮಪುತ್ರನೇ ಇವನು, ಧರ್ಮದ ವಿಷಯವಾಗಿ ತಿಳ್ಕೊ ಅಂದ್ಬಿಟ್ಟು ಹೇಳ್ತಾರೆ. ಆಗ ಹೋಗಿ ಅವನು ಹೋಗ್ತಾನೆ. ಅವನು ಹೋಗುವಾಗ ಯುಧಿಷ್ಠಿರ ಒಬ್ಬನೇ ಅಲ್ಲ, ಇವನು ಸಹ ಧೃತರಾಷ್ಟ್ರ ಸಹ ಇರ್ತಾನೆ, ಅವನು ಕೂತಿರ್ತಾನೆ. ಆಗ ಇವರು ಎಲ್ಲವನ್ನೂ ಹೇಳ್ಕೊಂಬರುವಾಗ ಮೊದಲು ಅವ್ರು ಹೇಳೋದಾದ್ರೆ ಇದು ಹೇಳ್ತಾರೆ, ನೋಡು ಇದನ್ನ ತುಂಬಾ ದುಃಖವಾಗಿರ್ತಾನೆ ಅವನು. ಹೇಗೆ ಅರ್ಜುನ ದುಃಖ ಪಟ್ಟನೋ ಯುದ್ಧ ಮಾಡೋದಕ್ಕೆ, ಆತರ ನಾನು ಪಟ್ಟವನ್ನ ತಗೊಳ್ಳೋದಿಲ್ಲ, ಇಷ್ಟೆಲ್ಲ ನನಗೆ ಪಟ್ಟ ತಗೊಳ್ಳೋದಿಲ್ಲ ಅಂತ ಇರುವಾಗ ಆಗ ಅವ್ರು ಹೇಳ್ಕೊಂಡ್ಬರ್ತಾರೆ. ಅವಾಗ ಒಬ್ಬ ಕ್ಷತ್ರಿಯನಾದವನು ರಾಜಧರ್ಮ ಮೊದಲು ಅಂತ ಹೇಳಿ ಮೊದಲು ರಾಜ್ಯದಲ್ಲಿ ಆವಾಗ ಅವ್ರು ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಈ ಅಲ್ಲಿ ಧೃತರಾಷ್ಟ್ರಿಗೆ ಹೇಳ್ತಾನೆ, ಈ 4 ಜನದಿಂದ ಇದು ಹಾಳಾಯ್ತು, ಕುರುವಂಶ ಹಾಳಾಯ್ತು. ಮುಖ್ಯವಾಗಿ ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತೆ ಶಕುನಿ, 4 ದುಷ್ಟ ಚತುಷ್ಟಯರು. ನಾವು ಕರ್ಣನೆಲ್ಲ ತುಂಬಾ ಹೊಗಳ್ತೀವಲ್ಲ ನಾವು, ಅದು ನಮ್ಮ ನಾರಾಯಣಾಚಾರ್ಯರು ಅವ್ರಿಗೆ ಕೇಳ್ಬೇಕು, ನೀವು ಹೇಳ್ತಾರೆ. ಅದು ನಮ್ ಕೆಲವರೆಲ್ಲ ಸ್ವಲ್ಪ ಅವನಲ್ಲಿರೋ ಒಂದು ದಾನಗುಣನ ತುಂಬಾ ಇದನ್ನೆಲ್ಲ ಮಾಡಿ ತುಂಬಾ ಹಾಗೆ ಎಲ್ಲ ಮಾಡಿ ಅವನ್ನ ತುಂಬಾ ಮಾಡ್ತಾರೆ. ಅವನು ದುರ್ಯೋಧನ ಕೆಟ್ಟ ಕೆಲಸ ಮಾಡೋದಕ್ಕೆ ಹೆಚ್ಚು ಪ್ರೇರಣೆ ಕೊಡೋದು ಕರ್ಣನೇ. ಅಭಿಮನ್ಯುವನ್ನ ಹಿಂದಿಂದ ಹೊಡೆದಿದ್ದು ಅವನೇ. ಅವನಿಗೆ ಇವಳಿಗೆ ದ್ರೌಪದಿಯನ್ನ ಸೀರೆ ಎಣಿ ಅಂತ ಅವನಿಗೆ ಅಭಿಪ್ರಾಯವೇ ಇರಲ್ಲ ಅವನಿಗೆ, ಯಾರಿಗೆ, ದುರ್ಯೋಧನನ್ಗೆ. ಕೊಟ್ಟಿದ್ದ ಇವನೇ ಕರ್ಣನೇ. ಕರ್ಣ ಏನು ಸಾಧಾರಣ, ಅವನು ಕರ್ಣನ್ನ ಎಲ್ಲರೂ ಮಾಡ್ತಾರೆ, ಅವನ ದೊಡ್ಡ ಮಾಡಿ ಹೊಗಳಿ ಮಾಡ್ತಾರೆ. ಕೆಲವು ಅವನ ಹತ್ರ ಒಳ್ಳೆ ಗುಣಗಳಿದ್ದಿರ್ಬೋದು, ಆದ್ರೆ ತುಂಬಾ ಕೆಟ್ಟ ಗುಣಗಳೆಲ್ಲ ಇತ್ತು ಅವ್ರ ಜೊತೆ. ಇವರು ಹೇಳ್ತಾರೆ, ಭೀಷ್ಮರು ಹೇಳ್ತಾರೆ, ಈ 4 ಜನದಿಂದಾನೇ ಕುರು ವಂಶವೂ ಹಾಳಾಯ್ತು, ಎಲ್ಲವೂ ಹಾಳಾಯ್ತು ಅಂದ್ಬಿಟ್ಟು. ಅಲ್ಲೇ ಎದುರಿಗೆ ಕೂತಿರ್ತಾನೆ ಧೃತರಾಷ್ಟ್ರ. ಅವನೇನ್ ತಾತನ ಏನ್ ಹೇಳಕ್ಕಾಗುತ್ತೆ, ಅವನು ಸ್ವಲ್ಪ ವ್ಯಾಮೋಹದಲ್ಲಿ ಇತ್ತಲ್ಲ, ಇದೆಲ್ಲ ಕೇಳಿದ್ಮೇಲೆ ವ್ಯಾಮೋಹ ಹೋಗುತ್ತೆ ಅವನಿಗೆ. ಅಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ. ಇಲ್ಲವೇ ಹೇಳುವಾಗ ಅವನಿಗೆ ಬಂದು ಕೃಷ್ಣ ಮಹತ್ವವನ್ನು ಹೇಳ್ತಾರೆ. ಏನ್ ಆಶ್ಚರ್ಯ ಅಂದ್ರೆ, ಇಲ್ಲಿ ಪುನರೇವಾಭ್ಯ ಭಾಷತೆ ಹೇಳ್ಬೇಕಾದ್ರೆ ಸಾಧಾರಣವಾಗಿ ಎಲ್ಲಾ ಧರ್ಮವನ್ನು ಹೇಳ್ತಾರೆ. ಏನೇನು ಬರುತ್ತೆ ಅಂದ್ರೆ ಅದನ್ನ ಹೇಳ್ತಾ ಇದ್ದಯ್ಯೋ ಅದನ್ನೇ ಹೇಳಸುತ್ತೆ. ಯಾವ್ದು ಹೇಳ್ತೀರಾ? ಶಾಂತಿ ಪರ್ವದಲ್ಲಿ ಅಷ್ಟಿದೆ. ಅನುಶಾಸನ ಹೆಸರಿಗೆ ಅನುಶಾಸನ ಪರ್ವ ಅಂತ ಅವನಿಗೆ ಅನುಶಾಸನ ಮಾಡೋದು, ಅವನಿಗೆ ಎಲ್ಲವನ್ನೂ ಕೊಡೋದು ಜ್ಞಾನ. ಎಂತೆಂತ ವಿಷಯ, ಒಂದು ವಿಷಯ ಬಿಟ್ಟಿಲ್ಲ ಅವರದ್ರಲ್ಲಿ. ರಾಜಧರ್ಮ, ಮನುಷ್ಯ ಧರ್ಮ, ಸ್ತ್ರೀ ಧರ್ಮ. ಆ ಸ್ತ್ರೀ ಧರ್ಮ ಅದು ಬೇರೆಯವ್ರು ಹೇಳೋದನ್ನ ಹಾಗೆ ಹೇಳ್ತಾರೆ ಅವರು, ತಾವಾಗಿ ಹೇಳೋದಲ್ಲ. ಈ ಸ್ತ್ರೀ ಧರ್ಮವನ್ನ ಪಾರ್ವತಿ ಹೇಳೋದು, ಅದನ್ನ ಹಾಗೆ ಪಾರ್ವತಿ ಹೇಳಿದ್ದು. ಶಂಕರ ಪಾರ್ವತಿ ಸಂವಾದ, ಶಂಕರ ನಾರದರ ಸಂವಾದ, ಗಂಗೆ ಪಾರ್ವತಿಯ ಸಂವಾದ, ಆ ಸಂವಾದದ ಮೂಲಕ ಎಲ್ಲವನ್ನೂ ಹೇಳ್ಕೊಂಡು ಬರ್ತಾರೆ. ಆ ಸ್ತ್ರೀ ಧರ್ಮ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಹೇಳೋಣ ಅದನ್ನ ಅದರ ಮೂಲಕ ಎಲ್ಲ ಹೇಳಿ. ಆಮೇಲೆ ಶ್ರಾದ್ದದ ವಿಷಯ, ಯಾರಿಗೆ ಶ್ರಾದ್ದರಿಗೆ ನಿಮಂತ್ರಣ ಹೇಳ್ಬೇಕು, ಅವರ ಲಕ್ಷಣ ಒಂದನ್ನು ಬಿಟ್ಟಿಲ್ಲ ಅವರು. ಮತ್ತೆ ಆಮೇಲೆ ಒಬ್ಬ ರಾಜನಾದವನ ಕರ್ತವ್ಯ ಏನೋ, ಒಂದು ರಾಜಸೂಯಾಗ ಮಾಡಿ ಚಕ್ರಾಧಿಪತ್ಯ ತಗೊಳ್ಳೋದು ಒಬ್ಬ ರಾಜನಾದ ಕರ್ತವ್ಯ, ಪ್ರಜೆಗಳನ್ನು ಹೇಗೆ ಪಾಲಿಸ್ಬೇಕು, ಮತ್ತೆ ಶತ್ರುಗಳನ್ನ ಹೇಗೆ ಮಾಡ್ಕೋಬೇಕು, ಅವ್ರನ್ನ ಹದ್ಬಸ್ತಲ್ಲಿ ಇಡಬೇಕು,
ಎಲ್ಲವನ್ನು ರಾಜನೀತಿ ಮತ್ತೆ ರಾಜಧರ್ಮ, ಅಣ್ಣನಾದವನು ಇವನು ಚಕ್ರವರ್ತಿ ತಮ್ಮಂದ್ರನ್ನ ಪ್ರಜೆಗಳ ತರ ತನ್ನ ಮಕ್ಕಳನ್ನ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು, ಎಲ್ಲವನ್ನೂ ಹೇಳ್ಕೊಂಡು ಬರ್ತಾರೆ. ತುಂಬಾ ಅದ್ಭುತವಾಗಿದೆ ಅದು. ಅದೆಲ್ಲ ಆದ್ಮೇಲೆ ಇವನು ಅನೇಕ ಪ್ರಶ್ನೆ ಧರ್ಮ ಪ್ರಶ್ನೆ ಕೇಳ್ತಾನೆ ಬರ್ತಾನೆ. ಅದಕ್ಕೆ ಎಲ್ಲಾನು ಕೇಳ್ತಾನೆ. ಇದನ್ನ ಏನ್ ಮಾಡ್ಬೇಕು, ಆ ಧರ್ಮ ಅಂದ್ರೇನು, ಆಪದ್ಧರ್ಮ ಅಂದ್ರೇನು, ನಾವ್ ಹೇಳ್ತಲ್ಲ. ಆವಾಗ ಅವ್ರು ಹೇಳ್ತಾರೆ, ನಾವು ನಿಮ್ಗೆ ತಿರುಪ ಹೇಳ್ತೀವಲ್ಲ, ಅವಾಗ ಹೇಳ್ತಾರೆ, ಒಂದು ಸಾಮಾನ್ಯ ಧರ್ಮ, ಇನ್ನೊಂದು ವಿಶೇಷ ಧರ್ಮ, ಇನ್ನೊಂದು ಆಪದ್ಧರ್ಮ, ಎಲ್ಲವನ್ನೂ ಹೇಳ್ಕೊಂಡ್ ಬರ್ತಾರೆ. ಯಾವುದು ಸಾಮಾನ್ಯ ಧರ್ಮ, ಎಲ್ಲರಿಗೂ ವರ್ಣಾಶ್ರಮ ಧರ್ಮ ಹೇಳ್ಕೊ ಬರ್ತಾರೆ. ಇದು ಸಾಮಾನ್ಯ ಧರ್ಮ, ಎಲ್ಲರೂ ಮಾಡ್ಬೇಕಾಗಿದ್ದು. ಆ ವಿಶೇಷ ಧರ್ಮ ಅದನ್ನ ಯಾರ್ಯಾರಿಗೆ ಯಾವ್ಯಾವದಕ್ಕೆ ವಿಶೇಷ ಧರ್ಮ, ಯಾರಿಗೆ ಏನು, ಬ್ರಾಹ್ಮಣರಿಗೆ ಏನು ವಿಶೇಷ ಧರ್ಮ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಎಲ್ಲರಿಗೂ ವಿಶೇಷ ಧರ್ಮ ಹೇಳ್ಕೊಂಡ್ ಬರ್ತಾರೆ. ಆಪದ್ ಧರ್ಮವನ್ನು ಹೇಳ್ಕೊಂಡ್ ಬರ್ತಾರೆ. ಆಮೇಲೆ ಒಂದೊಂದು ಆಪತ್ ಕಾಲದಲ್ಲಿ ಯಾವ ತರ ನೋಡ್ಕೋಬೇಕು, ಯಾವ ತರ ಏನ್ ಮಾಡ್ಬೇಕು ಅಂತ ಎಲ್ಲವನ್ನೂ ಸಹ ಅಂದ್ರೆ ಅವರಿಗೆ ವೈದವ್ಯಾಸರು ಬಂದು ಅವರಿಗೆ ಆಯಾಸ ಆಗದೆ ಭಗವಂತನ ಕೃಷ್ಣ ಇದರ ಮೇಲೆಗೆ ಅವರಿಗೆ ಕೊಡ್ತಾರೆ. ಅವರಿಗೆ ಯಾವ ಆಯಾಸವೂ ಆಗೋದಿಲ್ಲ, ನಾನು ಮೊದಲಿಗಿಂತ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅವರು. ಆಗ ಅವ್ರಿಗೆ ಒಂದು ಮಾತು ನೀರಿಗೆ ಭಗವಂತನೇ ಇದು ಮಾಡ್ತಾನೆ, ಅವ್ರ ಆಯಾಸನು ಪರಿಹಾರ ಮಾಡ್ತಾನೆ, ಯಾವ ಆಯಾಸವೂ ಆಗೋದಿಲ್ಲ ಅವರಿಗೆ. ಇಷ್ಟೆಲ್ಲ ಹೇಳ್ತಾರಲ್ಲ ಹೇಗೆ ಅನ್ನುವಾಗ ಅದಕ್ಕೆ ಭಗವಂತ ನಿವಾರಣೆ ಮಾಡ್ತಾನೆ. ಆಗ ಧರ್ಮರಾಜನ ಕಳಿಸ್ತಾರೆ, ಹೋಗು ಜ್ಞಾನ ನಿಧಿ ಹೋಗ್ತಾ ಇದೆ ಅಂದ್ಬಿಟ್ಟು. ಆಗ ಎಲ್ಲವನ್ನೂ ಕೇಳ್ತಾನೆ. ಎಲ್ಲವನ್ನೂ ಕೇಳ್ಕೊಂಡು ಬರ್ಬೇಕಾದ್ರೆ ತುಂಬಾ ಅದ್ಭುತವಾಗಿದೆ. ಆಗ ಅವರಲ್ಲಿ ಮೋಕ್ಷ ಧರ್ಮವನ್ನು ಹೇಳ್ತಾರೆ. ಇದು ಅಂದ್ರೆ ಹೇಗೆ ನಾವು ವೇದದಲ್ಲಿ ಮೀಮಾಂಸಾ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಮಾಡ್ಕೊಂಡು, ನಮ್ದು ಒಂದೇ ಶಾಸ್ತ್ರವಾದ್ರೂ ಪೂರ್ವ ಮೀಮಾಂಸೆಲ್ಲವೇ ಯಜ್ಞ ಯಗಾದಿಗಳು, ಯಾವ ಇದನ್ನ ಮಾಡ್ಬೇಕು, ಯಾವ ಇದನ್ನ ಆದರ್ಶ ಪೂರ್ಣಮಾಸಾದಿಗಳು, ಏನ್ ಮಾಡಿದ್ರೆ ಏನ್ ಫಲ ಎಲ್ಲವನ್ನು ಹೇಳಿ, ಇವೆಲ್ಲ ಅಲ್ಪವಾಗಿರುವಂತಹದ್ದು, ಅಂದ್ರೆ ಅಲ್ಪ ಫಲವನ್ನು ಕೊಡುವಂತಹದ್ದು. ಸ್ವರ್ಗ ಇದೆಲ್ಲ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅಲ್ಲಿವರೆಗೂ ಅದ ಮೇಲೆ ಏನು ಬರೋದಿಲ್ಲ. ಇನ್ನು ಉಪನಿಷತ್ತು ಏನ್ ಮಾಡುತ್ತೆ, ಅದು ಬ್ರಹ್ಮಕಾಂಡ ಅಂದ್ಬಿಟ್ಟು ಪರಮಾತ್ಮನ್ನ ಪಡ್ಕೊಳ್ಳೋದೇ ಅತ್ಯಂತ ಅದು ಮೋಕ್ಷದನ್ನು ಹೇಳ್ಕೊಂಡ್ ಬರ್ತಾರೆ. ಎಲ್ಲವನ್ನು ಹೇಳಿ ನೀನು ಕೃಷ್ಣನೇ ಪರಮ. ಅದು ಆ ಶ್ಲೋಕಗಳೆಲ್ಲ ಓದ್ಬೇಕು ಅಂತ ಆಸೆ ಆಗುತ್ತೆ. ವಿಸ್ತಾರ ಭಯದಿಂದ ತುಂಬಾ ಮಹಾಭಾರತ ಪುಸ್ತಕವನ್ನು ಇಟ್ಕೊಂಡಿದ್ದೀನಿ. ಅದ್ಭುತವಾಗಿ ಕಡೆಗೆ ಅವ್ರು ಹೇಳ್ತಾರೆ, ಕೃಷ್ಣಂ ಧರ್ಮಂ ಸನಾತನಂ ಅಂದ್ಬಿಟ್ಟು ಅವ್ರು ಹೇಳ್ಕೊಂಡು ಕಡೆಗೆ ಅವ್ರು ಹೇಳ್ತಾರೆ, ಧರ್ಮರಾಯ ನೀ ಯುದ್ಧದಲ್ಲಿ ಗೆದ್ದಿದೀಯಾ, ಗಾಂಡೀವ ಅವನು ಅರ್ಜುನ ಸಾಲು ತರಿಸ್ತಾನೆ. ಆದ್ರೆ ಎಲ್ಲವೂ ಯಾವ ತರ ಅಂದ್ರೆ ಕೃಷ್ಣ ಅನ್ನೋ ಇದು ಸುಕ್ ಅಂತ ಹೇಳ್ತಾರೆ. ಸುಕ್ ಅಂದ್ರೆ ಈ ಸೌಟು, ಅದು ಆಹುತಿ ಕೊಡ್ತೀವಲ್ಲ ಯಜ್ಞಕ್ಕೆ, ಅದಕ್ಕೆ ಸುಕ್ ಅಂತ ಹೇಳುದು. ಆ ಕೃಷ್ಣ ಅನ್ನೋ ಸುರ್ಕ ಮೂಲಕ ನೀವು ಎಲ್ಲರ ಆಹುತಿ ತಗೊಂಡಿದ್ದೀವಿ ಅಂದ್ರೆ ಕಾರಣ, ಅದು ಆಹುತಿ ಕಾರಣ ಸುಕ್ತಾನೆ. ಅದು ಕೃಷ್ಣನೇ ಮುಖ್ಯವಾದ ಕಾರಣ. ನೀವೆಲ್ಲ ಒಂದು ಡ್ರಾಮಾ ಅಷ್ಟೇ ನಿಮ್ಮ ಮೂಲಕ ಮಾಡಿಸ್ದ ಅಂತ ಹೇಳ್ತಾರೆ. ಕೃಷ್ಣ ಅನ್ನೋ ಸುರ್ಕು ಮೂಲಕ ಇವ್ರು ಎಲ್ಲರನ್ನೂ ನೀ ಆಹುತಿ ಕೊಟ್ಟಿದೀಯ, ನೀನು ಅಗ್ನಿಗೆ ಅಲ್ಲಿ ಯಮನಿಗೆ ನೀ ಆಹುತಿ ಕೊಟ್ಟಿದೀಯಾ ಅಂದ್ಬಿಟ್ಟು ಎಲ್ಲವೂ ಹೇಳ್ಕೊಂಡು ಬರುವಾಗ ಪ್ರತಿಯೊಂದು ಭಗವಂತನೇ ಮಾಡಿದ್ದು ಅಂದ್ಬಿಟ್ಟು ಎಲ್ಲವನ್ನೂ ಹೇಳ್ತಾರೆ. ಅದಕ್ಕೆ ಹೇಳ್ಕೊಂಡ್ಬಿಟ್ಟು ಅಷ್ಟು ಹೇಳಿದ್ರು ಸಹ ಆಶ್ಚರ್ಯ ಅವನಿಗೆ ಪರತತ್ವ. ಇದು ಆಶ್ಚರ್ಯ ಆಗುತ್ತೆ. ಮೊದಲೇ ಧರ್ಮರಾಜ ಧರ್ಮಪುತ್ರ ಅಷ್ಟಾಗಿದ್ರು ಸಹ ಅವನಿಗೆ ಯಾತಕ್ಕೆ ಇನ್ನೂ ಸಂದೇಹ ಬಂತು. ಅದರಲ್ಲಿ ಮೋಕ್ಷ ಧರ್ಮವನ್ನು ಹೇಳಿದ್ದಾರೆ, ಕೃಷ್ಣನೇ ಧರ್ಮಂ ಸನಾತನ ಅಂತ ಹೇಳಿದ್ದಾರೆ. ಅವ್ರು ಇದ್ದಿದ್ದಂತೆ ನಿಮಗೆಲ್ಲ ಜಯ ಅಂತಾನು ಹೇಳಿದ್ದಾರೆ. ನೀನು ಪುಣ್ಯ ಮಾಡಿದ್ದೆ, ನಿನ್ನ ಪಕ್ಷದಲ್ಲಿ ಕೃಷ್ಣ ಭಗವಂತ ಇದ್ದಾನೆ, ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾವ ಪುಣ್ಯ ಮಾಡಿದ್ಯೋ ನಿನ್ನ ಕಡೆಯಲ್ಲಿ ಭಗವಂತನೇ ಸಾಕ್ಷಾತ್ ನಿಂತ್ಕೊಂಡಿದ್ದಾನೆ ಅಂತ ಎಲ್ಲ ಹೇಳಿದ್ರು. ಅವನಿಗೆ ಮತ್ತೆ ಅವನಿಗೆ ಇದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳ್ತಾರೆ, ಬೇರೆ ಧರ್ಮವನ್ನೆಲ್ಲ ಕೇಳ್ಕೊಂಡ ಅವನಿಗೆ. ಈಗ ಅವನಿಗೆ ಈ ಬೇರೆ ಧರ್ಮ ಎಲ್ಲ ಅಲ್ಪವಾದ ಫಲವನ್ನು, ಇದನ್ನ ಕೆಲವು ಅದ್ಭುತವಾದ ಕೆಲವು ನಿಂಬಾರ್ಕರ್ ಅವರು ಬರೆದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದೆಲ್ಲ ಓದಿತ್ತೆ ಹೇಳ್ಕೊಳ್ಳೋಣ. ಅದನ್ನ ಎಲ್ಲಕ್ಕಿಂತ ಅದ್ಭುತವಾದದ್ದು ಪೀಠಿಕೆ, ಮಧ್ವ ಭಾಷೆಯಲ್ಲಿ ಪೀಠಿಕೆ ಇಲ್ಲ. ಮತ್ತೆ ಇದು 107 ಶ್ಲೋಕಗಳು. 107 ಶ್ಲೋಕಗಳಿಂದ ಒಂದು ಅವನ ಭಗವಂತನ 1000 ಹೆಸರುಗಳು ಅದ್ರಲ್ಲಿ ಬರುತ್ತೆ. 13 ಶ್ಲೋಕಗಳು ಮೊದಲು ಪ್ರಾರಂಭದಲ್ಲಿ ಹೇಳುವ ಧ್ಯಾನ ಶ್ಲೋಕಗಳು, ಕಡೆ ಮುಕ್ತಾಯದಲ್ಲಿ 7 ಶ್ಲೋಕಗಳು, ಅದು 20, ಇದಕ್ಕೆ 127 ಶ್ಲೋಕಗಳು ಆಗುತ್ತೆ ಎಲ್ಲವೂ ಸೇರಿದ ಅಂದ್ರೆ. ಅದು ಎಲ್ಲಕ್ಕೂ ಇದಕ್ಕೆ ಶಂಕರರು ಮತ್ತೆ ಪರಾಶರ ಭಟ್ರು ಮಾತ್ರ ಎಲ್ಲ ಮಾಡಿದ್ದಾರೆ. ಮಧ್ವ ಭಾಷೆಯಲ್ಲಿ ಇದಕ್ಕೆಲ್ಲ ವ್ಯಾಖ್ಯಾನ ಸಿಗ್ತಾ ಇಲ್ಲ. ಬನ್ನಂಜೆ ಗೋವಿಂದಾಚಾರ್ಯ ಸುಮ್ಮನೆ ಅರ್ಥವನ್ನು ಮಾತ್ರ ಹೇಳ್ಕೊಂಡು ಹೋಗಿರ್ತಾರೆ, ಮೇಲನ್ನ ಅರ್ಥ ಹೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಕಿಮೆ ಕಂದ ಇವತ್ತನ್ನ ಹೇಳ್ಕೊಂಡು ಹೋಗಿದ್ದಾರೆ. ಇದಕ್ಕೆ ವಿಶೇಷವಾದ ಅರ್ಥ ನಿಂಬಾರ್ಕರ್ ಮಾಡೋ ಆ ಶುಕ ಇದೆಲ್ಲ ಅವರು ಸಹ ಅವರು ಹೇಳಿದ್ದಾರೆ. ಪರಾಶರ ಭಟ್ರು ಹೇಳಿದ್ದಾರೆ. ಎಲ್ಲಕ್ಕಿಂತ ಅದ್ಭುತವಾದ ಪೀಠಿಕೆ ಪರಾಶರ ಭಟ್ಟರದ್ದು ಪೀಠಿಕೆ. ಇದಕ್ಕೆ ಏನು ಅಂದ್ರೆ ಧ್ಯಾನ ಶ್ಲೋಕ ನಾವು ನಿತ್ಯ ಹೇಳುವಂತಹದ್ದು, ಅದನ್ನೇ ಹೇಳ್ಕೊಂಡು ಅದಕ್ಕೆ ಯಾಕೆ ಹೇಳಿಲ್ಲ ಇನ್ಮೇಲೆ ಶುರು ಮಾಡ್ತೀನಿ. ಒಂದೇ ಒಂದು ಅದು ನಾವು ಭಾಷ್ಯಕಾರ ಆದ್ಮೇಲೆ
ಪರಾಶರ ಭಟ್ರ ಒಂದು ತನಿಯವನ್ನ ಸೇರ್ಕೊಂಡ್ಬಿಟ್ಟು ಅದಾದ್ಮೇಲೆ ಶುಕ್ಲಾಂಬರದನಂ ವಿಷ್ಣು ಅಂತ ನೀವು ವಿಷ್ಣು ಸಹಸ್ರನಾಮ ಹೇಳ್ತೀವಲ್ಲ ಅದನ್ನ ಮಾತ್ರ ಹೇಳ್ಕೊಂಡು ಹೋಗೋಣ. ಆ ಪರಾಶರ ಭಟ್ರದ್ದು ಬರುವಾಗ ನಾನು ನಿಮ್ಗೆ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಇವಾಗ ಹೇಳ್ತಾನೆ, ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ನಿತ್ಯ ಹೇಳುವಂತದ್ದೇ. ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಪನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಗ್ಮೌ ವ್ಯಾಮೋಹತಸ್ಥೈತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಈಗೊಂದು ಹೇಳ್ತೀನಿ, ಇದೆಲ್ಲರೂ ಹೇಳಿಬೇಕಾರೆ. ಶ್ರೀ ಪರಾಶರ ಭಟ್ಟಾರ್ಯ, ಯಾರಾದ್ರೂ ಅನ್ಯೂನ್ ಮಾಡ್ಕೊಂಡು ಹೇಳಿ ಬೇಕಾದ್ರೆ ಪ್ಲಸ್ ನೀ ಎಲ್ಲರೂ ಹೇಳಿ. ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕ ಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ ಬರ್ಲಿ ಅಂತಕ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕ ಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಇನ್ನದ ಶುಕ್ಲಾಂಬರಧರಂ ವಿಷ್ಣು, ಇದು ವಿಷ್ಣು ಸಹಸ್ರನಾಮದ್ದು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶ್ಚತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂತಮಾಶ್ರಯೇ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಅಲ್ಲಿಗೆ ನಿಲ್ಸ್ಕೊಂಡ ವೈಶಂಪಾನ ವಾಚದಿಂದ ಮುಂದಕ್ಕೆ ವ್ಯಾಖ್ಯಾನ ತಿಳ್ಕೊಂಡ. ಆ ವಿಷ್ಣವೇ ಪರವಿಷ್ಣು ಬೇಡ, ಇಷ್ಟು ಮಾತ್ರ ಹೇಳ್ಕೊಂಡು ಮುಂದಕ್ಕೆ ಹೇಳ್ಬೇಕಾದ್ರೆ ಆವಾಗ ಮುಂದಕ್ಕೆ ಹೇಳ್ಕೊಂಡು ಹೋಗೋಣ. ಇದರಲ್ಲಿ ಈಗ ಮುಖ್ಯವಾಗಿ ಇದನ್ನ ಹೇಳೋದಂದ್ರೆ ಪರಾಶರ ಭಟ್ಟರು ಬರೆದಂತಹ ಮುನ್ನುಡಿ ಇದೆಯಲ್ಲ, ಆ ಮುನ್ನುಡಿ ಬಹಳ ಅದ್ಭುತವಾದಂತಹ ಮುನ್ನುಡಿ. ಅವರು ಕೆಲವು ಆಚಾರ್ಯರನ್ನ ನಮಸ್ಕಾರ ಮಾಡೋ ಸ್ತೋತ್ರ ಮಾಡಿದ್ದಾರೆ. ಅದನ್ನ ಇದು ಶ್ರೀ ಮೊದಲು ಹೇಳಿದ್ರಿಂದ ಭಟ್ಟಾರ್ಯ ಅದರಿಂದ ಅವರು ತಮ್ಮ ಆಚಾರ್ಯನ ಸ್ತುತಿ ಮಾಡಿ ಹೇಗೆ ವೇದಾಂತೇಶಿಗರು ಸ್ತೋತ್ರಗಳ ಮೊದಲು ಪೂರ್ವಾಚಾರ್ಯಗಳ ನಮಸ್ಕಾರ ಮಾಡ್ತಾರೋ ಹಾಗೆ ಇವರು ಸಹ ನಮಸ್ಕಾರ ಮಾಡಿದ್ದಾರೆ. ಅದರಲ್ಲಿ ನೇರವಾಗಿ ಅದ್ಭುತವಾಗಿ ತಮ್ಮನ್ನ ಭಗವಂತನೇ ಸಾಕ್ದ ಅಂತ ತಾವೇ ಹೇಳ್ಕೊಂಡಿದ್ದಾರೆ. ನಂಗೆ ಭಗವಂತನೇ ತಾಯಿನೇ ನನ್ನನ್ನ ಸಾಕಿದ್ರು, ನನ್ಗೆ ಹೆಸರಿಟ್ರು ಅಂತ ಹೇಳಿ ತುಂಬಾ ಅದ್ಭುತವಾಗಿ ಇದೆಲ್ಲ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಅದನ್ನ ಮಾತ್ರ ಇದನ್ನ ನೀವು ಹೇಳೋದು ಬೇಡ, ನಾನು ಅರ್ಥವನ್ನು ಹೇಳ್ಕೊಂಡು ಹೋಗ್ತೀನಿ ಹೇಳ್ಬಿಟ್ಟು ಇದನ್ನ. ಅದರಲ್ಲಿ ಪರಾಶರ ಭಟ್ಟಾರ್ಯ ಶ್ರೀರಂಗೇಪುರ ಹೇಳಿದೀವಿ, ಅದರಿಂದ ಮುಂದಕ್ಕೆ ವಂದೇ ಗೋವಿಂದ ತಾತೋ ಮುನಿಮತ ಮನವೈ ಲಕ್ಷ್ಮಣಾರ್ಯಂ ಮಹಾಂತಂ ಧ್ಯಾಯೇಯಂ ಯಾಮುನಾರ್ಯಂ ಮಮ ಹೃದಿ ತನವೈ ರಾಮಮೇವಾಭಿಯಾಯಾಂ ಪದ್ಮಾಕ್ಷಂ ಪ್ರೇಕ್ಷಿಷೇಯ ಪ್ರಥಮಮಪಿ ಮುನಿಂ ನಾಥಮೀಡೇ ಶಠಾರಿಂ ಸ್ತೋಮಿ ಪ್ರೇಕ್ಷೇಯ ಲಕ್ಷ್ಮೀಂ ಶರಣಮಶರಣ ಶ್ರೀಧರಂ ಸಂಶಯೇಯಂ. ಇದು ಒಂದು ಮೊದಲನೇ ಶ್ಲೋಕ. ಇದರಲ್ಲಿ ಮೊದಲು ಒಂದೇ ಗೋವಿಂದ, ಅವರಿಗೆ ಗೋವಿಂದ, ಅದಕ್ಕೆ ನನ್ನ ಗುರು ಅಂದ್ರೆ ಅವ್ರು ಎಂಬಾರ್ ಅಂತ ಹೇಳ್ತೀವ್ರಲ್ಲ, ಅವರೇ ಗೋವಿಂದಜಿಯರವರು, ಭಾಷ್ಯಕಾರರ ಸಂಬಂಧಿಯವರ ಕದವರು ಕದಾಬೇಕವರು. ಅದರಿಂದ ನನ್ನ ಗುರುಗಳಾದ ಗೋವಿಂದ ತಾತವ್ ಅಂದ್ರೆ ಅವರ ಹಿರಿಯರಿಗೆ ಸಂಬೋಧನೆಗೆ ಮುನಿ ಅಥವಾ ಅವ್ರ ಎಂಬಾರಿಗೂ ಕಡೆಗೆ. ಅದಾದ್ಮೇಲೆ ಆಮೇಲೆ ಹೇಳ್ತಾರೆ ತಾತವ್ ಅಂದ್ರೆ ತಂದೆ, ಅವ್ರ ತಾತವ್ ಅಂದ್ರೆ ಶ್ರೀವತ್ಸಾಂಕ, ಯಾರೋ ಕೂರು ತಾಳ್ವಾನ ತನ್ನ ತಾತವ್ ತನ್ನ ತಂದೆಗೂ ನಮಸ್ಕಾರ ಮಾಡ್ತಾರೆ, ಅವರು ಆಚಾರ್ಯರು ತಾನೆ. ಅದರಿಂದ ತಂದೆಯಾದ ಕೂರೇಶರಿಗೂ ಸಹ. ಮತ್ತೆ ಆಮೇಲೆ ಮನವೈ ಲಕ್ಷ್ಮಣಾರ್ಯಂ ಮಹಂತಂ, ಕಡೆಗೆ ಲಕ್ಷ್ಮಣಾರ್ಯ ಅಂದ್ರೆ ಭಾಷ್ಯಕಾರರು, ಮಹಾತ್ಮರಾದಂತ ಅವರು. ಆತ ಮನವೈ ಲಕ್ಷ್ಮಣಾರ್ಯಂ ಯಾರಂದ ಅಂದ್ರೆ ಮಹಾತ್ಮರಾದ, ಅದು ಅತ್ಯಂತ ಲಕ್ಷ್ಮಣಾರ್ಯರ. ಮಹಾಂತಂ ಲಕ್ಷ್ಮಣಾರ್ಯಂ, ಆ ಮಹಾಂತಂ ಅನ್ನೋದು ಒಂದು ಯಾವನಾರಿಗೂ ಹೋಗುತ್ತೆ, ಭಾಷ್ಯಕಾರಿಗೂ ಹೋಗುತ್ತೆ. ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಬರ್ತಾರೆ ಮೊದಲು ತಮ್ಮ ಆಚಾರದ ಗೋವಿಂದಾರ್ಯರಿಗೆ, ತನ್ನ ತಂದೆಗೆ, ಆಮೇಲೆ ನೇರ ಭಾಷ್ಯಕಾರ ಶಿಷ್ಯ ಆದ್ರಿಂದ ಭಾಷ್ಯಕಾರಿಗೆ ಮಾಡ್ತಾರೆ. ಭಾಷ್ಯಕಾರ ಶಿಷ್ಯರು ಅಂದ್ರೆ ಎಲ್ಲರೂ ಶಿಷ್ಯರೇ.
ಆದ್ರೆ ನೇರವಾಗಿ ಇವ್ರು ಪಾಠಗಳು ಮಾಡೋದಕ್ಕೆ ಅವರು ಗೋವಿಂದಾರರ ಬಗ್ಗೆ ಇವರಿಗೆ ಪಾಠಗಳೆಲ್ಲ. ಯಾಕೆಂದ್ರೆ ಅವ್ರ ಹತ್ರ ಕಾಲಕ್ಷೇಪಕ್ಕೆ ಮಾತ್ರ ಹೋಗ್ತಾರೆ, ಅವ್ರಿಗೆ ಆಚಾರ ಹತ್ರ ಹೆದರಿಕೆ ಅವ್ರಗಳಿಗೆಲ್ಲ. ಹೆದರಿಕೆ ಅಂದ್ರೆ ಗೌರವದಿಂದ ಹೆದರಿಕೆ. ಅದು ದೂರದಿಂದ ಯಾರು ಹತ್ರ ಕೂತ್ಕೊಳ್ತಿರಲ್ವಂತೆ, ದೂರದಿಂದ ಕೂತ್ಕೊಳ್ತಾ ಇದ್ರಂತೆ. ಅವ್ರು 12,000 ಜನ ಶಿಷ್ಯರು, ಎಷ್ಟು ಜನನ ಯಾರು ಗೊತ್ತಾಗುತ್ತೆ? ನಮ್ಗೆ 50 ಜನ ಇದ್ರೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆಗ ಒಂದ್ಸಲ ಕಣ್ಣು ಕೇಳೋರಂತೆ, ಇವತ್ತು ಪರಾಶರ ಬಂದಿಲ್ವ ಇವತ್ತು ಅಂತ ಕೇಳೋರಂತೆ ಭಾಷ್ಯಕಾರರು. ಅಂದ್ರೆ ಅವ್ರಿಗೆ ಪರಾಶರ ಇರ್ಬೇಕು ಅಂತ, ಇವತ್ತು ಪರಾಶರ ಬರ್ಲಿಲ್ವ ಇವತ್ತು ಅಂತ ಕೇಳೋರಂತೆ. ಇವರೆಲ್ಲ ಸಂಧಿಗೆ ರೆಡಿ ಏನಂತ ಪಾಪ ಹೇಳೋರಂತೆ, ಇದೇನ ಅನ್ಬಿಟ್ರು ಅಂತ. ಆಮೇಲೆ ಮುಂದುವರಿಸ್ತಾ ಇದ್ರು ಅಂತ ಕಾಲಕ್ಷೇಪವನ್ನ ಅವರು. ಅಂದ್ರೆ ಅವ್ರಿಗೆ ಕೆಲವರು ಅವರೆಲ್ಲ ಇರ್ಬೇಕು ಅಂದ್ಬಿಟ್ರು ಅಂತ. ಹಾಗೆ ಅವ್ರಿಗೆ ಅಲ್ಲಿ ಪರಾಶರ ಅಷ್ಟು ಇದು ಅವ್ರಿಗೆ. ಆಗ ಅದಕ್ಕೆ ಮನವೈ ಅಥವಾ ಮನವೈ ಅಂತ ಹಾಕಿದ್ದಾರೆ. ಅದಂದ್ರೆ ಮನಸ್ತಿಕ್ಕಿನಿಯಾನೆ ತಾಂಡ ಹೇಳಿಲ್ಲ, ಅದೇ ಅರ್ಥ ಇಲ್ಲಿ. ಮನವೈ ಲಕ್ಷ್ಮಣಾರ್ಯಂ ಮಹಾಂತಂ, ಅತ್ಯಂತ ಮನಸ್ಸಿಗೆ ಆಪ್ಯಾಯಮಾನವಾದಂಥವರು, ಸಿದ್ಧಾಂತವನ್ನು ಸ್ಥಾಪಕ ಮಾಡಿದವರು. ಅದರಿಂದ ಮಾಡ್ತಾರೆ ಅದಕ್ಕೆ. ಆಮೇಲೆ ಧ್ಯಾಯೇಯಂ ಯಾಮುನಾರ್ಯಂ, ಆಮೇಲೆ ಯಾಮುನಾಚಾರ್ಯರಿಗೆ ಧ್ಯಾಯೇಯಂ, ಅವರನ್ನ ನಾನು ಧ್ಯಾನಿಸುತ್ತೇನೆ. ಆಮೇಲೆ ಮಮ ಹೃದಿ ತನವೈ ರಾಮಮೇವಾಭಿಯಾಯಂ ಕಡೆಗೆ. ಅದಾದ್ಮೇಲೆ ಇದನ್ನ ಹೇಳ್ತಾನೆ. ಆಮೇಲೆ ಲಕ್ಷ್ಮಣಾರ್ಯಂ ಯಾಮನಾರ್ಯಂ ಮಮ ಹೃದಯವೇ ರಾಮಮೇವಾಭಿದಾಯಂ. ಆಮೇಲೆ ಮಹಾಪೂರ್ಣರು ಮತ್ತೆ ಪೆರಿಯ ನಂಬಿಗಳು ರಾಮ ಅಂತ ತುರಿಯಂ ರಾಮಂ ಭಜ ಹೇಳ್ತಾರಲ್ಲ ಭಾಷೆಗಳು, ಇವರು ದೇಶಿಗರು. ಆ ತರ ತುರಿಯ ರಾಮರಾದಂತ ಅವ್ರಿಗೂ ಸಹ ಆಗುತ್ತಂತೆ. ಅದಾದ್ಮೇಲೆ ಕಡೆಗೆ ಏನ್ ಮಾಡ್ತಾರಂತೆ, ಆದ್ಮೇಲೆ ಪದ್ಮಾಕ್ಷಂ ಪ್ರೇಕ್ಷಿಕ್ಷೀಯ ಪ್ರಥಮಪಿ ಮುನಿಂ ನಾಥಮೀಡೆ, ಅವರ ಶಿಷ್ಯರ ಅಂತ ಆಳವಂದಾರ್ ಮಣಕ್ಕಾಲ್ ನಂಬಿ ರಾಮಮಿಷ್ಟರು, ಅವರನ್ನ ಮನಸ್ಸಿನಲ್ಲಿ ಪ್ರೇಕ್ಷಿಷೀಯ ಪ್ರಥಮಮಪಿ ಮುನಿಂ, ಪ್ರಥಮ ಮುನಿ ನಮಗೆ ಮೊದಲ ಆಚಾರ್ಯರು. ಅಂದ್ರೆ ಆದ್ಮೇಲೆ ಮೊದಲ ಆಚಾರ್ಯ ಯಾರು ಅಂತಂದ್ರೆ ನಾಥಮೀಡೆ. ಅದು ನಾಥಂ ಯಾರು? ಈಡೆ ನಾಥಂ ಅಂದ್ರೆ ಇವರು ನಾಥಮುನಿಗಳು ಅವರಿಗೆ. ಅದಾದ್ಮೇಲೆ ಈಡೆ ಶಟಾರಿಂ ಅಂದ್ರೆ ನಮ್ಮಾಳ್ವಾರು, ಅವರನ್ನ ಸ್ತೋತ್ರ ಮಾಡ್ತೀನಿ ನಾನು. ಅವರನ್ನ ಯಾವಾಗಲ ಉಯ್ಯಕೊಂಡಾರು ಮಣಕಾಲ್ ನಂಬಿ, ಅವರನ್ನ ಮನಸ್ಸಿನಲ್ಲಿ ಮಮ ಹೃದಯ ತನವೈ, ಅವರನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು, ಆಮೇಲೆ ನಾನು ನಾಥಮುನಿಗಳನ್ನು ಮತ್ತೆ ನಮ್ಮಾಳ್ವಾರನ್ನು ಸಹ ಈಡೆ. ಇವರು ಬಹಳ ಸಂಸ್ಕೃತ ಅದ್ಭುತವಾದ ಭಾಷೆ ಇವ್ರದ್ದು. ಅವ್ರದ್ದು ತಂದೆ ಇವರು ಕುರುತಾಳ್ವ ಅಂದ್ರೆ ಇವ್ರದ್ದು ಒಂದೇ ತರ ಭಾಷೆ, ಹೆಚ್ಚು ಕಡಿಮೆ ಒಂದೇ ತರ. ಅವ್ರ ಪದಗಳು ಉಪಯೋಗಿಸೋದೆಲ್ಲ ಹೆಚ್ಚು ಕಡಿಮೆ ಅದೇ ತರ. ಆಮೇಲೆ ಸ್ತೌಮಿ ಪ್ರೇಕ್ಷೇಯ ಲಕ್ಷ್ಮೀಂ ಶರಣಮಶರಣ ಶ್ರೀಧರಂ ಸಂಶಯೇಯಂ. ಇದೆಲ್ಲ ಆದ್ಮೇಲೆ ನಮ್ಮಾಳ್ವಾರ ಆದ್ಮೇಲೆ ಸ್ತೌಮಿ ಪ್ರೇಕ್ಷೇಯ ಲಕ್ಷ್ಮೀಂ. ಆಮೇಲೆ ಅದಾದ್ಮೇಲೆ ಕಡೆಗೆ ಯಾವ ಮಹಾಲಕ್ಷ್ಮಿ ಆದಂತ ಅದು ಮಧ್ಯೆ ಇವರು ತಗೋಬೇಕು, ಯಾರನ್ನ ನಾವು ವಿಶ್ವಸೇನರು ತಗೋಬೇಕು. ಆಮೇಲೆ ಲಕ್ಷ್ಮೀಂ ತಾಯಿಯನ್ನ ಮೊದಲು ನೋಡ್ತಾನೆ. ಸ್ತೌಮಿ ಅಂದ್ರೆ ಸ್ತೋತ್ರ ಮಾಡ್ತೀನಿ. ಪ್ರೇಕ್ಷೇಯ ಲಕ್ಷ್ಮೀಂ ಶರಣಂ ಅಶರಣಃ, ಶರಣವರಿಗೆ ಅಶರಣರು ತಾಯಿಗೆ ಹೇಳ್ತಾರೆ ನೋಡಿ. ಅವರೇ ತಾಯಿಗೆ ಪರತ್ವ ಇದೆ ಅಂತ ಸಮ ಅಂತ ಹೇಳಿ ಮೊದಲು ಹೇಳಿದ್ದೆ ಪರಾಶರ ಭಟ್ರು. ಅದಕ್ಕೆ ಲಕ್ಷ್ಮೀಂ ಶರಣಂ ಅಶರಣಃ. ಆಮೇಲೆ ಶ್ರೀಧರಂ, ಆ ಶ್ರೀಧರನ್ಗೆ ಆಮೇಲೆ ಶ್ರೀಧರನೋ ಶರಣ ಅಶರಣಯ. ಅದಕ್ಕೆ ಪ್ರೇಕ್ಷೇಯ ಲಕ್ಷ್ಮೀಂ ಶರಣಂ ಅಶರಣಃ. ಅದು ಎರಡಕ್ಕೂ ಹೊಂದುತ್ತೆ. ಅದು ಇದು ನ್ಯಾಯ ತರ, ಈ ಕಡೆಗೆ ಹೊಂದುತ್ತೆ ಆ ಕಡೆ ಹೊಂದುತ್ತೆ. ಅದರಿಂದ ಮಹಾಲಕ್ಷ್ಮಿಯನ್ನ ನಾನು ಪ್ರೇಕ್ಷೇಯ ನೋಡುವಂತಾಗ್ಲಿ, ಎಲ್ಲರಿಗೂ ಶರಣನಾಗ್ತಾಳಲ್ಲ ತಾಯಿ, ಅವಳನ್ನ ನಾನು ನೋಡುವಂತಾಳಾಗ್ಲಿ. ಅಹಂ ಪ್ರೇಕ್ಷೇಯ ಅಂದ್ರೆ ನೋಡುವಂತಾಗ್ಲಿ ನಾನು ಅಂದ್ಬಿಟ್ಟು ಅಂತ. ಕಡೆಗೆ ಶರಣಮಶರಣ ಶ್ರೀಧರಂ ಸಂಶಯೇಯಂ ಅಂದ್ರೆ ತಾಯಿಯಲ್ಲಿ ಹೇಗೆ ಭಾಷ್ಯಕಾರರು ತಾಯಿಯಲ್ಲಿ ಅನುಮತಿಯನ್ನ ಪಡ್ಕೊಂಡು ಭಗವಂತನಲ್ಲಿ ಸಂಶಯ ಮಾಡಿದ್ರು, ಇಲ್ಲ ಅದನ್ನೇ ಹೇಳ್ತಾರೆ. ತಾಯಿಯನ್ನ ನೋಡೋಳ ನನ್ನ ಮೇಲೆ ಕಟಾಕ್ಷ ಬೀಳ್ಲಿ. ಆಮೇಲೆ ಶ್ರೀಧರಂ ಸಂಶಯೇಯಂ, ನಾನು ತಾಯಿಯನ್ನ ನೋಡಿ ಅವಳ ದೃಷ್ಟಿ ನನ್ನ ಮೇಲೆ ಬಿದ್ದ ಮೇಲೆ ಆಮೇಲೆ ನಾನು ಶ್ರೀಧರನ್ನ ಆಶ್ರಯಿಸುವಂತಾಗಲಿ ಅಂತ ಹೇಳ್ತಾರೆ. ಇದನ್ನ ಅದ್ಭುತವಾಗಿ ಅದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಇದನ್ನ ಓಂ ನಮೋ ಗಜವಕ್ತ್ರಾದ್ಯೈ ಪಾರಿಷದ್ಯೈ ಪ್ರಶಾಸತೆ ಶ್ರೀರಂಗಸೇನಾನ್ಯೇ ಸೂತ್ರಪತ್ಯ ಸಮೇಯುಷ. ಇಲ್ಲಿ ನೇರವಾಗಿ ಮೊದಲು ಹೇಳಿ ಆಮೇಲೆ ವಿಶ್ವಕ್ಸೇನರು ಇವ್ರನ್ನೆಲ್ಲ ಆಮೇಲೆ ಮಾಡ್ತಾರೆ. ಅಲ್ಲಿಗೆ ಓಂ ನಮೋ ಗಜವಕ್ತ್ರಾದ್ಯೈ. ಗಜವಕ್ತ ಅಂದ್ರೆ ಗಜಾನನ. ನಮ್ಮಲ್ಲೂ ಸಹ ಒಬ್ಬ ಗಜಾನನ ಇದ್ದಾನೆ. ಯಸ್ಯ ದ್ವಿರದ ವಕ್ತಾದ್ಯ ಆಗ್ತಲ್ಲ, ದ್ವಿರದ ಎರಡು ಅಂದ್ರೆ ಕೊಂಬು ಮುರಿದಿಲ್ಲ ಅಷ್ಟೇ,
ಯಸ್ಯದ್ವಿರದ ವಕ್ತಾದ್ಯಾಹ, ಅವನು ಗಜಾನನ. ಆ ಗಜಾನನಿಗೆ ಗಜವಕ್ತಾದ್ಯೈನ್ ಅವನಿಗೆ ನಮಸ್ಕಾರ ಮಾಡಿ ಪಾರಿಷದೈಹಿ ಪ್ರಶಾಸತೆ, ಅಂದ್ರೆ ಪಾರಿಷದ ಅಂದ್ರೆ ಅವನ ಅನುಚರರು. ಗಜಾನನ ಅಂದ್ರೆ ಇಲ್ಲಿ ಅವನು ಅದಕ್ಕೆ ವಿಶ್ವಕ್ಸೇನರಿಗೂ ಅದೇ ಬರುತ್ತೆ ಅದಕ್ಕೆ. ಅವಾಗ ಅದಕ್ಕೆ ಅವರ ಅನುಚರನಿಗೆ ಆಡ್ತಿರುವ ಪ್ರಶಾಸತೆ, ಅವನು ರಾಜ್ಯಭ ಅಲ್ಲಿ ವಿಷ್ಣು ಗಣದಲ್ಲಿ ಅವನು ಗಜಾನನ ತನ್ನ ಪಾರಿಷದರ ಜೊತೆಗೆ ಅವನು ಅನುಶಾಸನ ಮಾಡ್ತಾ ಇದ್ದಾನೆ, ಅವನು ಆಳ್ತಾ ಇದ್ದಾನೆ. ಅವನು ಯಾರವನು ಶ್ರೀರಂಗರಾಜ ಸೇನಾನ್ಯೆ, ಅವನು ಶ್ರೀರಂಗರಾಜನಿಗೆ ಸೇನಾಪತಿ. ವಿಶ್ವಕ್ಸೇನ ಶ್ರೀರಂಗರಾಜನಿಗೆ ಸೇನಾಪತಿ ಆಗಿದೆ ಅವನು. ಸೇನೆ ಮೊದಲಿಯಾರಂತೆ ಇರಲ್ಲ ಅವರು. ಅವನು ಸೂತ್ರವತ್ಯ ಸಮಯುಷ, ಅವನಿಗೆ ಸೂತ್ರವತಿ ಎಂದ್ಬಿಟ್ಟು ಪತ್ನಿ, ಅವರು ತನ್ನ ಪತ್ನಿಯಾದ ಸೂತ್ರವತಿ ಹೊಂದಿರುವ, ಅಂದ್ರೆ ಎಲ್ಲಿಯೂ ಸಹ ನಮಗೆ ಪತ್ನಿ ಸಮೇತನಾದಕ್ಕೆ ಸೂತ್ರವತಿ ಸಮೇತನಾಗಿರೋ ವಿಶ್ವಕ್ಸೇನರು ಆ ಗಜಾನನ್ನು ಸಹ ನಾನು ನಮಿಸ್ತೇನೆ ಅಂತ ಹೇಳ್ತಾರೆ. ನಮೋ ನಾರಾಯಣೇದಂ ಕೃಷ್ಣದ್ವೈಪಾಯನಾತ್ಮನೆ ಯದ್ ಆಮುಷ್ಯಯಣ ಭೇದ ಮಹಾಭಾರತ ಪಂಚಮಾಹ ಅಂತ ಹೇಳ್ತಾರೆ. ನಮೋ ನಾರಾಯಣ ಇದಂ ಅವನು ಹೇಳ್ತಾರೆ ಅದಕ್ಕೆ. ಅಂದ್ರೆ ನಾರಾಯಣನಿಗೆ ನಾನು ನಮಸ್ಕೊಳ್ತೀವಿ. ಯಾವ ನಾರಾಯಣ ಅಂತ ಹೇಳ್ತಾರೆ ಇಲ್ಲಿ? ಕೃಷ್ಣದ್ವೈಪಾಯನಾತ್ಮನೆ, ಯಾರು ಅವರು ಭಗವಂತನ ಕೃಷ್ಣದ್ವೈಪಾಯನರ ನಾರಾಯಣ ಅಂಶವಾಗಿಯೇ ಜನಿಸಿದ್ರು ಅವರು. ಕೃಷ್ಣದ್ವೈಪಾಯನರು ಯಾರು? ಆತ್ಮನೆ, ಅವನನ್ನ ಅವರ ಹೃದಯದಲ್ಲಿ ಇದು ನೇರವಾಗಿ ಇದ್ದಾರೋ ಅವರು. ಯದ್ ಆಮುಷ್ಯಣ ವೇದ, ಕಡೆಗೆ ಅವರು ವೇದವನ್ನ ವಿಭಾಗ ಮಾಡಿದ್ರು. ಈಗ ಕಲಿಯುಗದಲ್ಲಿ ಬರುವಾಗ ಎಲ್ಲರಿಗೂ ಬುದ್ಧಿ ಕಲಿಯ ಪ್ರಭಾವದಿಂದ ಎಲ್ಲವೂ ಕ್ಷೀಣಿಸುತ್ತೆ ಅಂತ ಹೇಳಿ ಅಖಂಡವಾಗಿದ್ದ ವೇದನ ವಿಭಾಗವನ್ನು ಮಾಡಿ ಅದನ್ನ ಒಂದೊಂದಕ್ಕೂ ಚಿಕ್ಕ ಚಿಕ್ಕ ಭಾಗಗಳನ್ನ ಮಾಡಿ ಯಾರು ವಿಭಾಗವನ್ನು ಮಾಡಿದ್ರು ಆ ವೇದ ಮಾಡ್ಬಿಟ್ಟು ಅವರು ಅದು ಮಹಾಭಾರತ ಪಂಚಮಾಹ ಅಂತ ಅಷ್ಟೆಲ್ಲ ಮಾಡಿ ಕಡೆಗೆ ಏನ್ ಮಾಡಿದ್ರು, ಕಡೆಗೆ ಅಂತ ಅವನ್ನ ಕಡೆಗೆ ಇಲ್ಲಿ ಹೇಳ್ತಾರೆ ಕಡೆಗೆ ಅವನ ಕೃಷ್ಣದ್ವೈಪಾಯನ ಅಂತ ಇಲ್ಲಿ ಹಾಕಿದ್ರು ಅನ್ನುವಾಗ ತಗೋಬೇಕಾದ್ರು. ಅವರು ಹೆಸರೇ ಕೃಷ್ಣದ್ವೈಪಾಯನ ಅಂತ. ಇಲ್ಲಿ ಇವ್ರು ಹೇಳ್ತಾರೆ ಆ ಕೃಷ್ಣನೇ ಅವನು ಕೃಷ್ಣನೆಂಬ ಅಂದ್ರೆ ದ್ವೀಪದಲ್ಲಿ ಜನಿಸಿ ಕೃಷ್ಣನೆಂಬ ಹೆಸರನ್ನು ಹೊಂದಿದ. ಇಲ್ಲಿ ಕೃಷ್ಣ ಅನ್ನುವಾಗ ಭಗವಂತನನ್ನು ಸೇರಿಸ್ಕೋತಾರೆ. ಆ ಕೃಷ್ಣನನ್ನು ಹೆಸರು ಹೊಂದಿದ ಕೃಷ್ಣದ್ವೈಪಾಯನ, ಕೃಷ್ಣನೇ ದ್ವೀಪವಾಗಿರುವಂತ ಅಂದ್ರೆ ಎಲ್ಲವೂ ಭಗವಂತನ ಇದು ಅವರಲ್ಲಿ ಸೇರಿದೆ ಅಂತವನು. ಅವ್ರು ಯಾರು? ಅವರಿಗೆ ಮಹಾಭಾರತ 5ನೇ ವೇದ ಅಂತ, ಅದು ಪಂಚಮ ವೇದ ಅಂತ. ಯಾರು ಅಂದ್ರೆ ಮಹಾಭಾರತ ಪಂಚಮಾಹ ಕೃತವಾನ್ ನಾವು ಸೇರಿಸ್ಕೋಬೇಕು. ಆತರ 5ನೇ ವೇದವಾದ ಮಹಾಭಾರತವನ್ನ ರಚನೆ ಮಾಡಿದಂತ ಕೃಷ್ಣದ್ವೈಪಾಯರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಹಾಗಾಗಿ ಮೇಲ್ಮೇಲೆ ಹೋಗ್ತಾ ಇದ್ದಾರೆ ಅವರು, ನಮಸ್ಕಾರ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಮೊದಲು ಆಚಾರ್ಯ ಪರ್ಯಪರ ಅಂತ ಹೇಳ್ತಾರೆ. ಕೃಷ್ಣದ್ವೈಪಾಯನ ಅಂದ್ರೆ ವ್ಯಾಸ. ಕೃಷ್ಣದ್ವೈ ವ್ಯಾಸರಿಗೆ ಅವರಿದು. ಅದೇ ವ್ಯಾಸರ ದ್ವೀಪದಲ್ಲಿ ಜನಿಸಿದಿಂದ ಅವ್ರಿಗೆ ದ್ವೈಪಾಯನ ಅಂತ ಅವ್ರ ಹೆಸರು. ಕೃಷ್ಣ ಅಂತ ಹೌದು, ಕೃಷ್ಣದ್ವೈಪಾಯನ ಅಂತ. ವೇದವ್ಯಾಸ ಬಂದು ವೇದವನ್ನು ವಿಭಜನೆ ಮಾಡಿದಿಂದ ವೇದವ್ಯಾಸ ಅಂತ ಬಂತು ಅವರಿಗೆ. ಅವ್ರ ಹೆಸರು ಕೃಷ್ಣದ್ವೈಪಾಯನೇ, ಅವರಿಗೆ ಕೃಷ್ಣನೇ ಅವ್ರ ಹೆಸರು. ಅದಕ್ಕೆ ಅವಾಗ ಪರಾಶರರ ಮಗ ಅವರು ಬರುತ್ತೆ. ಅಲ್ಲ ಪರಾಶರ ಭಟ್ರು ಬೇರೆ, ಪರಾಶರ ಅವರು ಪರಾಶರ ಮುನಿ ಅದು ಹೇಳ್ತಾರಲ್ಲ. ಅದಕ್ಕೆ 5 ಜನ ಕೊಂಡಾಡ್ತಾರೆ. ಅದಕ್ಕೆ 5 ಹೇಳ್ತಾರೆ. ಅದೇ ಹೇಳ್ತಾರೆ ವ್ಯಾಸರನ್ನ ಇಟ್ಕೊಂಡು ಪರಾಶರ ಮಗ, ವಸಿಷ್ಠರ ಮೊಮ್ಮಗ, ಶುಕರ ತಂದೆ ಅಂದ್ಬಿಟ್ಟು ಶಕ್ತಿಯ ಎಲ್ಲ ಹೋಲ್ತಾ ಬರ್ತಾರಲ್ಲ. ಹೇಳೋಕೆ 5 ಇವರು ಒಂದೇ ಫ್ಯಾಮಿಲಿನಲ್ಲಿ 5 ಜನ ಮಹರ್ಷಿಗಳು. ವಸಿಷ್ಠರು, ವ್ಯಾಸಂ ವಸಿಷ್ಠ ನಪ್ತಾರಂ, ವಸಿಷ್ಠರ ಮೊಮ್ಮಗ, ಶಕ್ತೇ ಪೌತ್ರಂ, ವಸಿಷ್ಠರ ಮರಿಮಗ, ಶಕ್ತೇ ಪೌತ್ರಂ, ಶಕ್ತಿಯ ಮೊಮ್ಮಗ, ಪರಾಶರಾತ್ಮಜಂ, ಪರಾಶರ ಮಗ, ಶುಕ ತಾತಂ, ಶುಕರಿಗೆ ತಂದೆ ಅಂದ್ಬಿಟ್ಟು 5 ಜನನ್ನು ಅದ್ಭುತವಾಗಿ ಒಂದೇ ಶ್ಲೋಕದಾಗ ಹೇಳ್ತೀವಲ್ಲ, ಅದನ್ನ ಇದು ಹೇಳ್ತಾರೆ ಕಡೆಗೆ. ಆಮೇಲೆ ಜಾತೋ ಲಕ್ಷ್ಮಣ ಮಿಷ್ಟ ಸಂಶೇಧನ ಶ್ರೀವತ್ಸ ಚಿಹ್ನಾತ್ ಸೃಶೇಹೆ ಭೂಯೋ ಭಟ್ಟ ಪರಾಶಯ ಟಿಪಣಿತಃ ಶ್ರೀರಂಗ ಭರ್ತಾ ಸ್ವಯಂ ಶ್ರೀರಂಗಪತಿ ಪ್ರಸಾದ ತೃಷಯಾಂ ಶ್ರೀರಂಗನಾಥಾಕ್ವಯ ಶ್ರೀರಂಗೇಶ್ವರ ಕಾರಿತೋ ವಿರುಣುತೆ ನಾಮ್ನಾಂ ಸಹಸ್ರಂ ಹರೇಹೇ. ಇದೆ ಪರಾಶರದ ಭಟ್ರದ ಮೂಲ ಸಿಗೋದೇನ ಬಹಳ ಕಷ್ಟ. ಎಲ್ಲವೂ ವ್ಯಾಖ್ಯಾನದಿಂದ ವಿಶ್ವ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಅದಕ್ಕೆ ಮುಂಚೆ ಬರೆದಿರೋ ಪೀಠಿಕೆ ಅದೆಲ್ಲವೇ ಎಲ್ಲೋ ಸಂಪಾದಿಸ್ತಾ ಇಟ್ಕೊಳ್ಳೋದು. ಅದ್ಭುತವಾದ ಶ್ಲೋಕಗಳು, ಅದು ಯಾಕೆ ಬಿಟ್ಟಿದ ಗೊತ್ತಿಲ್ಲ. ಅದು ಇದೆಲ್ಲ ಅವ್ರು ಮಾಡಿದ್ದೆ. ಇನ್ನೂ ಬಂದೇ ಇಲ್ಲ ಅವರು. ಮಹಾಭಾರತ ಪ್ರಶಂಸೆಗೆ ಬರ್ತಾರೆ ಇನ್ನೊಬ್ಬರಿಗೆ. ಇದೆಲ್ಲ ಮುಂದೆ ಹೇಳ್ತಾರೆ ಕಡೆಗೆ. ಜಾತೋ ಲಕ್ಷ್ಮಣ ಮಿಶ್ರ, ಆಮೇಲೆ
ಅವರು ಲಕ್ಷ್ಮಣ ಮಿಶ್ರರೆಂಬ ಅಂತ ಶ್ರೀವತ್ಸ ಲಕ್ಷ್ಮಣ ಮಿಶ್ರ ಅಂತ ತಂದೆ. ಲಕ್ಷ್ಮಣ ಮಿಶ್ರ ಸಂಶಯಧನ ಶ್ರೀವತ್ಸ ಚಿನ್ನ ತ್ರಿಷೇಹೆ ಅಂತಂದ್ರೆ ರಾಮಾನುಜ ಆಶ್ರಯವನ್ನೇ ನಿಧಿಯಾಗಿ ಮನಗಂಡಂತಹ ಕೂರುತ್ತಾರೆ ತಮ್ಮ ತಂದೆ ಲಕ್ಷ್ಮಣೇಶ್ವರು. ಚಿನ್ನ ಅಂದ್ರೆ ಅವರ ಋಷಿ ಅಂತ ಹೇಳ್ತಾರೆ ತಂದೆಯನ್ನ. ಅವ್ರು ಹಾಗೆ ಇದ್ರು. ಶ್ರೀವತ್ಸ ಅನ್ನೋದೇ ಋಷೇಹೆ ಅಂತ ಹೇಳ್ತಾರೆ. ತನ್ನ ತಂದೆ ಅಂದ್ರೆ ಋಷಿ ಆಗ್ಬೇಕು ಅಂದ್ರೆ ಅವ್ರು ಸನ್ಯಾಸಿಗಳು ಆಗ್ಬೇಕು ಅಂತ ಏನಿಲ್ಲ. ಅವರು ಗೃಹಸ್ಥಂಶಲು ಋಷಿ ಅಂದ್ರೆ ಯಾರು ಧ್ಯಾನವನ್ನು ಮಾಡ್ಕೊಂಡು ಭಗವಂತನೇ ಇದರಲ್ಲಿದ್ದು ತಪಸ್ ಮಾಡ್ಕೊಂಡು ಎಲ್ಲ ಇರ್ತಾರೋ ಅವರು ಋಷಿಗಳೇ. ಅದರಿಂದ ತನ್ನ ತಂದೆಯನ್ನ ಹೇಳ್ತಾರೆ. ಅದಕ್ಕೆ ಲಕ್ಷ್ಮಣ ಮಿಶ್ರ ಋಷೇ ಅಂತಾರೆ. ಶ್ರೀವತ್ಸ ಚಿಹ್ನಾತ್ ಋಷೆ, ಶ್ರೀವತ್ಸ ಚಿಹ್ನ ಹೆಸರಿಟ್ಕೊಂಡಂತ ಋಷೇ ಅದು. ಭೂಯೋ ಪಟ್ಟ ಪರಾಶ ಅವರ ಮಗನಾದ ನಾನು ಅವ್ರಿಗೆ ಅದಕ್ಕೆ ಭಟ್ಟ ಪರಾಶರೇತಿ ನನಗೆ ಭಟ್ಟ ಪರಾಶರ ಅಂತ ಹೆಸರಿಟ್ರಂತೆ. ಪರಾಶರ ಅಂತ ಭಾಷಿಗಾರರಿಟ್ರು, ಭಟ್ಟ ಅಂದ್ಬಿಟ್ಟು ಯಾರಿಟ್ರು ಅಂತ ಹೇಳ್ತಾರೆ. ಯಾರು? ಪಡಿತಃ ಶ್ರೀರಂಗ ಭರ್ತಾ ಸ್ವಯಂ. ನನಗೆ ಭಟ್ಟ ಪರಾಶರ ಅಂತ ಸ್ವಯಂ ಶ್ರೀರಂಗರಾಜನೇ ನನಗೆ ಹೆಸರನ್ನಿಟ್ಟ ಅಂತ ತಾವೇ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವರಿಂದ ನಾನು ನೇರವಾಗಿ ಭಟ್ಟ ಪರಾಶರ ಅಂತ ನಾವು ಪರಾಶರ ಭಟ್ಟ ಅಂತ ಹೇಳ್ಕೊತೀವಿ. ನಮಗೆ ನೇರವಾಗಿ ಭಟ್ಟ ಪರಾಶರ ಅಂತ ಸಾಕ್ಷಾತ್ ರಂಗನಾಥನೇ ನನಗೆ ನಾಮಕರಣವನ್ನು ಮಾಡಿದ್ದಾನೆ ಅಂತ ತಾವೇ ಹೇಳ್ಕೊಂಡಿದ್ದಾರೆ. ಸೊ ಅದರಿಂದಲೇ ಆಮೇಲೆ ಬಂದಿರೋದ್ರಲ್ಲಿ ಅದ್ರಲ್ಲಿ ಯಾವ ಅತಿಶೋಕ್ತಿಯೋ ಅದರಲ್ಲಿ ಇದು ಯಾವುದೂ ಇಲ್ಲ. ನೇರವಾಗಿ ಅವ್ರು ಹೇಳ್ಕೊಂಡಿದ್ದಾರೆ. ಸಾಕ್ಷಾತ್ ರಂಗನಾಥನೇ ಅವರಿಗೆ ಭಟ್ಟ ಪರಾಶರ ಅಂತ ಹೆಸರನ್ನಿಟ್ಟ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಶ್ರೀರಂಗಪತಿ ಪ್ರಸಾದ ತ್ರಿಷಯ ಶ್ರೀರಂಗನಾಥ ಕ್ವಯ ಕಡೆ. ಅದರಿಂದ ನಾನು ಹೇಳ್ತಾನೆ. ಹಾಗಾಗಿ ಏನಾಯ್ತು? ರಂಗಪತಿ ಪ್ರಸಾದ ತ್ರಿಷಯ. ತ್ರಿಷಯ ಅಂದ್ರೆ ಬಾಯಾರಿಕೆ. ಏನ್ ಬಾಯಾರಿಕೆ? ನನ್ಗೆ ಶ್ರೀರಂಗನ ಪ್ರಸಾದವೇ ಬಾಯಾರಿಕೆ ಅಂತ. ಅವನನ್ನ ಶ್ರೀನಾಥಾಕ್ವಯ ಅಂತ ಅಂದ್ರೆ ಪ್ರಸಾದ ಅಂದ್ರೆ ಅವನ ಕರುಣೆ ಅಂತಿಲ್ಲಿ. ಅವನ ಕರುಣೆಗೆ ನಾನು ಶ್ರೀರಂಗೇಶ್ವರ ಕಾರಿತೋ ವಿವೃಣತೆ. ಅದರಿಂದ ಅವನು ಏನ್ ಮಾಡ್ತಾನೆ? ನನಗೆ ರಂಗನಾಥ ಕಾರಿತ ಒಂದು ಕಾರಣನಾಗಿ ವಿವೃಣತೆ ನೀನು ಮಾಡು ಅಂತ ನನಗೆ ಭಾಷ್ಯಕಾರರ ಮೂಲಕ ನನಗೆ ಆಜ್ಞೆಯನ್ನು ಮಾಡಿದ. ಶ್ರೀರಂಗನಾಥನೇ ಭಾಷ್ಯಕಾರರ ಮೂಲಕ ಇಲ್ಲಿ ನೇರವಾಗಿ ಇಲ್ಲಿ ಭಾಷ್ಯಕಾರ ಹೆಸರಿಲ್ಲ, ಅವರು ಭಾಷ್ಯಕಾರರ ಮೂಲಕ ತಗೋಬೇಕು ಅದನ್ನ. ರಂಗನಾಥನೇ ನನಗೆ ಶ್ರೀರಂಗ ಕಾರಿತೋ ಏನು. ಅದರಿಂದ ಅವನ ಆಜ್ಞೆ ಮೇರೆಗೆ ನಾನು ವಿವೃಣತೆ ಏನು ಹೇಳೋದು? ನಾಮ್ನಾಂ ಸಹಸ್ರಂ ಹರೇಹೆ, ನಾಮ್ನಾ ಹರೇಹೆ ನಾಮ್ನಾಂ ಸಹಸ್ರಂ ವಿವೃಣತೆ. ಅದೇನು? ರಂಗೇಶ್ವರ ಕಾರಿತಃ. ರಂಗೇಶ್ವರನ ಪ್ರೇರಣೆಯಿಂದ ಹರಿಯ ನಾರನ ಸಾವ ಹೇಳೋದಕ್ಕೆ ನಾನು ಇವಾಗ ವಿವೃಣತೆ ಮಾಡೋದಕ್ಕೆ ಶುರುವನ್ನು ಮಾಡ್ತೀನಿ. ಇದರಲ್ಲಿ ಪ್ರೇರಣೆ ಕೊಟ್ಟಿದ್ದು ಅವನೇ, ಆಜ್ಞೆ ಕೊಟ್ಟಿದ್ದು ಭಾಷ್ಯಕಾರರು, ಪ್ರೇರಣೆ ಕೊಟ್ಟಿದ್ದು ರಂಗನಾಥ. ನಾನು ಬರೀ ಒಂದು ಲೇಖನಿ ಮಾತ್ರ ಅನ್ನೋ ಅರ್ಥದಲ್ಲಿ ಇದು ಎಲ್ಲ ನೈಚಾನುಸಂಧಾನ ಮಾಡ್ಕೊಳ್ತಾರೆ. ನಾವೊಂದು ಲೇಖನಿ, ಅವರೇ ಬರ್ಸ್ಕೊಂಡು ಹೋಗ್ತಾರೆ. ನೋಡಕ್ಕೆ ನಾನು ಬರದೆ ಅನ್ಬಿಟ್ಟು ಅಂತ ಹೆಸರು ನನಗೆ. ಆದ್ರೆ ಬರ್ಸ್ಕೊಂಡು ಹೋಗೋದು ಭಾಷೆಗಾರರು ಮತ್ತೆ ರಂಗನಾಥನೇ ಬರ್ಸ್ಕೊಂಡು ಹೋಗ್ತಾನೆ. ನಾನು ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಕೈನಲ್ಲಿ ಪೆನ್ ಇಟ್ಕೊಂಡು ಕೂತ್ಕೊಳ್ತೀನಿ. ಆ ಕಾಲದಲ್ಲಿ ಇದಕ್ಕೆ ಓಲೆಗರಿಗೆ ಇದಿಟ್ಕೊಳ್ತಾರೆ. ಅದಕ್ಕೂ ಒಂದು ಚಿಕ್ಕ ಇರುತ್ತೆ. ಅವನೇ ಬರ್ಸ್ಕೊಂಡು ಹೋಗ್ತಾನೆ ಅನ್ನೋದೆಲ್ಲ ಅದ್ಭುತ ಹೇಳ್ತಾರೆ. ಆ ಕಡೆಗೆ ಅದನ್ನ ಹೇಳ್ಬಿಟ್ಟು ಕಡೆಗೆ ಇನ್ನೂ ಸಹ ನೈಚಾನುಸಂಧಾನ ಇದೆಲ್ಲ ನಾವು ಪೂರ್ವಾಚಾರ್ಯರು ತೋರಿಸ್ಕೊಟ್ಟಿದ್ದು. ಇದನ್ನೇ ಅನುಕರಣೆ ಮಾಡಿ ದೇಶಿಗರು ಎಲ್ಲದಲ್ಲೂ ತಾವು ನೈಚಾನುಸಂಧಾನ ಮಾಡ್ಕೊಂಡಿದ್ದಾರೆ. ಆಳವಂದಾರು ನೈಚಾನುಸಂಧಾನ ಮಾಡ್ಕೊಂಡಿದ್ದಾರೆ, ಭಾಷಿಕಾರು ನೈಚಾನುಸಂಧಾನ ಮಾಡ್ಕೊಂಡಿದ್ದಾರೆ. ಇಲ್ಲಿ ತೋರಿಸ್ತಾರೆ. ಸಂಸಾರೋಯಂ ಅಪಂಡಿತೋ ಭಗವತಿ ಪ್ರಾಗೇವ ಭೂಯ ಕಲೌ ಪೂರ್ಣಂ ಮನ್ಯತಮೇ ಜನೇ ಸ್ತುತಿ ಶಿರೋ ಗುಹ್ಯಂ ಬ್ರುವೆ ಸಾಹಸಾತೆ ತತ್ರ ಸ್ತೋತ್ರಂ ಇದಂ ಪ್ರಕಾಶೇದಯ ಸ್ತುತ್ಯಶ್ಚ ಯಸ್ತಾವುಭೌ ವ್ಯಾಸ ಕಾರಣಿಕೋ ಹರಿಶ್ಚ ತೈದಂ ಮೌಖ್ಯಂ ಸಹೇತಾಂ ಮಮ. ಕಡೆ ಹೇಳ್ತಾರೆ ಕಡೆಗೆ ಅಂದ್ರೆ ಅಯಂ ಸಂಸಾರ ಅಪಂಡಿತ. ಅದನ್ನ ಇದರಲ್ಲಿ ಇಲ್ಲಿರೋರಿಲ್ಲ ಏನೋ ನಾವಂದ್ರೆ ತಮ್ಮನ್ನು ಸೇರ್ಸ್ಕೊಳ್ತಾವ ನೋಡಿ. ಅವರೇ ಅಪಂಡಿತರು ಆದ್ರೆ ನಾವೆಲ್ಲ ಏನೋ. ಅದರಿಂದ ಅಜ್ಞಾನ ಅಂತ. ಅಪಂಡಿತ ಅಂದ್ರೆ ಅಜ್ಞಾನ. ಈ ಸಂಸಾರ ಹುಟ್ಟು ಸಾವಿರ ಸಂಸಾರದಲ್ಲಿ ಅಜ್ಞಾನವೇ ಇರುತ್ತೆ. ಅದಕ್ಕೆ ಅಲ್ಲಿ ಅಪಂಡಿತ ಅಂದ್ರೆ ನಾನು ಸಹ ಅಜ್ಞಾನವಿಲ್ಲದವರು ಇದೀವಿ. ಅದೇ ಭಗವತಿ ಪ್ರಾಕೇವ ಭೂಯ ಕಡೆಗೆ ಇದನ್ನ ಇದು ಕಲೌ ಭಾಗ್ಯೇವ ಭೂಯ. ಕಲಿಯುಗದಲ್ಲಿ ಏನಾಗುತ್ತೆ? ಕಲಿಯುಗದಲ್ಲಿ ಇದು ಭೂಯ ಏವ. ಸಂಸಾರದಲ್ಲಿ ಯಾವ ಯುಗದಲ್ಲೇ ಆಗ್ಲಿ ಅಜ್ಞಾನ ಇರುತ್ತೆ. ಯಾಕಂದ್ರೆ ಪೂರ್ಣ ಜ್ಞಾನ ನಮ್ಮ ಹೊರಗಿರುತ್ತೆ. ಕಲಿಯುಗದಲ್ಲಿ ಅಜ್ಞಾನ ಇನ್ನೂ ಭೂಯ ಏವ, ಇನ್ನೂ ಅತ್ಯಂತ ಬೆಳ್ಕೊಂಡು ಹೋಗುತ್ತೆ. ಇದು ಇದಕ್ಕೆ ಪೂರ್ಣಂ ಮನ್ಯತಮೇ ಜನೇ ಸ್ತುತಿ ಶಿರೋ ಗುಖ್ಯಂ ಬ್ರುವೆ ಸಾಹದಾತೆ. ಆಗ ಅವಾಗೇನಾಗುತ್ತೆ? ಅದಕ್ಕೆ ಇದನ್ನ ಹೇಳ್ತಾರೆ. ಇದನ್ನ ಪೂರ್ಣಂ ಮನ್ಯತಮೆ
ನಾನು ಇಂಥ ಅಜ್ಞಾನಿಯಾಗಿದ್ರೂ ಸಹ ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಏನ್ಬಿಟ್ಟು, ನಾನು ವೇದಾಂತಗಳನ್ನು ತಿಳ್ಕೊಂಡಿದ್ದೀನಿ ಏನ್ಬಿಟ್ಟು ಅಂತ ಹಮ್ಮಿನಿಂದ ನಾನು ಕಡೆಗೆ ಈ ಒಂದು ಕೆಲಸಕ್ಕೆ ಸಾಹಸ ಮಾಡಿದ್ದೇನಲ್ಲ. ಶ್ರುತಿ ಶಿರೋ ಗುಖ್ಯಂ, ಭ್ರುವೇ ಸಾಹಸ ಮಾಡಿದೆಲ್ಲ. ಶ್ರುತಿ ಅದು ಮುಖ್ಯವಾದದ್ದು. ಅದು ಎಲ್ಲಾ ಯುಗದಲ್ಲೂ ನಮ್ಮ ಜ್ಞಾನ ಕಮ್ಮಿ ಇರುತ್ತೆ, ಕಲಿಯುಗದಲ್ಲಿ ಇನ್ನೂ ಜಾಸ್ತಿ ಇದೆ. ಅಂತಹ ಇದ್ರಲ್ಲಿ ನಾನು ಸಾಹಸ ಮಾಡಿದ್ದೀನಲ್ಲ, ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ತತ್ತ ಸ್ತೋತ್ರಂ ಇದಂ ಪ್ರಕಾಯತಿ ಯಸ್ತುಸ್ತಶ್ಚ ಯಶ್ಚಾಮುಭೌ. ಕಡೆಗೆ ಇದನ್ನ ನಾಡದವ್ರು ಯಾರು? ತತ್ರ ಸ್ತೋತ್ರಂ ಇದಂ ಪ್ರಕಾಶಯತಿ, ಇದನ್ನು ಯಾರನ್ನ ತೋರಿಸ್ಕೊಟ್ರು ಲೋಕಕ್ಕೆ? ಯಹ ಸ್ತುತ್ಯಶ್ಚ ಯಸ್ತಾವುಭೌ, ಅವರು ಸ್ತೋತ್ರವನ್ನ ಮಾಡಿ ಅದನ್ನ ಒಂದು ಇದಕ್ಕೆ ದರ್ಪಣ ಮಾಲೆ ತರ ತೋರಿಸ್ಕೊಟ್ರು ಅಂತ ಹೇಳ್ತಾ ಇದ್ರು. ಇದು ಮಾಲೆ ತರ ಒಂದೊಂದು ನಾಮವನ್ನು ಸಹ ಸರತರ, ಒಂದೊಂದು ಸರತರ ಸೇರಿ ಅದನ್ನ ಇದರಲ್ಲಿ ಮಧ್ವ ಭಾಷೆಯಲ್ಲಿ ಬರುತ್ತೆ. ಈ ನಾಮಗಳನ್ನ ವೇದವ್ಯಾಸರು ಹೂವನ್ನ ನಾವು ಮಾಡಿ ಸೇರ್ತೀವಲ್ಲ, ಒಂದೊಂದು ಹೆಸರನ್ನು ಸೇರಿಸಿ ಹಾಗೇ ತಂದ್ರು. ಇದ್ರಲ್ಲಿ ಏನಪ್ಪಾ ಅಂದ್ರೆ, ಬೇರೆ ಹೂವಿನಲ್ಲಿ ನೀವು ಯಾವ ಹೂವು ತೆಗೆದಾದ್ರು ನೀವು ಕಟ್ಟಬಹುದು, ಇದು ಆತರ ಆಗಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ಇದರಲ್ಲಿ ಅದೇ ಹೂ ಬರ್ಬೇಕಂತೆ, ಒಂದು ಹೂ ಆದ್ಮೇಲೆ ಇನ್ನೊಂದು ಹೂ ಅದೇ ತರ ಬರ್ಬೇಕಂತೆ. ಸಾಧಾರಣ ಹೂ ಯಾವ್ದೋ ಹೂ ತೆಗೆದು ಕಟ್ತೀವಿ, ಆತರ ಅಲ್ಲ ಇದು. ಒಂದೊಂದು ಹೆಸರು ಪರಾಶರ ಭಟ್ರು ಅದನ್ನೇ ಹೇಳ್ತಾರೆ. ಒಂದು ಹೆಸರಾದ್ಮೇಲೆ ಅದೇ ಹೆಸರು ಆಲ್ರೆಡಿ ಯಾವ್ದು ಚೇಂಜ್ ಮಾಡೋ ಹಾಗೆ ಇಲ್ಲ. ಅದನ್ನ ವ್ಯಾಸರು ಇವರು ಭೀಷ್ಮರು ಹೇಳಿದ್ರು, ಅದನ್ನ ಭೀಷ್ಮರು ಹೇಳಿದ್ರು ಬರೀ ವ್ಯಾಸರು ತಾನೆ, ಅದನ್ನ ಅವರ ಮನೋನುಗುಣವಾಗಿ ಆ ಪದಗಳನ್ನ ವ್ಯಾಸರು ಹಾಕಿದ್ರು ಅಂತ ಹೇಳ್ತಾರೆ. ವ್ಯಾಸಃ ಕಾರುಣಿಕೋ ಹರಿಶ್ಚ ತೈದಂ, ಅದಕ್ಕೆ ಮಮ ಮೌರ್ಖ್ಯಂ ಸಹೇತ. ಅಂತಹ ವ್ಯಾಸರು ಅವರೇ ಅಷ್ಟು ಎಲ್ಲ ತಿಳ್ಕೊಂಡು ಈಗ ಕಲಿಯುಗದಲ್ಲಿ ಹೋಗುತ್ತೆ ಅಂತ ವೇದವನ್ನ ವಿಚಾರಣೆ ಮಾಡಿದ್ರು, ವಿಷ್ಣು ಸಹಸ್ರನಾಮ ರಚಿಸಿದ್ರು, ಲೋಕಕ್ಕೆ ಅಮೃತವಾಗಿರುವಂತ ಭಗವದ್ಗೀತೆಯನ್ನು ತಾವೇ ಭಗವಂತರ ಹೇಳಿದ್ದನ್ನ ತಾವೇ ತಮ್ಮ ಇದ್ರಲ್ಲಿ ತೋರಿಸ್ಕೊಟ್ರು. ಅಂತಹ ಇವರು ಈ ನನ್ನ ಮೌರ್ಖ್ಯಂ, ನಾನು ಮಾಡೋದು ಮೂರ್ಖತರ ಕೆಲಸ. ಅವರ ಬರೆದಿರೋದಕ್ಕೆ ವ್ಯಾಖ್ಯಾನ ಮಾಡೋದು ಅನ್ನೋದು ನಮ್ಮಿಂದ ಸಾಧ್ಯವಾದ ಒಂದು ಮೂರ್ಖನ ಕೆಲಸ ಇದು. ಆದರೂ ಸಹ ಆ ಮೂರ್ಖತನವನ್ನ ನಾನು ಮಾಡಿದ್ದೀನಿ, ಯಾಕೆಂದ್ರೆ ಭಗವಂತನ ಆಜ್ಞೆ ಆಗಿದೆ, ಭಾಷಿಕಾರ ಆಜ್ಞೆ ಆಗಿದೆ. ಈ ನನ್ನ ಮೂರ್ಖ್ಯತನವನ್ನ ಅದಕ್ಕೆ ಕಾರುಣಿಕೋ ವ್ಯಾಸಃ ಮಮ ಮೌರ್ಖ್ಯಂ ಸಹೇತಾಂ ಅಂತ ಹೇಳ್ತಾರೆ. ವ್ಯಾಸರು ನನ್ನ ಮೂರ್ಖ್ಯತನವನ್ನ ಸಹಿಸಲಿ ಅಂತ ಅದ್ಭುತವಾದ ನೈಚ್ಛಾನುಸಂಧಾನ ನೋಡಿ, ನನ್ನ ಮೂಢತನನ್ನ ಸಹಿಸಲಿ ಅವರು. ನಾನೊಂದು ಪ್ರಯತ್ನ ಪಟ್ಟಿದ್ದೀನಲ್ಲ, ಇದು ಮೌಢ್ಯವೇ, ಇದನ್ನ ಸಹಿಸಲಿ ಅವರು. ಏನ್ ಬರ್ದಿದೀಯಾ ನೀನು ಪರಾಶರ ಭಟ್ಟ ಅಂತ ಅನ್ಕೋಬಾರ್ದು, ಸರಿ ಏನೋ ಬರ್ದಿದೀಯಾ ನಿನಗೆ ತಿಳಿದಷ್ಟು ಅನ್ಕೊಳ್ಳಿ ಅನ್ನೋ ತರ ಅದ್ಭುತವಾದ ವ್ಯಾಖ್ಯಾನ. ಇದೆಲ್ಲ ನೈಚ್ಛಾನುಸಂಧಾನ ಬೇಕು ಅನ್ನೋದಕ್ಕೆ ತೋರಿಸ್ಕೊಡ್ತಾರೆ. ಆಮೇಲೆ ಇದನ್ನೇ ಕಡೆ ಹೇಳ್ತಾರೆ, ಅದರಲ್ಲಿ ಇದರಲ್ಲಿ ಹೇಳ್ತಾರೆ, ಅರ್ಥೇ ಹರೌ ತತ್ ಅಭಿದಾಯನೇ ನಾಮವರ್ಗೆ ತದ್ವ್ಯಂಜಕೆ ಮೈಚ ಬಂದ ವಿಶೇಷಮೇತ್ಯ ಸೇವದ್ವಂ ಏತದಮೃತಂ ಪ್ರಣಿಪತ್ಯಯಾಚೆ ಮಧ್ಯಶ್ಚ ಮತ್ಸರಿ ಜನ ಇಹಮಾಚ ಭೂವನ್ನೇ. ಕಡೆಗೆ ಹೇಳ್ತಾರೆ ಅರ್ಥೇ ಹರೌ ತತ್ ಅಭಿದಾಯನಿ ನಾಮವರ್ಗೆ. ಮೊದಲು ಅವ್ರು ಬರೆಯಕ್ ಮುಂಚೆ ನಮಗೆಲ್ಲ ಹೇಳ್ತಾರೆ, ನೀವು ಭಗವಂತನ ಅವನ ನಾಮಗಳಲ್ಲಿ ನಂಬಿಕೆಯನ್ನಿಡಿ. ನೀವು ನಾಮವರ್ಗೆ ಅಭಿದಾಯಿನಿ, ಹರೋ ನಾಮನೆ, ಅದು ಅರ್ಥೇ, ಅದರಲ್ಲಿ ಒಂದು ನಂಬಿಕೆಯನ್ನಿಡಿ. ಯಾಕೆಂದ್ರೆ ಇದು ತತ್ವ್ಯಂಜಕೆ ಮೈಚ ಬಂದ ವಿಶೇಷ ಏತ್ಯ. ಕಡೆಗೆ ನೀವು ಈ ನಂಬಿಕೆ ಇಟ್ಟು ಏನ್ ಮಾಡ್ತಾರೆ, ಅವನ ನಾಮಗಳನ್ನ ವಿವರಿಸಲು ನಾನು ಹೊರಟಿದ್ದೀನಲ್ಲ, ಪ್ರಯತ್ನಿಸ್ತಿದ್ದೀನಲ್ಲ, ಅದರಿಂದ ನನ್ನ ಬಗ್ಗೆ ನಾನು ವಾಚಕರು, ನೀವು ಶ್ರೋತೃಗಳಾದ ನೀವು ನನ್ನ ಮೇಲೆ ಕೃಪೆ ಮಾಡಿ, ನೀವು ನಾನು ಬರೆದಂತಾನು ಓದುವರಾಗಿ ಕೃಪೆ ಮಾಡಿ ನೀವು ಅಂತ ನಾನು ಪ್ರಾರ್ಥಿಸ್ತೇನೆ ಅಂತಾನೆ. ಮೈಚ ಬಂದ ವಿಶೇಷ ಮೇತ್ಯ, ನನ್ನಿಂದ ಇದು ವಿವರಿಸಲ್ಪಡುವಂತ ಇದನ್ನ ನೀವು ಸಾವಧಾನದಿಂದ ಭಗವಂತನ ನಾಮದಲ್ಲಿ ನಂಬಿಕೆ ಇಟ್ಟು ಕೇಳಿ. ಪರಾಶರ ಭಟ್ಟ ಬರೆದಿದ್ದ ಅಂತ ಬೇಡ, ಭಗವಂತ ನಾಮದಲ್ಲಿ ನಂಬಿಕೆ ಇಟ್ಟು ಕೇಳಿ, ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ತರ. ಸೇವದ್ವಂ ಏತದಮೃತಂ ಪಣಿಪತ್ಯ ಯಾಚೆ. ಅದಕ್ಕೆ ನಾನೇನು ಅಂದ್ರೆ ಇದು ಅಮೃತ, ಇದು ಏತದಮೃತಂ ಪಣಿಪತ್ಯ ಯಾಚೆ, ಕೈ ಮುಗಿದು ನಿಮ್ಮನ್ನ ಬೇಡ್ಕೊಳ್ತೀನಿ, ಈ ಅಮೃತವನ್ನ ಸವಿಯಿರಿ. ಈ ನಮಗೆ ಹೇಳ್ತಾ ಇದ್ದಾರೆ, ಶ್ರೋತೃಗಳು ಹೇಳ್ತಾ ಇದ್ದಾರೆ ಅವರು, ನಾನ್ ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಅಮೃತವನ್ನ ಸವಿಯಿರಿ ನೀವು. ಇದು ಯಾಚೆ ಮಧ್ಯಶ್ಚ ಮತ್ಸರೆ ಜನ ಹೇಮಾಚ ಭೂವನ್ನೇ. ಕಡೆಗೆ ಈ ತರ ನಮ್ಮ ಅಂದ್ರೆ ಕೇಳುವನಾದಂತ ನಾನು, ಕೇಳುವರಾದ ನೀವು ಶ್ರೋತೃಗಳು, ನಮ್ಮ ಮಧ್ಯೆ ಮತ್ಸರಿ ಜನ ಇಹ ಮಾಚ ಭೂವನ್ನೇ. ಅಂದ್ರೆ ಮತ್ಸರಿ ಅಂದ್ರೆ ಮಾತ್ಸರ್ಯ ಉಳ್ಳವರು,
ಅಂದ್ರೆ ಪರಸ್ಪರ ಮಾತ್ಸರ್ಯ ಅಂತ ಒಂದರ್ಥ, ಭಗವಂತನಲ್ಲಿ ಮಾತ್ಸರ್ಯ ಉಳ್ಳವರು ಅಂತ ಇನ್ನೊಂದರ್ಥ. ಈ ಹೇಳುವ ನಾನು, ಶ್ರದ್ಧೆಯಿಂದ ಕೇಳುವ ನಮ್ಮ ಮಧ್ಯದಲ್ಲಿ ಮಾತ್ಸರ್ಯ ಉಳ್ಳಂತ ಭಾಗವತರಲ್ಲಿ ಮಾತ್ಸರ್ಯ ಉಳ್ಳಂತ ಜನಗಳು ಮಾಭೂವನ್ನೇ, ಅವರು ಇಲ್ಲದೆ ಇರಲಿ ಪ್ರಪಂಚದಲ್ಲಿ, ಇಲ್ಲದೆ ಇರಲಿ ಜನ ಪ್ರಪಂಚದಲ್ಲೇ ಇರದೇ ಇರಲಿ ಅನ್ಬಿಟ್ಟು ಇದನ್ನ ನೇರವಾಗಿ ಇದನ್ನ ತೋಡ್ಕೊಡ್ತಾರೆ. ಇದಿಷ್ಟು ಅವರು ಮೊದಲು ಹೇಳುವ ಶ್ಲೋಕಗಳು, ಪೂರ್ವ ಪೀಠಿಕೆ ಶ್ಲೋಕಗಳು ಇದಕ್ಕೆ. ಇದಾದ್ಮೇಲೆ ಇವರು ಕೇಳ್ತಾರೆ ಇವಾಗ ಇದೆಲ್ಲ ಪೂರ್ವ ಪಕ್ಷಿಗಳ ತರ ಅವರು. ಅಲ್ಲ ರೀ ಪರಾಶರ ಭಟ್ರೆ, ಈ ವಿಷ್ಣು ಸಹಸ್ರನಾಮ ಹೇಳ್ತಿರಲ್ಲ, ರಾಮಾಯಣಕ್ಕಾದ ಅಂದ್ರೆ ಮಹಾ ವಿಶೇಷವಾಗಿದೆ, ಕೊಂಡಾಡಿದ್ದಾರೆ, ಬ್ರಹ್ಮನ ಕೊಂಡಾಡಿದಾನೆ, ರಾಮಾಯಣವನ್ನ ವೇದೇ ಪುರಾಯಣೆ ಚೈಸಿ ಅಂತ ಹೇಳ್ತೇವೆ. ಆ ತರ ಮಹಾಭಾರತಕ್ಕೆ ಏನ್ರಿ ಇದು, ನಿಮಗೆ ಏನ್ ವಿಶೇಷ ಇದೆ ನಿಮಗೆ? ಮಹಾಭಾರತದಲ್ಲಿ ಬರುವಂತದ್ದು ಇದು ಯಾವುದೋ ವಿಷ್ಣು ಸಹಸ್ರನ ಮಹಾಭಾರತದಲ್ಲಿ ಬರೋದು. ಮಹಾಭಾರತಕ್ಕೆ ಏನ್ ವಿಶೇಷ, ಅದಿಲ್ಲರೂ ವಿಷ್ಣು ಪುರಾಣಕ್ಕೆ ಏನ್ ವಿಶೇಷ, ಇದ್ರಲ್ಲಿ ಏನ್ ವಿಶೇಷ? ಅದಕ್ಕೆ ಇಲ್ಲಿ ಆತರ ಕೇಳಬಹುದು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಅವ್ರು ಹೇಳ್ತಾರೆ, ಶ್ರೀ ರಾಮಾಯಣವತೆ ಮಹಾಭಾರತಸ್ಯ ಪ್ರಾಮಾಣ್ಯ ಸಮರ್ಥನಂ. ರಾಮಾಯಣದಷ್ಟೇ ಮಹಾಭಾರತಕ್ಕೂ ಪ್ರಾಮಾಣ್ಯವಿದೆ, ಅದನ್ನ ಸಮರ್ಥನೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಇವಾಗ ಸಮರ್ಥನಂ, ಅದನ್ನ ಸಮರ್ಥನೆ ಮಾಡ್ತೀನಿ. ರಾಮಾಯಣಕ್ಕೆ ಎಷ್ಟಿದೆಯೋ ನೀವು ಒಪ್ಕೊಂಡಿದ್ದೀರಲ್ಲಪ್ಪ ರಾಮಾಯಣಕ್ಕಿದೆ ಅಂತ, ಮಹಾಭಾರತಕ್ಕೂ ಸಹ ಅಷ್ಟೇ ಸಹ ಇದೆ, ಅದನ್ನ ನಾನು ನಿಮಗೆ ಹೇಳ್ತೀನಿ ನಿಮಗೆ ಅನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇದನ್ನೆಲ್ಲ ಕೆಲವು ಅವರ ಮಾತುಗಳಲ್ಲೇ ಕೇಳೋಣ, ಅದ್ಭುತವಾದ ಪದಗಳು. ಅದಕ್ಕೆ ಅದನ್ನ ಮೂಲವನ್ನ ಇಟ್ಕೊಂಡು ಹೇಳ್ತಾರೆ ನಿಮಗೆ. ಇಹ ಖಲು ನಿಖಿಲೋಪಿ ಚೇತಾಯಮಾನಃ ಪ್ರಮಾಣತಃ ಪ್ರಮೇಯಂ ಪರಿಚ್ಛಿಂದನ್ನೇ ತಚ್ಚೇತ್ ಪ್ರಮೇಯಮನುಕೂಲಂ ತತ್ಉಪಾದದೀತ ಯಥಾ ಸ್ರಕ್ಚಂದನ ಕನಕಾದಿಕಂ ತಚ್ಚೇತ್ ವಿಪರೀತಂ ಅಪೋಹೇತ ಯಥಾಕ್ಷುರ ಕಂಟಕಾದಿಕಂ ತಚ್ಚೇತನುಭೂಯ ರೂಪಂ ಉಪೇಕ್ಷೇತ ಯಥಾ ಕಾಷ್ಟಲೋಷ್ಟಾದಿಕಂ ತತ್ರ ಪ್ರತ್ಯಕ್ಷಾದಿ ಪ್ರಮಾಣಾಂತರ ಗೋಚರಯೋಃ ಅರ್ಥಕಾಮಯೋಃ ಅತ್ಯಲ್ಪತ್ವ ಅನರ್ಥಕರತ್ವ ಭೀಭತ್ಸತ್ವ ಭಂಗುರತ್ವ ದುಃಖಮಿಷ್ಟತ್ವ ದುಸ್ಸಾಧನತ್ವಾದಿ ಅನಂತ ದೋಷಾನುಷಂಗೇಣ ತ್ಯಾಜ್ಯತ್ವಾತ್ ಶಾಸ್ತ್ರ ಪ್ರಮೇಯಯೋಃ ಧರ್ಮಪರತ್ವಯೋಃ ತದ್ವೈಪರೀತ್ಯಾತ್ ಅನಂತ ಮಂಗಲ ಸಂಗತ್ವಾಚ್ಚ ಶಾಸ್ತ್ರ ತದರ್ಥಯೋಃ ಉಪದೇಯತ್ವಂ ಪ್ರಕೃಷ್ಯತೆ. ಅವರೆಲ್ಲ ಬಹಳ ಅವರ ದೊಡ್ಡ ಒಳ್ಳೆ ಶುಗ ಮಹರ್ಷಿಗಳ ಭಾಗವತದ ತರ ಇವ್ರದೆಲ್ಲ ಇದಿಷ್ಟು ಒಂದೇ ವಾಕ್ಯ ನೋಡಿ. ಇಷ್ಟು ಓದ್ನಲ್ಲ, ಇದಿಷ್ಟು ಒಂದೇ ವಾಕ್ಯ. ಅವರು ಒಂದೇ ಒಂದು, ಅದ್ರಲ್ಲಿ ನೀವು ಇದು ಹುಡ್ಕಕ್ಕಾಗಲ್ಲ, ಒಂದು ಹುಡ್ಕಕ್ಕ. ಅದಕ್ಕೆ ಅದರಲ್ಲಿ ಹೇಳ್ತಾರೆ, ಅದಕ್ಕೆ ಈ ಲೋಕದಲ್ಲಿ ಏನಪ್ಪಾ, ನಾನು ನಿಮಗೆ ಅನೇಕ ನಾವು ಕೈದಲ್ಲೂ ಬರುತ್ತೆ. ಲೋಕದಲ್ಲಿ ಏನಂದ್ರೆ ಒಂದು ಯಾವುದೋ ಸಹ ಒಂದು 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 ಏನಂದ್ರೆ ಇಹಕಲು ನಿಖಿಲೋಚನೆ, ಅಂದ್ರೆ ಈ ಜಗತ್ತಿನಲ್ಲಿ ನಿಖಿಲತೋಪಿ ಚೇತಯಮಾನ, ತಿಳಿದಿರುವಂತ ವಿಷಯಗಳು ಅಂದ್ರೆ ಅರಿವುಳ್ಳವರು ಜ್ಞಾನಿಗಳು ಅಂತಾರೆ. ಅವರೇನ್ ಮಾಡ್ತಾರೆ ಕಡೆಗೆ ಅವಾಗ ಪ್ರಮಾಣತಃ ಪ್ರಮೇಯಂ ಪರಿಚ್ಛಂದನ್ನೇ, ಅವರು ಒಂದು ಪ್ರಮಾಣ ಪ್ರಮೇಯ ಅಂದ್ರೆ ತಿಳಿಯಲ್ಪಡುವಂತಹದ್ದು. ಇಲ್ಲಿ ತಿಳಿಯಲ್ಪಡುವ ವಸ್ತು ಯಾವುದೇ ಆಗಿರ್ಬೋದು, ಪರಮಾತ್ಮನೇ ಆಗಿರ್ಬೇಕು ಅಂತಿಲ್ಲ. ಪ್ರಮೇಯ ಅಂದ್ರೆ ತಿಳಿಯಲ್ಪಡುವ ವಸ್ತು, ಪ್ರಮಾಣ ಅಂದ್ರೆ ಯಾವುದ ಮೂಲಕ ತಿಳ್ಕೊಳ್ತೋ ಅದು ಪ್ರಮಾಣ. ಅದರಿಂದ ಯಾವ ಪ್ರಮಾಣದಿಂದ ಪ್ರಮೇಯಂ ಪರಿಚ್ಛಂದನ್ನೇ ಅದನ್ನ ಗುರುತಿಸ್ಕೊಳ್ತಾರೋ. ಇಲ್ಲಿ ಹೇಳ್ಬೇಕಾದ್ರೆ ಇದು ಜನರಲ್, ಇದು ಇಲ್ಲಿ ಭಗವಂತನ ಅಲ್ಲಿ ನಾವು ಹೇಳುವಂತ ಅಲ್ಲಿ ಹೋಗ್ತಾ ಇಲ್ಲ, ಆ ಪ್ರಮಾಣ ಪ್ರವೇರ್ಗೂ ಹೋಗಿಲ್ಲ. ಸಾಧಾರಣವಾಗಿ ಯಾವ್ದಾದ್ರು ವಿಷಯವನ್ನು ತಿಳ್ಕೊಬೇಕಾದ್ರೆ, ಈಗ ನಾವು ಒಂದು ಕಾರನ್ನ ಮಾಡೋಕ್ ತಿಳ್ಕೊಬೇಕು, ಕಾರನ್ನ ಮಾಡೋಕ್ ತಿಳ್ಕೊಬೇಕಾಯ್ತು ಅಂತಂದ್ರೆ ಅದರಲ್ಲಿ ವಿಷಯವಾಗಿ ಎಲ್ಲ ನಾವು ಓದ್ಕೋಬೇಕಲ್ಲ, ಆ ಪ್ರಮಾಣ ಏನೆಲ್ಲಿದೆ, ಎಲ್ಲಿದೆ, ಯಾವ್ದು ಇಂಜಿನ್ ಏನು ಇದೆ ಅನ್ನೋದೆಲ್ಲ ಮಾಡ್ಬೇಕಲ್ಲ. ಅದಕ್ಕೆ ಅದು ಪ್ರಮೇಯ ಒಂದು ಕಾರು, ಪ್ರಮಾಣ ಅದಕ್ಕೆ ಬೇಕಾದ ಪುಸ್ತಕಗಳು ಅದೆಲ್ಲ ತಿಳ್ಕೊಳ್ತಿಲ್ಲ. ಆತರ ಯಾವುದೇ ವಸ್ತು ಆಗ್ಲಿ, ತಿಳಿಯಲ್ಪಡುವ ವಸ್ತು ಪ್ರಮೇಯ, ತಿಳಿಯಲು ಅನುಕೂಲ ಮಾಡುವಂತದ್ದು ಪ್ರಮಾಣ. ಅದನ್ನ ಹೇಳ್ತಾರೆ. ಆಗ ತಚ್ಚೇ ಪ್ರಮೇಯಂ ಅನುಕೂಲಂ ತತ್ ಉಪಾದದೀತ. ಆವಾಗ ಏನ್ ಮಾಡ್ತಾರೆ ಅದಕ್ಕೆ, ಅದು ಅವಾಗ ಅವ್ರಿಗೆ ಒಂದು ರಿಸರ್ಚ್ ಮಾಡ್ತಾ ಇದ್ಕೊಳ್ಳಿ. ಆಗ ಅವ್ರಿಗೆ ಯಾವ್ದನ್ನ ಹುಡುಕ್ತಾರೋ ಅದು ಸಿಕ್ಬಿಟ್ಟ ಅಂದ್ರೆ ಏನಾಗುತ್ತೆ ಮನಸ್ಸಿಗೆ ಅವ್ರಿಗೆ, ಅವಾಗ ತಚ್ಚೇ ಅನುಕೂಲಂ ತತ್ ಉಪಾದಿತ, ಅವರಿಗೆ ಅನುಕೂಲವಾಗ್ಬಿಟ್ರೆ, ಅವ್ರು ಏನನ್ನ ಹುಡ್ಕೋಕ್ ಹೊರಟ್ರು ಅದೇ ಸಿಕ್ಬಿಟ್ಟ ಅಂದ್ರೆ ಹಾಗೆ ಮನಸ್ಸಿಗೆ ಬಹಳ ಆನಂದವಾಗುತ್ತೆ ಅವ್ರಿಗೆ. ಯಾವ ತರ ಅಂದ್ರೆ ಅವ್ರು ಹೇಳ್ತಾರೆ, ಅದನ್ನ ಯಾವ ತರ ಸ್ವೀಕಾರ ಮಾಡ್ತಾ ಅಂತಾರೆ, ಯಥಾಸ್ತ್ರ ಚಂದನ ಕನಕಾದಿಕಂ ಅಂತ ಅಂದ್ರೆ ಹೇಗೆ ನಾವು ಹಾರ ಮತ್ತೆ ಚಂದನ ಮತ್ತೆ ಸ್ವರ್ಣ ಯಾವ ರೀತಿ ಆನಂದದಿಂದ ನಾವು ಸ್ವೀಕಾರ ಮಾಡ್ತೀವೋ, ಒಂದು ಒಳ್ಳೆ ಗತ್ಸುಗಂಧವಾದ ಹಾರ,
ಒಂದು ಚಂದನವನ್ನು ಪೂಸ್ಕೊಳ್ಳೋದು, ಮತ್ತೆ ಸ್ವರ್ಣವನ್ನು ಅದು ಚಿನ್ನದ ಇದು ಹೇಗೆ ಆನಂದ ಸ್ವೀಕರಿಸ್ತಾರೋ ಆ ತರ ನಾವು ಸ್ವೀಕರಿಸ್ಬೇಕು ಅಂತ ಇದು ಒಂದು ಸಾಧಾರಣ ನಿಯಮ. ಇದು ಇಲ್ಲಿ ಭಗವಂತನ ವಿಷಯ ಅದು ಎಲ್ಲ ಹೇಳಿಲ್ಲ. ಯಾವ್ದನ್ನ ನಾವು ಪಡಿಬೇಕು ಅಂತ ನಾವು ಪಟ್ಟು ಅದು ಪಡ್ಕೊಂಡ ಅಂದ್ರೆ ಆನಂದವಾಗುತ್ತಲ್ಲ, ಅವಾಗ ಏನ್ ಬರುತ್ತೋ ಅದನ್ನ ಆನಂದವಾಗಿ ಸ್ವೀಕರಿಸ್ತೀವಿ ನಾವು. ಅದನ್ನ ಸ್ವೀಕರಿಸ್ಬೇಕು ಹೊರಗಡೆಗೆ. ಒಂದ್ ವೇಳೆ ಅದು ಅನುಕೂಲವಾಗದೇ ಇದ್ರೆ, ಇವ್ರು ಮಾಡಿದ್ದು ಆ ಪ್ರಮಾಣದಿಂದ ಇವ್ರಿಗೆ ಯಾವ್ದು ಪ್ರಮೇಯ ಬೇಕೋ ಆ ಪ್ರಮಾಣದಿಂದ ತಿಳಿದೇ ಹೋದಂದ್ರೆ ಅವಾಗ ಏನ್ ಮಾಡ್ಬೇಕು, ಅದು ಆಗ ತಚ್ಚೇತ್ ವಿಪರೀತಂ ಅಂದ್ರೆ ಅದು ಆಗದೆ ಇದ್ರೆ ಆ ತರ ಅವಾಗ ಏನ್ ಮಾಡ್ಬೇಕು, ಅಪೋಹೇತ ಅದನ್ನ ಕೈ ಬಿಡಬೇಕು. ಒಂದ್ ವೇಳೆ ನಾವು ಹೋಗಿದ್ದಲ್ಲಿ ಸಿಗದೆ ಹೋದ್ರೆ ಅದನ್ನ ಕೈ ಬಿಡಬೇಕು. ಅಂದ್ರೆ ಇದರಲ್ಲಿ ಬಹಳ ಇದರಲ್ಲಿ ಈಗ ನಮಗೆ ಮೋಕ್ಷವನ್ನ ಬೇಕು ಅಂದ್ಬಿಟ್ಟು ನಮಗೆ ಮೊದಲು ನಾವು ಗೊತ್ತಿಲ್ಲ, ನಾವು ಪ್ರಮಾಣದ ಪ್ರಕಾರ ನಾವು ಬ್ರಹ್ಮರುದ್ರಾದಿಗಳನ್ನ ಇತರ ದೇವತೆಗಳನ್ನ ಯಾವ ಬೇರೆ ದೇವತೆಗಳನ್ನ ಹೋಗ್ತೀವಿ ಅಲ್ಲಿ. ಆವಾಗ ಏನಾಗುತ್ತೆ, ಆ ಪ್ರಮಾಣದಿಂದ ಪ್ರಮೇಯ ಹುಡುಗ ಹೋಗ್ತೀವಿ, ಆಗ ಆ ಪ್ರಮೇಯ ಸಿಗೋದಿಲ್ಲ. ಸಿಗದೆ ಇದ್ರೆ ಏನ್ ಮಾಡ್ಬೇಕು, ಆಗ ಕೈ ಬಿಡ್ಬೇಕು. ಅದನ್ನ ಹೇಳ್ತಾರೆ ತದ್ದೇ ಅಪೋಹೇತ. ಅದನ್ನ ಯಾವಾಗಿರುತ್ತೋ ಅದನ್ನ ಬಿಡ್ಬೇಕು. ಯಾವ ತರ ಅಂದ್ರೆ ಯಥಾಕ್ಷುರ ಕಂಟಕಾಧಿಕಂ ತತ್. ಹೇಗೆ ನಮಗೆ ಕಲ್ಲು ಮುಳ್ಳು ನಡೀತಿರ್ಬೇಕಾದ್ರೆ ಕಲ್ಲು ಮುಳ್ಳು ಸಿಕ್ಕಿದ್ರೆ ಅದನ್ನ ತೆಗೆದು ಆ ಕಡೆ ಹಾಕು ಮುಂದಕ್ಕೆ ಹೋಗ್ತೀವೋ ಆ ತರ ಯಾವುದರಿಂದ ಸಿಗದೆ ಇದ್ರೆ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಅದನ್ನ ಇಟ್ಟು ಇದು ಮಾಡೋ ಅರ್ಥ ಇಲ್ಲ ಅಂದ್ಬಿಟ್ಟು ಅದೇ ಅಷ್ಟೇ ಅಲ್ಲ, ಉಪೇಕ್ಷೇತ ಕಡೆಗೆ ಅನುಭವ ತಚ್ಚೇತ್ ಅನುಭೂಯ ರೂಪಂ ಕಡೆಗೆ ಒಂದ್ ವೇಳೆ ಅದು ಅನುಕೂಲವೂ ಅಲ್ಲ ಪ್ರತಿಕೂಲವೂ ಅಲ್ಲ ಅಂತ ಅನ್ಸರೆ. ಒಂದು ಅನುಕೂಲವಲ್ಲ ಬಿಡಿ ಅಂತಂತ, ಅದು ಅನುಕೂಲವೂ ಅಲ್ಲ ಪ್ರತಿಕೂಲವೂ ಅಲ್ಲ. ಅಂದ್ರೆ ನಾವು ಯಾವ್ದು ಮಾಡ್ಬೇಕು ಸಿಕ್ಲಿಲ್ಲ, ಅದ ನಮಗೆ ಯಾವ್ದಕ್ ಮಾಡೋದಕ್ಕೆ ವಿರುದ್ಧವಾಗೂ ಇಲ್ಲ. ಅದು ಆ ತರ ಇದ್ದ ಅಂದ್ರೆ ಅನುಕೂಲವೂ ಇಲ್ವಾ, ತಚ್ಚೇತ್ ಅಪೋಹೇತ ಅನ್ಬಿಟ್ರು. ಯತ್ ಆ ಕಡೆಗೆ ಅನುಭೂಯ ರೂಪಂ ಅದು ಉಪೇಕ್ಷೇತ. ಆವಾಗ ಯಾವ್ದು ಅದು ಕಾಣೋದಿಲ್ವಾ ಅದನ್ನ ಉಪೇಕ್ಷೆ ಮಾಡ್ಬಿಡಿ. ಯಾವ ತರ ಅದ್ ಹೇಳ್ತಾರೆ, ಯಥಾ ಕಾಷ್ಟಲೋಷ್ಟಾಧಿಕಂ. ಯಾವ ತರ ನಾವು ಅಂದ್ರೆ ಹೇಗೆ ಮಣ್ಣುಗಡ್ಡೆ ಕಟ್ಟಿಗೆ ಮಣ್ಣುಗಡ್ಡೆ ಅದನ್ನ ನಾವು ಉಪೇಕ್ಷೆ ಮಾಡ್ತೀವೋ ಆತರ ಅದನ್ನು ಉಪೇಕ್ಷೆ ಮಾಡ್ಬಿಡಿ. ಇದಕ್ಕೆಲ್ಲ ಯಾವ್ದಕ್ ಪೀಠಿಗೆ ಅಂದ್ರೆ ಉತ್ತಮವಾದದ್ದು ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅದೇ ತತ್ತ ಪ್ರತ್ಯಕ್ಷಾದಿ ಪ್ರಮಾಣಾಂತರ ಗೋಚರಯೋ ಅರ್ಥಕಾಮಯೋ ಅತ್ಯಲ್ಪತ್ವ ಅನರ್ಥಕತ್ವ ಬೀಭತ್ಸತ್ವ ಭಂಗುರತ್ವ ದುಃಖಮಿಷ್ಟ್ವತ್ವ ದುಸ್ತದ ಸುದ್ದಾತ್ವಾದಿ ಕಡೆಗೆ ಅದನ್ನ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಅಂದಾಗೆ ಈಗ ಹೇಳ್ತಾರೆ, ಯಾಕೆಂದ್ರೆ ನಾವು ಒಂದು ಪರತತ್ವವನ್ನು ಹುಡುಕ್ಬೇಕಾಯ್ತು ಅಂದ್ರೆ ಆ ಪರತತ್ವ ಹುಡುಕ್ಬೇಕಾದ್ರೆ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡುಕ್ಬೇಕು ನಾವು. ಈಗ ಮನೆಯಲ್ಲಿ ಒಂದು ಸೂಜಿ ಕಾಣದೇ ಇದ್ರೆ ಎಲ್ಲಿ ಬಿದ್ದಿದ್ಯೋ ಆ ಜಾಗದಲ್ಲಿ ಹುಡುಕ್ಬೇಕಾದ್ರ ದೀಪ ಹೊರಗಡೆ ಇದೆ ಅಂತ ಹೊರಗಡೆ ಹುಡುಕಿದ್ರೆ ಸಿಗುತ್ತಾ ಅದು ಬಿದ್ದಿರೋದು ಮನೆಯಲ್ಲಿ. ಆತರ ಇಲ್ಲಿ ಹೇಳ್ತಾರೆ, ಅಲ್ಲಿ ಈಗ ನೀವು ವೇದಾದಿಗಳೆಲ್ಲ ಇಟ್ಕೊಂಡು ನೀವು ವೇದ ಮತ್ತು ಇತರ ಶಾಸ್ತ್ರಗಳ ಪ್ರಮಾಣ ಇಟ್ಕೊಂಡಿರೋದು ಯಾವ್ದನ್ನ ಅದನ್ನ ಹುಡುಕ್ತಿಗೋಬೇಕು ಅನ್ನೋದಕ್ಕೆ ಅಲ್ಲಿ ಹೇಳ್ಕೊಂಬರ್ತಾ ಇದ್ರಿಂದ ಅಂದ್ರೆ ನಮ ಕಾಣೋಗಂತ ನಮಗೆ ಏನು ಕಾಣುತ್ತೋ ಅರ್ಥದ ಅವಾಗ ಏನಾಗುತ್ತೆ ನಮಗೆ ಅರ್ಥ ಕಾಮ ಇದು ಮೂರು ಪುರುಷಾರ್ಥದಲ್ಲಿ ಮೊದಲು ಮೂರು ಸಹ ಧರ್ಮ ಅರ್ಥ ಕಾಮ ಈ ಮೂರು ಇದೆಯಲ್ಲ ಅದನ್ನ ಧರ್ಮ ಬೇಕು, ಅದರಲ್ಲಿ ಅರ್ಥ ಮತ್ತು ಕಾಮಗಳು ಉಪೇಕ್ಷೆಬಾರ್ದು. ಧರ್ಮವನ್ನು ಯಾವ ಧರ್ಮ ಬೇಕು ಅಂದ್ರೆ ಮೋಕ್ಷಕ್ಕೆ ಸಾಧನವಾಗುವಂತ ಧರ್ಮ, ಅದಕ್ಕೆ ಸಹಾಯಕವಾದ ಧರ್ಮಗಳು ಎಲ್ಲವೂ ಧರ್ಮಗಳೇ, ಪ್ರತಿಯೊಂದು ಧರ್ಮದಲ್ಲಿ ಬರುತ್ತೆ. ಯಾವ್ದು ಧರ್ಮ ಉಪೇಕ್ಷೆ ಮಾಡುವಾಗ ಧರ್ಮ ಅದು ಬೇರೆ, ಅದನ್ನ ಹೇಳ್ತಾರೆ ಅಲ್ಲಿ. ಯಾಕೆಂದ್ರೆ ಮೊದಲು ಮೂರು ಈ ಹುಡುಕ್ತಾ ಇರೋದು ನಾವು ಧರ್ಮ ಅರ್ಥ ಕಾಮ ಮೂರಿದೆಯಲ್ಲ ಅದು ಏನಂದ್ರೆ ಅದರಿಂದ ಸಿಗೋದು ಏನು ಅಂದ್ರೆ ಅತ್ಯಲ್ಪ ಅಲ್ಲಿ ಸಿಗುವಂತ ಫಲವಾದ್ರೆ ಏನು ಅತ್ಯಲ್ಪವಾದ ಸಿಗುತ್ತೆ ನಿಮಗೆ. ಭಗವಂತ ಹೇಳಿದಾನೆ ಯಾರ್ಯಾರು ಏನು ಬೇಕಾದ್ರೂ ನಾ ಕೊಡ್ತೀನಿ ಅಂತ ಹೇಳಿದಾನೆ. 4 ಹೇಳ್ತಾನೆ, ಧರ್ಮ ಅರ್ಥ ಕಾಮ ಮೋಕ್ಷ ಮೂರನ್ನು ಕೊಡ್ತಾನೆ. ಆದ್ರೆ ಜ್ಞಾನೀತು ಆತ್ಮವ್ಯಮತ ಅಂತ 4ನೇ ಕೇಳ್ತಾನಲ್ಲ ಅವನೇ ಜ್ಞಾನಿ, ಅವನ ನನಗೆ ಅಭಿಪ್ರಾಯ ಅಂತ ಹೇಳ್ತಾನಲ್ಲ ಭಗವಂತ. ಅದನ್ನ ಹೇಳ್ತಾರೆ ಮೊದಲು ಮೂರಿಂದ ನಿಮಗೆ ಹುಡುಗ ಸಿಗೋದೇನೋ ಅತ್ಯಲ್ಪ ಅನರ್ಥಕತ್ವ, ಅದರಿಂದ ಬರೀ ದುಃಖವೇ ಸಿಗುತ್ತೆ ಅದರಲ್ಲಿ. ಆಮೇಲೆ ಭೀಭತ್ಸತ್ವ, ಅದು ಈ ಸಂಸಾರದಲ್ಲೇ ಇರೋದ್ರಿಂದ ಹೆದರಿಕೆಯನ್ನು ಉಂಟು ಮಾಡ್ಬೋದು, ಅದರಿಂದ ಪುನರಾವರ್ತಿ ಉಂಟು. ಭೀಭತ್ಸತ್ವ ಭಂಗುರತ್ವ, ಭಂಗುರ ಅಂದ್ರೆ ಕ್ಷಣಿಕ, ಸಿಗೋ ಸುಖ ಎಲ್ಲ ಎಂತಾರ ನೀವು ಎಲ್ಲ ಜ್ಯೋತಿಷ್ಠೋಮಾದಿ ಸ್ವರ್ಗವನ್ನು ಮಾಡೋದು ಎಷ್ಟು ಕ್ಷಣಿಕ, ಒಂದು ಕ್ಷಣ ಮತ್ತೆ ಇಲ್ಲಿಗೆ ಬರಬೇಕು, ಮರ್ತ್ಯಲೋಕಕ್ಕೆ ಬರಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ ಅಂತ ತೆಗೆದು ಎಷ್ಟು ಬಿಡ್ತಾರೆ, ಇಲ್ಲಿಗೆ ಬರಬೇಕು. ಅದು ಭಂಗುರತ್ವ ಅಂದ್ರೆ ಒಂದು ಕ್ಷಣಿಕ. ಆಮೇಲೆ ದುಃಖ ಮಿಶ್ರಿತ್ವ, ಇದೆಲ್ಲ ಬಿಡಿ ಹೇಳ್ತಾರೆ. ಆಮೇಲೆ ಇದಕ್ಕೆಲ್ಲ ಸರಿ ಇದ್ರು ಬರೀ ದುಃಖ ಮಿಶ್ರಿತವಾಗಿದೆ ಇದು ನಮಗೆ ಬೇಕಾ ಅದಕ್ಕೆ ಅಷ್ಟೇ ಅಲ್ಲ. ಆಮೇಲೆ ಅನಂತ ದೋಷಾನುಷಂಗೇಣ ತ್ಯಾಜ್ಯತ್ವಾತ್, ಇದು ಅನಂತ ದೋಷಗಳಿಂದ ಕೂಡಿರುವಂತಹದ್ದು. ಅನುಷಂಗೇಣ ಅದರಿಂದ ಸೇರ್ಕೊಂಡಿರುವಂತಹದ್ದು.
ತುಂಬಿರೋದ್ರಿಂದ ಇದು ತ್ಯಾಜ್ಯತ್ವಾದ, ಇದು ತ್ಯಜಿಸಲಿಕ್ಕೆ ಯೋಗ್ಯವಾಗಿರೋದಕ್ಕೆ ಇದು. ಅದರಿಂದ ಇದನ್ನ ನೀವು ಇದಿಷ್ಟು ಹೇಳಿದ್ ಯಾಕೆಂದ್ರೆ ಮೇಲೆ ಹೇಳಿದ ಎಲ್ಲವೂ ಸಹ ಲೋಕದಲ್ಲಿ ಬೇರೆ ಅಂದ್ರೆ ನೀವು ಇದು ಎರಡು ತರ, ಒಂದು ಯಜ್ಞಾದಿಗಳನ್ನು ಮಾಡಿ ಅದು ಧರ್ಮದಲ್ಲಿ ಹೇಳಿದ್ದೆ, ವೇದಗಳಲ್ಲಿ ಹೇಳಿದ್ದೆ, ಅದನ್ನ ಮಾಡಿ ಉಪಾಸನೆ ಮಾಡಿ ಇದು ಅನೇಕ ಲೋಕಗಳನ್ನ ಪುಣ್ಯ ಲೋಕವನ್ನು ಪಡ್ಕೊಳ್ಳೋದು ಒಂದು. ಅದು ಇನ್ನು ಕೆಲವು ಬರೀ ಆಸೆಯನ್ನೇ ಮಾಡಿ ಭಗವಂತನ ಧ್ಯಾನ ಮಾಡಿ ಇದು ಬೇಕು ಅದು ಬೇಕು ಕೇಳಿ ತಗೊಳ್ಳೋದು, ಇವೆಲ್ಲ ಅಲ್ಪತ್ವ ಬಂಗುರತ್ವ, ಅದೂ ಸಹ ಬಂಗುರತ್ವ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವೂ ದೋಷಗಳಿಂದ ತ್ಯಾಜ್ಯತ್ವ, ಇವೆಲ್ಲವೂ ಬಿಡತಕ್ಕದ್ದು. ಅದರಿಂದ ಶಾಸ್ತ್ರ ಪ್ರಮೇಯೋ ಧರ್ಮ ಪರತ್ವಯೋ ತದ್ವೈಪರೀತ್ಯಾತ್ ಅನಂತ ಮಂಗಲ ಸಂಗತತ್ವಾತ್ ಶಾಸ್ತ್ರ ತದರ್ಥಯೋ ಉಪಾದೇಯತ್ವ ಪ್ರಕೃಷ್ಯತೆ. ಅದರಿಂದ ಅದನ್ನ ಹೇಳ್ತಾರೆ ಕಡೆ. ಅದರಿಂದ ಇದಕ್ಕೆ ವಿರುದ್ಧವಾದ, ಇದಕ್ಕೆ ಇವರು ವೈಪರೀತ್ಯ ಅಂತಂದ್ರೆ ಈಗ ಮೇಲೆ ಹೇಳಿದ್ನಲ್ಲ ಅದಕ್ಕೆ ವಿಪರೀತವಾದದ್ದು ಅಂತ. ಇಲ್ಲಿಗೆ ನಾ ಹೇಳಿದ್ದು ಕ್ಷರತ್ವ ಬಂಗುರತ್ವ ಅತ್ಯಲ್ಪತ್ವ ಹೇಳಿದ್ವಲ್ಲ, ಅದಕ್ಕೆ ವಿಪರೀತವಾದದ್ದು ಅಂದ್ರೆ ಅರ್ಥಕತ್ವ, ಅದು ಅನಲ್ಪತ್ವ, ಅಲ್ಪವಲ್ಲದು ಅನಲ್ಪತ್ವ, ಅರ್ಥಕತ್ವ, ಅಭೀಭತ್ಸತ್ವ, ಅಭಂಗುರತ್ವ, ಆಮೇಲೆ ಅದುಃಖ ಮಿಷ್ಟಿತ್ವ, ಆಮೇಲೆ ದುಸ್ಸಾಧನ ಸುಖ ಸಾಧನತ್ವ, ಎಲ್ಲವನ್ನು ಅನಂತ ದೋಷ ಇಲ್ಲ, ಅನಂತ ದೋಷ ನಿವಾರಕತ್ವ, ಯಾವ ದೋಷವೂ ಇಲ್ಲಿ ಇರಾಗಿರುವಂತಹ ಇದು ಹೇಳ್ತಾರೆ. ಇದು ಅನಂತ ಮಂಗಲ ಸಂಗತತ್ವ, ಇದು ಅತ್ಯಂತ ಮಂಗಲಕರವಾಗಿರೋ ತಿಳ್ಕೊಳ್ಳುವಂತಹದ್ದು. ಅದು ಶಾಸ್ತ್ರ ತದರ್ಥಯೋ, ಅದರಿಂದ ಈ ಶಾಸ್ತ್ರ, ಯಾವ ಶಾಸ್ತ್ರ ಭಗವಂತನ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುವ ಯಾವ ಶಾಸ್ತ್ರ ಇದೆಯೋ ಇಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಇದೆಲ್ಲ ಶಾಸ್ತ್ರಕ್ಕೆ ಬರ್ತಾ ಇದ್ದಾರೆ ಅವರು. ಆ ಶಾಸ್ತ್ರ ಎಲ್ಲ ಅದು ಉಪಾದೇಯತ್ವ ಪ್ರಕೃಷ್ಯತೆ. ಅದರಿಂದ ಈಗ ಇದನ್ನು ಏನ್ ಸಿದ್ಧವಾಗುತ್ತೆ ಅಂದ್ರೆ, ಯಾವುದು ಶಾಸ್ತ್ರವಾಗಿದೆಯೋ, ಯಾವುದು ಮಂಗಳಕರವಾದಿದ್ಯೋ, ಯಾವುದು ಅನಂತವಾದ ಭಗವಂತನ ಸಂಗವನ್ನು ಕೊಡುತ್ತೋ, ಅದು ಯಾವುದು ಉಪಾದೇಯತ್ವೋ ಅದನ್ನ ಸ್ವೀಕರಿಸಬೇಕು ಅನ್ನೋದು ಪ್ರಕೃಷ್ಯತೆ, ಅದರಿಂದ ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. ಕಡೆಗೆ ಅದನ್ನ ಹೇಳ್ಬಿಟ್ಟು ಹೇಳ್ತಾರೆ. ಇದು ಮಹಾಭಾರತದಲ್ಲಿ ಬರೋ ಭೀಷ್ಮದ ಪರ್ವದಲ್ಲಿ ಬರುವಂತದ್ದು ಹೇಳ್ತಾರೆ. ಯಥಾ ಆಹುಹು ಐತಿಹಾಸಿಕಾ ಪೌರಾಣಿಕಾಶ್ಚ ಏಕಕಂಠಾ, ಅಂದ್ರೆ ಇದು ಎಲ್ಲರೂ ಸಹ ಐತಿಹಾಸಿಕ ಏಕಕಂಠ ಅಂದ್ರೆ ಎಲ್ಲರೂ ಇತಿಹಾಸ ಮಾಡೋರೊಂದು ಪೌರಾಣಿಕರು, ಒಂದು ಪುರಾಣವನ್ನು ಬರೆದವರು ಪೌರಾಣಿಕರು, ಇತಿಹಾಸವನ್ನು ಹಿಂದೆ ಆಗಿದ್ದನ್ನ ಮಾಡೋರು ಐತಿಹಾಸಿಕರು ಪೌರಾಣಿಕರು ಏಕಕಂಠ, ಒಂದೇ ಕಂಠದಿಂದ ಯಥಾ ಆಹು ಏನ್ ಹೇಳ್ತಾರೆ, ಘೋಷ ಮಾಡ್ತಾರೆ ಅಂತ ಹೇಳ್ತಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ಇದು ನೇರವಾಗಿ ವೇದವ್ಯಾಸರು ಹೇಳುವಂತ ಮಾತಿದು. ವೇದಶಾಸ್ತ್ರ ಪರನ್ನಾಸ್ತಿ ನದೈವಂ ಕೇಶವಾತ್ ಪರಂ. ಇದು ಅದು ಅನುಶಾಸನಿಕ ಪರ್ವ ಭೀಷ್ಮ ಪರ್ವದಲ್ಲಿ ಬರುವಂತಹದ್ದು, ಮಹಾಭಾರತದಲ್ಲಿ ಹೇಳ್ತಾರೆ ಅವರು. ಸತ್ಯಂ ಸತ್ಯಂ ಪುನಃ ಸತ್ಯಂ, ಇದು ಹೇಳ್ತಾರೆ ಇವರು ವೇದವ್ಯಾಸರು. ಸತ್ಯಪ ಸತ್ಯ ಸತ್ಯ, ಪುನಃ ಹೇಳ್ತೀನಿ ಸತ್ಯ, ಅಂದ್ರೆ ಒತ್ತೋದಕ್ಕೆ 3 ಸಲ ಸತ್ಯ ಸತ್ಯ ಪುನಃ ಸತ್ಯ. ಭುಜ ಮುಚ್ಚತೆ ಉದ್ಧತ್ಯ ಭುಜ ಮುಚ್ಚತೆ, ನಾನು ಘೋಷಣೆ ಅಂದ್ರೆ ಕೈಯಿನ ಮೇಲೆ ಕೆತ್ಕೊಂಡು ಘೋಷಣೆ ಮಾಡ್ತೀನಿ. ಏನಪ್ಪಾ ಅಂದ್ರೆ ವೇದಶಾಸ್ತ್ರ ಪರನ್ನಾಸ್ತಿ, ವೇದಕ್ಕಿಂತ ಅತಿಯಾದ ದೊಡ್ಡ ಶಾಸ್ತ್ರವೂ ಇಲ್ಲ, ನ ಶಾಸ್ತ್ರಿ ನದೈವಂ ಕೇಶವಾತ್ ಪರಂ, ಕೇಶವನಿಗಿಂತ ಪರನಾದ ದೈವತವಿಲ್ಲ, ವೇದಶಾಸ್ತ್ರಕ್ಕಿಂತ ಹೆಚ್ಚಾದ ಇನ್ನೊಂದು ಶಾಸ್ತ್ರವಿಲ್ಲ. ಇದನ್ನ ನಾನು ಉದ್ಘೋಷಣೆ ಘಂಟಾಘೋಷವಾಗಿ ಕೈಯಿನ ಮೇಲೆ ಕೆತ್ತಿ ನಾನು ಸಾರ್ತೀನಿ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ ಐತಿಹಾಸಿಕ ಪೌರ್ಣಿಕಾಶ್ಚ ಏಕಕಂಠಾಃ ಯಥಾ ಆಹುಹು ಅಂತ ಹೇಳ್ತಾರೆ. ಅದನ್ನ ಆಗ ಹೇಳ್ತಾರೆ ಕಡೆಗೆ. ಇದೊಂದು ಶ್ಲೋಕ ಹೇಳಿ ನಡೆಸ್ಬಿಡ್ತೀನಿ ಮುಂದಕ್ಕೋಣ. ಅಲ್ಲಿ ಹೇಳ್ಕೊಂಡ್ಬಿಡ್ತಾರೆ. ತತ್ರ ಚತುರ್ದಶ ವಿದ್ಯಾಸ್ಥಾನ ಪ್ರಧಾನಭೂತಸ್ಯ ವೇದಸ್ಯ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಬ್ರಹ್ಮಯೇತೆ ಬಿಭೇತಿ ಅಲ್ಪಶ್ರುತಾತ್ ವೇದೋ ಮಾಮಯಂ ಪ್ರದರಿಷ್ಯತಿ ಇತಿ ಪ್ರಕಾರೇಣ ಇತಿಹಾಸ ಪುರಾಣಾಭ್ಯಾಂ ಅರ್ಥೇ ನಿರ್ಣೇತವ್ಯೇ ಪುರಾಣೇಭ್ಯಃ ಇತಿಹಾಸೋತ್ಕರ್ಷೇ ಚ ವಿವಕ್ಷಿತೆ ಶ್ರೀಮದ್ ರಾಮಾಯಣವತೆ ಮಹಾಭಾರತಂ ಶರಣಂ. ಯಾಕೆ ಮಹಾಭಾರತವು ರಾಮಾಯಣದಷ್ಟೇ ಶರಣಂ ಅಂದ್ರೆ ಆಶ್ರಯಿಸಕ್ಕೆ ಯೋಗ್ಯ ಅನ್ನೋದಕ್ಕೆ ಇದರಲ್ಲಿ ಮಾಡ್ತಾರೆ. ಏನಂದ್ರೆ ತತ್ತ ಚತುರ್ದಶ 14 ವಿದ್ಯಾಸ್ಥಾನಗಳನ್ನು ಹೇಳಿದೆ. ಅದಕ್ಕೆ 4 ವೇದ, ವೇದಾಂಗ 6, ಇತಿಹಾಸ ಪುರಾಣ ಮತ್ತೆ ನ್ಯಾಯ ಮತ್ತೆ ಮೀಮಾಂಸ, ಇದು 14 ವಿದ್ಯಾಸ್ಥಾನಗಳು ಅಂತ ಇವಕ್ಕೆ. ವಿದ್ಯಾಸ್ಥಾನ ಅದರಲ್ಲಿ ಪ್ರಧಾನಭೂತಸ್ಯ, ಅದಕ್ಕೆ ಪ್ರಧಾನದಲ್ಲಿ 14 ವಿದ್ಯಾಸ್ಥಾನ. ಯಾವ್ದೋ ಪ್ರಧಾನಭೂತ ವೇದ, ಅದಕ್ಕೆ ವೇದಸ್ಯ. ಆಮೇಲೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಬ್ರಹ್ಮಯೇತೆ,
ಕಡೆಗೆ ಇತಿಹಾಸ ಪುರಾಣ ಅನ್ನೋದು ಒಂದೇ ಪದ. ಇತಿಹಾಸ ಪುರಾಣಗಳಿಂದ ಅದು ಹೇಳ್ತಾರಂತ. ಅದಕ್ಕೆ ಅವ್ ಏನ್ ಹೇಳ್ತಂದ್ರೆ ವೇದಂ ಸಮೂಪ ಬ್ರಹ್ಮಯೇತೆ. ಇತಿಹಾಸ ಪುರಾಣಗಳಿಂದ ವೇದವನ್ನ ಸಮೂಪ ಬ್ರಹ್ಮಯೇತೆ, ನಾವು ಅರ್ಥವನ್ನ ಮಾಡ್ಕೊಳ್ಳು. ಆಗ ವೇದ ಹೇಳ್ತಂತೆ ಬಿಬೇತಿ ಅಲ್ಪಶ್ರುತಾತೆ ವೇದೋ ಮಾಮಯಂ ತಾರ್ಪಾತೆ. ವೇದ ಬಿಬೇತಿ, ವೇದ ಪುರುಷ ಹೆದರ್ಕೋದ ಅಂತ. ಯಾಕಂದ್ರೆ ಅಲ್ಪಶ್ರುತ ಮಾಮಯಂ ಪ್ರದರ್ಶ್ಯತಿ. ಅಲ್ಪಶ್ರುತರಾದ ಈ ಮನುಷ್ಯರಿಂದ ನನಗೆ ನಡುಕ ಉಂಟಾಗುತ್ತೆ, ಅಪಾವರ್ತನ ಮಾಡಿ ನನಗೆ ಶೋಭೆಯನ್ನು ತರ್ತಾರೆ. ಅಲ್ಪಶ್ರುತರಾದ ಇವರನ್ನು ನೋಡಿ ನನಗೆ ಹೆದರಿಕೆ ಆಗುತ್ತೆ ಅಂತ ವೇದ ಪುರುಷನೇ ಹೆದರ್ಕೊಳ್ತಾನಂತೆ ಅವನು. ಅದನ್ನ ಈ ವಿದ್ಯಾಸ್ಥಾನದಲ್ಲಿ ಅಂತಹ ವೇದದಲ್ಲಿ ಪ್ರಧಾನವಾಗಿದ್ದು ಆಗಿರೋದು ವೇದ. ಈ ವೇದವನ್ನ ವಿಭಾಜನೆ ಮಾಡಿದ್ಯಾರು? ವೇದವ್ಯಾಸರು. ಆಮೇಲೆ ಇದರಲ್ಲಿ ಅದ್ಭುತವಾಗಿ ಒಂದು ವ್ಯಾಕರಣವನ್ನು ತೋರಿಸ್ತಾರೆ. ಅದು ವ್ಯಾಕರಣ ತಿಳಿದವರು ಅನುಭವಿಸುವುದರಲ್ಲಿ ಅಲ್ಲಿ ಆ ಇತಿಹಾಸ ಪುರಾಣ ಅನ್ನೋದು ದ್ವಂದ್ವ ಸಮಾಸ ಅನ್ಬಿಟ್ಟು ಅಂತ. ದ್ವಂದ್ವ ಸಮಾಸದಲ್ಲಿ ಏನು ಅಂದ್ರೆ ಎರಡು ಪೂರ್ವ ಪದ ಉತ್ತರ ಪದ ಅಂತ. ಸಮಾಸಕ್ಕೆ ಎರಡು ಪದ ಮಿನಿಮಮ್ ಎರಡು ಇರಬೇಕು. ಒಂದು ಉತ್ತರ ಪದ ಪೂರ್ವ ಪದ ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಎರಡು ಇರಲೇಬೇಕು. ಅವೆಲ್ಲ ಸಮಾಸ ಅಂದ್ರೆ ಸೇರ್ಬೇಕಾದ್ರೆ ಎರಡು ಇರಲೇಬೇಕಲ್ಲ. ಆಗ ದ್ವಂದ್ವ ಸಮಾಸದಲ್ಲಿ ಪೂರ್ವ ಪದ ಉತ್ತರ ಪದ ಎರಡೂ ಪ್ರಧಾನವೇ. ಆದ್ರೆ ಅದ್ರಲ್ಲಿ ಏನೋ ಒಂದು ನಿಯಮ ಹೇಳ್ತೆ ಅಂತ ಅಂದ್ರೆ ಅಲ್ಪಾಕ್ಷರ ಇರುವಂತನ್ನ ಮೊದಲು ಹಾಕಿ ಹೆಚ್ಚು ಅಕ್ಷರದ ಇರೋದನ್ನ ಆಮೇಲೆ ಹಾಕಿ ಅಂತ. ಇತಿಹಾಸ 4 ಅಕ್ಷರ, ಪುರಾಣ 3 ಅಕ್ಷರ. ಹಾಗಿರ್ಬೇಕಾದ್ರೆ ಪುರಾಣ ಇತಿಹಾಸ ಅಂತ ಮಾಡ್ಬೇಕಾಗಿತ್ತು. ಅದೇ ಇತಿಹಾಸ ಪುರಾಣ ಬಂದಿದೆಯಲ್ಲ, ದ್ವಂದ್ವ ಸಮಾಸದ ಒಂದು ನಿಯಮಕ್ಕೆ ವಿಧಾನವಾಗುತ್ತೆ ಅಂದ್ರೆ ಅವಾಗ ಆ ದ್ವಂದ್ವ ಸಮಾಸದಲ್ಲಿ ಒಂದು ರೈಡರ್ ಕೊಟ್ಟಿದೆ. ಅದು ಏನು ಅಂದ್ರೆ ಒಂದು ವೇಳೆ ಅಲ್ಪ ಇದು ಎರಡು ಇದರಲ್ಲಿ ಯಾವುದು ಅತಿ ಪ್ರಾಮುಖ್ಯವೋ ಅತಿ ಮುಖ್ಯವೋ, ಎರಡರಲ್ಲಿ ಈಗ ಎರಡು ಪದದಲ್ಲಿ ಯಾವುದು ಅತಿ ಮುಖ್ಯವೋ ಅದು ಮುಖ್ಯವಾದ್ರೆ ಅದು ಜಾಸ್ತಿ ಪದವಾದ್ರೂ ಅದನ್ನು ಮೊದಲು ಹಾಕಿ ಅಂತ ಒಂದು ಎಕ್ಸೆಪ್ಷನ್ ಕೊಟ್ಟಿದೆ. ಅದು ಎಲ್ಲ ಹೇಳ್ತಾರೆ. ಅದಕ್ಕೆ ಇತಿಹಾಸ ಪುರಾಣ ಅಂತ ಹೇಳಿದ್ರಿಂದ ಆ ಇತಿಹಾಸಕ್ಕೆ ಅತಿ ಹೆಚ್ಚು ಬೆಲೆ ಇದ್ರಿಂದ ಅದಕ್ಕೆ ಇತಿಹಾಸ ಪುರಾಣ ಅಂತ ಹಾಕಿದೆ. ಹಾಗಾಗಿ ಇತಿಹಾಸಕ್ಕೆ ಪುರಾಣಕ್ಕಿಂತ ಹೆಚ್ಚು ಬೆಲೆ. ಯಾಕೆ ಇತಿಹಾಸ ಅಂದ್ರೆ ಮಹಾಭಾರತ ಇತಿಹಾಸಕ್ಕೆ ಬರುತ್ತೆ, ಅದನ್ನ ಹೇಳ್ತಾರೆ. ರಾಮಾಯಣ ಮಹಾಭಾರತ ಇತಿಹಾಸಕ್ಕೆ ಬರುತ್ತೆ. ಅದರಿಂದ ಇತಿಹಾಸಕ್ಕೆ ಹೆಚ್ಚು ಬೆಲೆ. ಅಂತಹ ಇತಿಹಾಸಕ್ಕೆ ಅದರಿಂದ ಅಂದ್ರೆ ಒಂದು ವ್ಯಾಕರಣ ಅನ್ನೋದು ನಾನು ನಿಮಗೆ ಹೇಳಬಹುದಿಲ್ಲ. ವ್ಯಾಖ್ಯಾನದಲ್ಲಿ ಬರ್ತದೆ. ವ್ಯಾಕರಣದಲ್ಲಿ ದ್ವಂದ್ವ ಸಮಾಸಕ್ಕೆ ಇದನ್ನ ಇವ್ರು ಹೇಳಿಲ್ಲ. ಈ ದ್ವಂದ್ವ ಸಮಾಸವನ್ನ ಹೇಳಿರೋದು ನಿಂಬಾರ್ಕರ್ ಹೇಳಿದ್ನಲ್ಲ, ಅವ್ರು ಹೇಳಿರೋದು. ಇದಕ್ಕೆ ಇತಿಹಾಸ ಪುರಾಣ ಯಾಕೆ ಹೇಳಿದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಪರಾಶರ ಭಟ್ರು ಅದಕ್ಕೆ ಹಾಕಿದ್ದಾರೆ, ಅದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಏನಾಯ್ತು, ಇವಾಗ ಯಾವುದೋ ಒಂದು ನಾವು ಪರತತ್ವವನ್ನು ಮಾಡ್ಬೇಕಾದ್ರೆ ನಿರ್ಣಯ ಮಾಡ್ಬೇಕಾದ್ರೆ ಏನ್ ಬೇಕು ಅವನಿಗೆ? ಇತಿ ಪ್ರಕಾರೇಣ. ಅದರಿಂದ ಇತಿಹಾಸ ಪುರಾಣಾಭ್ಯಂ, ಅದು ಮೊದಲು ಇತಿಹಾಸ ಆಮೇಲೆ ಪುರಾಣಾಭ್ಯಂ ಅರ್ಥೇ ನಿರ್ಣಯಿತವ್ಯೇ. ಒಂದು ಅರ್ಥವನ್ನ ನಾವು ನಿರ್ಣಯಿಸಬೇಕು. ವೇದ ಅದರಲ್ಲಿ ಮುಖ್ಯವಾದದ್ದು ಚತುರ್ಥ ಸ್ಥಾನದಲ್ಲಿ ವೇದ. ಅದರ ವಿಷಯವನ್ನು ಹೇಳೋದು ಇತಿಹಾಸ ಪುರಾಣಗಳು. ಅದನ್ನ ನಿರ್ಣಯವನ್ನು ಮಾಡಬೇಕಾದ್ರೆ ಅದರಿಂದ ಅದಕ್ಕೆ ಪುರಾಣೇಭ್ಯ ಇತಿಹಾಸೋತ್ಕರ್ಷೇ ಚ ವಿವಕ್ಷಿತೆ ಶ್ರೀಮಾತೆ. ಅದರಿಂದ ಪುರಾಣೇಭ್ಯ ಇತಿಹಾಸ ಉತ್ಕರ್ಷ. ಅದರಿಂದ ಪುರಾಣಗಳು ಹೇಳ್ತಲ್ಲ, ಪುರಾಣಕ್ಕಿಂತಲೂ ಇತಿಹಾಸ ಉತ್ಕರ್ಷ. ಪುರಾಣಕ್ಕೆ ಈಗ ವೇದದಲ್ಲಿ ಹೇಳಿದ ಪರಮವಾದ, ಅದಕ್ಕಿಂತ ಹೆಚ್ಚು ಇತಿಹಾಸ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇತಿಹಾಸ, ಅದಕ್ಕಿಂತ ಕಮ್ಮಿ ಪುರಾಣ. ಪುರಾಣಕ್ಕಿಂತ ಹೆಚ್ಚು ಬೆಲೆ ಬರುವಂತ ಇತಿಹಾಸ, ಅದಕ್ಕಿಂತ ಹೆಚ್ಚು ಬರೋದು ವೇದ. ಅದರಿಂದ ಪುರಾಣೇಭ್ಯ ಇತಿಹಾಸ ಉತ್ಕರ್ಷೆ. ಅದರಿಂದ ಪುರಾಣಕ್ಕಿಂತ ಇತಿಹಾಸ ಉತ್ಕರ್ಷವಾದ್ರಿಂದ ಅದರಲ್ಲಿ ವಿವಕ್ಷಿತೆ. ಈ ವಿಷ್ಣು ಸಹಸ್ರನಾಮ ಅದರಲ್ಲಿ ವಿವಕ್ಷಿತವಾಗಿರೋದ್ರಿಂದ ಶ್ರೀಮದ್ ರಾಮಾಯಣವತೆ, ರಾಮಾಯಣದ ತರಾನೇ ಮಹಾಭಾರತಂ ಶರಣಂ. ಮಹಾಭಾರತವೂ ಸಹ ನಮಗೆ ಆಶ್ರಯದಾಯಕ. ಶರಣಂ ಅಂದ್ರೆ ಆಶ್ರಯದಾಯಕವೇ, ಅಷ್ಟೇ ನಮಗೆ ಬೇಕು ಅಂತ ಹೇಳ್ತಾರೆ. ಇನ್ನು ಇದು ಮುಂದಕ್ಕೆ ಸಹಸ್ರನಾಮದ ಸಮರ್ಥನೆಯನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಇದು ಬಹಳ ಅದ್ಭುತವಾದ ಪೀಠಿಕೆ. ಶಂಕರರು ಮಾಡಿದಾರೆ, ಹೇಳ್ತೀನಿ. ಇಷ್ಟು ಚಿಕ್ಕದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇವರು ಇಷ್ಟು ಮಾಡಿ ಕಡೆಗೆ ಪುರಾಣಕ್ಕೆ ಇದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಈಗ ಪರಾಶರ ಭಟ್ರು ಎಲ್ಲೆಲ್ಲಿ ಇದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಇದನ್ನ ಅದ್ಭುತವಾಗಿದೆ. ಅದಕ್ಕೆ ದಿವ್ಯ ಪದಗಳಲ್ಲೂ ಇದೆ 100 ಇದನ್ನು ಒಬ್ಬರು ಲಿಸ್ಟ್ ಮಾಡಿದ್ದಾರೆ. 100 ಹೇಳಕ್ಕೆ ಇದಾಗುತ್ತೆ. ಅದರಲ್ಲಿ ಕೆಲವೊಂದು ಮಾತ್ರ ಹೇಳ್ತೀನಿ ನಾನು. ಅದರಲ್ಲಿ ಎಲ್ಲೆಲ್ಲಿ ಸಹಸ್ರನಾಮ ವಿಷಯವಾಗಿ ದಿವ್ಯ ಪ್ರಬಂಧದಲ್ಲಿ ಹೇಳಿದೆ ಎಲ್ಲವನ್ನೂ ಲಿಸ್ಟ್ ಮಾಡಿದ್ದಾರೆ. ಅದ್ಭುತವಾಗಿದ್ದನ್ನು ಇಲ್ಲಿ ನಿಲ್ಸ್ಕೋಣ. ಅದಕ್ಕೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ.
ವಾದಿದ್ವಿವಶಿರೋ ಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ವೈ ಶ್ರೀ ಪರಾಶರ ಭಟ್ಟಾರ್ಯೈ ನಮಃ. ನಾಳೆ ನೋಡೋಣ. ನಮಸ್ಕಾರ ಮಾಮ. ನಮಸ್ಕಾರ. ಇಲ್ಲ ನಮಸ್ಕಾರ ಸರ್, ಚೆನ್ನಾಗಿದೆ, ನಮಸ್ಕಾರ. ನಮಸ್ಕಾರ. ಹೇಳಮ್ಮ, ಕೇಳಿಸ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬೇರೆ மாதிரி சொல்லலாம்னு அவ்வளோ. இந்த துவந்த சமாசம் முன்னாடியே சொல்லிருக்கீங்க. ஐ டோன்ட் நோ வெதர் இந்த கான்டெக்ஸ்ட் ஆஃப் ராமாயணவா என்ன சொன்னீங்கன்னு தெரியல. சொல்லிருக்கேன் தோன்றது. சொல்லிருக்கீங்க. அதனால இத காமிச்சிருக்காது எல்லாம் ரொம்ப இருக்கு, ரொம்ப இருக்குது. சரி, அதான் பார்த்து என்ன எடுத்துட்டேன்னு சொல்ல முடியுமான்ட்டு இருக்காது. பார்க்கலாம், முடிஞ்ச அளவுக்கு சொல்லி. ஏன்னா ಯಾವ್ದಾದ್ರು ಒಂದು ಹೇಳಿದ್ರೆ ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ, ಸ್ವಲ್ಪ ವಿಶೇಷವಾಗಿ ಹೇಳ್ಬೇಕು. ನೀವುಗಳು ಸಹ ನಾವು ಅದೇ ಇದರಿಂದ ಕೇಳ್ತೀರಾ ಅಂತ ಹೇಳ್ತೀನಿ. ಕೇಳಿದ್ರೆ ವಿಶೇಷ ಅರ್ಥ ಮಾಡ್ಕೊಂಡ್ರೆ ಪದಗಳು ತುಂಬಾ ಚೆನ್ನಾಗಿದೆ, ಅರ್ಥವಾಗುತ್ತೆ. ಭಗವಂತನ ಗುಣಗಳು ಆ ನಾಮದ ಮೂಲಕ ಹೇಗೆ ಗುಣಗಳನ್ನ ತಿಳ್ಕೋಬೇಕು ಅಂತ ಒಂದೊಂದು ಗುಣಗಳನ್ನು ತಿಳ್ಕೊಂಡ್ರು ಸಹ ಇದಾಯ್ತು. ಅದ್ಭುತವಾಗಿದೆ, ಎಲ್ಲರೂ ಮಾಡಿದ್ದಾರೆ ಅದನ್ನ. ಅಂದ್ರೆ ಒಂದೊಂದು ದೃಷ್ಟಿಕೋನ, ಒಬ್ಬರು ಒಂದು ದೃಷ್ಟಿಕೋನ, ಎಲ್ಲವೂ ಚೆನ್ನಾಗಿದೆ. ನಮಗೇನಂತ ಎಲ್ಲವೂ ಸಹ ನಮಗೆ ಎಲ್ಲಾ ಕಡೆಯಿಂದಲೂ ನಮಗೆ ನಾವು ವಿಷಯವನ್ನ ಗಳಿಸ್ಬೇಕು. ಅದಕ್ಕೆ ಋಗ್ವೇದದಲ್ಲಿ ಗೊತ್ತಾಯ್ತು, ಆನೋಭದ್ರಾಹ ವಿಶ್ವತಃ ಅಂತ ಬರುತ್ತೆ. ಅದಕ್ಕೆ ಆ ಎಲ್ಲಾ ಒಳ್ಳೆಯ ವಿಷಯಗಳು ಎಲ್ಲಾ ಕಡೆಯಿಂದಲೂ ಬರ್ಲಿ ಅಂತ ಋಗ್ವೇದ ಮಂತ್ರವೇ ಶುರು ಆಗುತ್ತೆ. ಅದಕ್ಕೆ ಎಲ್ಲಾ ಕಡೆಯಿಂದಲೂ ನಾವು ಬರ್ಲಿ ಅನ್ಬಿಟ್ಟು ಅಂತ. ಹಾಗೆ ಎಲ್ಲರ ವ್ಯಾಖ್ಯಾನ ಇಟ್ಕೊಂಡು ನೋಡೋಣ. ವಿಶೇಷ ಪದ ಅರ್ಥಗಳು ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ನಿಮಗೆ ಅನುಭವ ಆಗುತ್ತೆ. ಇವರ ಪರಾಶರ ಭಟ್ರು ಹೇಳೋ ಅರ್ಥ, ಶಂಕರ್ ಹೇಳೋದು ಕೆಲವು ಸಮಯ ಸಾಮಾನ್ಯವಾಗಿರುತ್ತೆ, ಕೆಲವು ವಿಶೇಷವಾದ ಅರ್ಥಗಳು ಹೇಳಿರ್ತಾರೆ. ಸಾಮಾನ್ಯ ಅರ್ಥ ಎಲ್ಲ ಹೇಳ್ತಾರೆ, ಆ ವಿಶೇಷ ಅರ್ಥವನ್ನ ತಿಳ್ಕೊಂಡ ಅಂತ ನಾವು ಅನುಭವಿಸುವ ಚೆನ್ನಾಗಿ. ಆ ವಿಶ್ವಂ ಒಂದು ಪದಕ್ಕೆ ಎಷ್ಟೆಷ್ಟು ಪದಗಳು ಬರುತ್ತೆ. ಮಧ್ವಾಚಾರ್ಯರು ಬಹಳ ವಿಶೇಷವಾಗಿ ವಿಶ್ವ ಪದಗಳು ಮಾಡಿದ್ದಾರೆ. ಅದಕ್ಕೆ ಯಾರು ಮಾಡದೇ ಇರುವಂತಹ ವ್ಯಾಖ್ಯಾನ ಅವ್ರು ಮಾಡಿದ್ದಾರೆ. ಎಲ್ಲವೂ ನಾವು ತಿಳ್ಕೊಳ್ಳೋದು ಬಹಳ ಚೆನ್ನಾಗಿ ಇರುತ್ತೆ. ನೋಡೋಣ, ನಾಳೆ ನೋಡೋಣ. ಬಹಳ ಇದೆ ಓದೋದು ನನಗೆ. ಹೇಗೆ ಅಂದ್ರೆ ಅಫ್ಕೋರ್ಸ್ ನನಗೆ ಸಂತೋಷವೇ ಅದು. ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟೊಂದು ಓದೋದಕ್ಕೆ ಗಂಟೆಗಟ್ಟಲೆ ಓದ್ಬೇಕು ನಾನು. ನಿಮಗೆ 1 ಗಂಟೆ ಹೇಳ್ಬೇಕಾದ್ರೆ ನಾನು 4 ಗಂಟೆ ಬೇರೆ ಎಲ್ಲ ಓದಿದ್ರೆ 1 ಗಂಟೆ ನಿಮ್ಗೆ ಹೇಳ್ಬೋದು. ಅಷ್ಟೊಂದು ವಿಷಯಗಳಿದೆ ಅದರಲ್ಲಿ. ಆದ್ರೆ ಸಂತೋಷ ವಿಷಯ, ನನಗೂ ಅದು ಅನುಭವಿಸ್ತೇನೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದನ್ನ ಸಂಕ್ಷಿಪ್ತವಾಗಿ ಹೇಳೋದು ಇನ್ನೂ ಕಷ್ಟ. ನೀವು 4 ಗಂಟೆ ಹೇಳ್ತಾ ಇರೋದು ಯಾವ ಇನ್ನೂ ಕಷ್ಟ. மாமா என்ன புக் இது மாமா? இது சொல்லிட்டு இருக்கிறது இப்போ ಎಲ್ಲ ಇದೆ. ಭಗವದ್ಗುಣ ದರ್ಪಣ ಮೇನ್, ಶಂಕರಾಚಾರ್ಯ ಭಾಷ್ಯ, ಭಾಷ್ಯ, ಇನ್ನೊಂದು 4-5 ಭಾಷೆಗಳಿರ್ತವೆ ಎಲ್ಲ. ಈಗ ಇವತ್ತು ನಾ ಹೇಳಿದ್ದು ಬರೀ ಮೇನ್ಲಿ ನಮ್ಮ ಪರಾಶರ ಭಟ್ರದೇ ಇದು. ಎಲ್ಲ ವಾಕ್ಯಗಳಲ್ಲಿ ಅವ್ರದ್ದೇ. ಭಗವದ್ಗುಣ ದರ್ಪಣದಲ್ಲೇ ಇದು ಅವರು ಸಂಸ್ಕೃತದಲ್ಲಿ ಬರೆದಲ್ಲ, ಅದನ್ನ ಹಾಗೆ ಓದಿ ನಿಮಗೆ ನಾನು ಅರ್ಥ ಹೇಳ್ತಾ ಇದ್ದೀನಿ. ಅದೇ ಬಿಂಡಿಗ್ನವಲೆ ಅವರು ಒಂದು ವ್ಯಾಖ್ಯಾನ ಕನ್ನಡ ಮಾಡಿದ್ದಾರೆ ಅಲ್ವಾ ಸರ್? ಆ ಪುಸ್ತಕ ಆಗುತ್ತಲ್ವಾ? ಬಿಂಡಿಗ್ನವಲೆ ನಾರಾಯಣ ಸ್ವಾಮಿ ಅವರು ಕನ್ನಡಕ್ಕೆ ಮಾಡಿ ಪರಾಶರ ಭಟ್ರದನ್ನೇ ಅವ್ರು ಕನ್ನಡದಲ್ಲಿ ಮಾಡಿದ್ದಾರೆ. ಅದೇ ಅವ್ರ ಪರಾಶರ ಭಟ್ರ ಭಗವದ್ಗುಣ ದರ್ಪಣವನ್ನೇ ಕನ್ನಡಕ್ಕೆ ಮಾಡಿದ್ದಾರೆ. ಅದು ನನ್ನ ಹತ್ರ ಇದೆ. ಆಮೇಲೆ ಇದು ಇದನ್ನ ಏನ್ ಮಾಡಿದ್ದಾರೆ, ಇದು ಮೊದಲು 3ರಲ್ಲಿ ಅದು ಸಂಸ್ಕೃತದಲ್ಲಿ ಮಾಡಿರೋ ವ್ಯಾಖ್ಯಾನ ಸಿಕ್ಕಿಲ್ಲ. ಆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಬ್ಬ ಶ್ರೀನಿವಾಸ ರಾಘವನ್ ಮಾಡಿದ್ದಾರೆ. ಪೂರ್ಣ ಒರಿಜಿನಲ್ ಇಟ್ಕೊಂಡು ಹಾಗೆ ತುಂಬಾ ಚೆನ್ನಾಗಿ ಬರ್ತದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಇಟ್ಕೊಂಡಿದ್ದೀನಿ. ಅದು ಇಂಗ್ಲಿಷ್ ಅಲ್ಲಿ ಇದ್ದಾರೆ, ಕೆಲವು ಅರ್ಥಗಳಿದೆ. ನಮಗೆ ಇಂಗ್ಲಿಷ್ ಅಲ್ಲಿ ಇದ್ರೆ ಅಷ್ಟು ಸರಿ ಆಗೋದಿಲ್ಲ ನಮಗೆ. ಇಲ್ಲ ನಮ್ಮ ಭಾಷೆಯಲ್ಲಿ ಇರ್ಬೇಕು, ಇಲ್ಲ ಕನ್ನಡದಲ್ಲಿ ಇರ್ಬೇಕು, ತಮಿಳಲ್ಲಿ ಇರ್ಬೇಕು, ಇಲ್ಲ ಸಂಸ್ಕೃತದಲ್ಲಿ ಇರ್ಬೇಕು. ಸಂಸ್ಕೃತದಲ್ಲಿ ಇದ್ರು ಇಂಗ್ಲಿಷ್ ನಲ್ಲಿ ತಿಳ್ಕೊಬೋದಿಲ್ಲ ಅಷ್ಟು ನಮಗೆ ಗ್ರಿಪ್. ನಮಗೆ ನಮ್ಮ ಭಾಷೆಯಲ್ಲಿ ಬರುವಂತ ಇದು, ಯಾಕಂದ್ರೆ ಎಲ್ಲವನ್ನೂ ಇಂಗ್ಲಿಷ್ ಹೇಳಕ್ ಸಾಧ್ಯವಿಲ್ಲ. ಏನೋ ತಿಳಿದ ಇಂಗ್ಲಿಷ್ ಹೇಳ್ಬೋದವರ ಇಂಗ್ಲಿಷ್ ಎಲ್ಲವನ್ನೂ ಅದೇ ತರ ಹೇಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ಆಯಾ ಭಾಷೆಗೆ ಒಂದೊಂದು ಇದಿರುತ್ತೆ ಅದು. ಅದೇ ಸರಿ, ಆಯ್ತು, ನಮಸ್ಕಾರ. ಕೇಳಿಸ್ತಾ ಇಲ್ಲಮ್ಮ? ಯಾಕೋ ಎಲ್ಲರಿಗೂ ಕೇಳಿಸ್ತು ಮಾಮ, ತುಂಬಾ ಚೆನ್ನಾಗಿತ್ತು. ಹೌದಾ? ಓಕೆ. ಅಲ್ಲ, ನೀವ್ ಹೇಳಿದ್ ಚೆನ್ನಾಗಿತ್ತು. ಇಲ್ಲ ಕೇಳಿಸ್ತಾ ಇತ್ತು, ಚೆನ್ನಾಗಿತ್ತು. ಅನುಭವಿಸೋಣ, ಚೆನ್ನಾಗಿರುತ್ತೆ ಇದೆಲ್ಲ. ಓಕೆ.